ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಸ್ಟೇಟ್ ಗೌರ್ಮೆಂಟ್ ತರ್ತೈತೆ ಸೆಂಟ್ರಲ್ ಗೌರ್ಮೆಂಟ್ ತಂದೈತೆ ಸೆಂಟ್ರಲ್ ಗೌರ್ಮೆಂಟ್ ವೆರಿ ಗುಡ್ ನೆಕ್ಸ್ಟ್ ಬ್ರಿಕ್ಸ್ ಟೂರಿಸಮ್ ಮೀಟಿಂಗ್ ಎಲ್ಲಾಗಿತ್ತ ಟೂರಿಸಮ್ದೊಂದು ಹೇಳಿದ್ದಿಲ್ಲ ಬ್ರಿಕ್ಸ್ದ ಎಲ್ಲಿ ಜೈಪುರದ ಬ್ರಿಕ್ಸ್ದು ನೆನಪದಾವಲ್ಲ ಎಲ್ಲಾಗತ್ತದ 2026 ಬ್ರಿಕ್ಸ್ ಡೆಲ್ಲಿ ಒಳಗೆ ಓಕೆ VBSA ಬಿಲ್ ಅಂತ ಬರ್ತೈತೆ ರೀಸೆಂಟಾಗಿ VBSA ಬಿಲ್ ಯಾವ ಇಯರ್ದಾಗ ತರ್ತಾರೆ 24 25 26 25ರಾಗ ಯಾವ 3 ಇದನ್ನ ಇನ್ಸ್ಟಿಟ್ಯೂಟ್ಗಳು ಹಾಂ ಕೇಳ್ಸತ್ತಿಲ್ಲ ಯಪ್ಪು ಈಗಪ್ಪೆ ಈಗ ವಯಸ್ಸ ಹೋತಾನ ಹಾಂ ವಾಟ್ ಈಗ ಬರತೈತಿ ಈಗ ಹಿಡ್ಕೊಂಡ್ರಲ್ಲ ಎಲ್ಲಿ ಹಿಡ್ಕೋತಿ ಅದನ್ನ ಕುಂಡ್ರು ಹಾಂ ಬಿಡ್ VBSA ಬಿಲ್ ಅಂತ ಈಗ ಬರತ್ತ VBSA ಬಿಲ್ ಅಂತ ಬರ್ತೈತಿಲ್ಲ ಯಾವ ಇಯರ್ದಾಗ ಬಂದೈತ್ರಿ 2025 3 ಯಾವ್ಯಾವ ಇನ್ಸ್ಟಿಟ್ಯೂಟ್ಗಳು ಮರ್ಜ್ ಮಾಡ್ಯಾರ UGC AICTE ಮತ್ತು ಯಾವ್ದ NCTE ಅಂತ ಬರ ಅವು ಮೂರುತ್ತದು ಫುಲ್ ಫಾರ್ಮ್ ಏನ್ಬದ UGC ಫುಲ್ ಫಾರ್ಮ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ AICTE ಇದ ಆಲ್ ಇಂಡಿಯನ್ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಇನ್ನೊಂದು NCTE ಅಂತ ಬರ್ತದಲ್ಲ ಅದ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ನೀ ಹಂಗೆ ಇಟ್ಕೊಂಡ್ರೆ ನೋಸ್ ತೊಡಿ ಮೇಲೆ ಇಟ್ಕೊಂಡ್ರೆ ಟೀಚರ್ ಎಜುಕೇಶನ್ ಅಂತ ಬರ್ತದೆ ಇವು ಮೂರು ತೆಗೆದ 3 ಕೌನ್ಸಿಲ್ಗಳು ಮಾಡತ್ತಾರ ಹೊಸದಾಗಿ 3 ಯಾವ ಹೇಳ್ರಿ ಒಂದು ರೆಗ್ಯುಲೇಟರಿ 2ನೇದ ಸ್ಟ್ಯಾಂಡರ್ಡ್ 3ನೇದ ಇವು 3 ನೆನಪಿಟ್ಕೋರ ಈಗಾಗ VBSA ಬಿಲ್ ರೀಸೆಂಟ್ ಆಗಿ ನ್ಯೂಸ್ VBSA ಫುಲ್ ಫಾರ್ಮ್ ಏನು ವಿಕಸಿತ ಭಾರತ್ ನೆಕ್ಸ್ಟ್ SA ಅಂದ್ರ ಶಿಕ್ಷಾ ನೆಕ್ಸ್ಟ್ ಅಧಿನಿಯಮ ಅಧಿಷ್ಠಾನ ಶಿಕ್ಷಾ ಅಧಿಷ್ಠಾನ ಐತಲ್ಲ ಇವು 3 ಇನ್ಸ್ಟಿಟ್ಯೂಟ್ಗಳನ್ನ ಮರ್ಜ್ ಮಾಡ್ತೈತಿ ಹೊಸ 3 ಇನ್ಸ್ಟಿಟ್ಯೂಟ್ ಇದನ್ನ ಕೌನ್ಸಿಲ್ಗಳನ್ನ ರೆಡಿ ಮಾಡ್ತೈತಿ ಯಾವ್ದಂದ್ರೆ ಅಕ್ರಿಡೇಟೆಡ್ ಕೌನ್ಸಿಲ್ ರೆಗ್ಯುಲೇಟರಿ ಕೌನ್ಸಿಲ್ ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಡರ್ಡ್ ಕೌನ್ಸಿಲ್ ನೆನಪಿರ್ತೈತಿಲ್ಲ VBSA ಬಿಲ್ ಯಾವ ಇಯರ್ದಾಗ ಬಂದೈತೆ ಅಂದ್ರೆ 2025ರಾಗ ಯಾಕಂದ್ರೆ ಬಿಲ್ ಅದ ಲ್ಯಾಪ್ಸ್ ಆಗಿಲ್ಲ ಒಂದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡ್ಯಾರ ಅದಕ್ಕೆ ಯಾರ್ದಾರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಹೆಡ್ ದಗ್ಗುಬಾಟಿ ನೆನಪಿರ್ತದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ 4 4 ಬಿಲ್ ಲ್ಯಾಪ್ಸ್ ಆಗಲ್ದಂಗ ಅವು 4 ಬಿಲ್ ಅದಾವಲ್ಲ 4ಕ್ಕೂ ಏನ್ ಮಾಡ್ಯಾರ ಜಾಯಿಂಟ್ ಪಾರ್ಲಿಮೆಂಟರಿ ಮಾಡ ಅಪರಾಜಿತ್ ಸಾರಂಗ್ ಕಮಿಟಿ ಎದಕ್ ಮಾಡ್ಯಾರ್ರಿ ಜೈಲ್ ಒಳಗೆ 30 ದಿನದ ಮ್ಯಾಲ ಇದ್ರೆ ಅಪರಾಜಿತ್ ಸಾರಂಗಿ ಅಂತ ಬರ್ತೈತಿ PP ಚೌಧರಿ ಕಮಿಟಿ ಬಂದ್ರ ಒನ್ ನೇಷನ್ ಒನ್ ಎಲೆಕ್ಷನ್ ಜಗದಾಂಬಿಕಾ ಪಾಲ್ ಬಂದ್ರ ವಕ್ ಬೋರ್ಡ್ ಹೊಸ ಹೆಸರು ಏನಂತ ಕರೀತಾರ ಉಮ್ಮೀದ್ ಯಾಕಂದ್ರೆ ವಕ್ ಬೋರ್ಡ್ ಅಂತ ಬಂದ್ರ ಹೊಸದ ಏನಾಗೈತೆ ಅಂದ್ರೆ ಉಮ್ಮೀದ್ ಅಂತ ಮಾಡ್ಯಾರ ನೆನಪೈತಲ್ಲ ವಕ್ ಬೋರ್ಡ್ದಾಗ ಅದ್ರ ಮೇಲೆ ಕ್ವಶನ್ ಏನ್ ಕೇಳಿದ್ರ ಅಂದ್ರೆ ವಕ್ ಬೋರ್ಡ್ದಾಗ ಸೆಂಟ್ರಲ್ದಾಗ ಸ್ಟೇಟ್ದಾಗ ಬರ್ತೈತಿ ಹೈಯೆಸ್ಟ್ ಇಂಡಿಯಾದಾಗ ಆಸ್ತಿ ಹೈಯೆಸ್ಟ್ ಇರೋದು ಯಾರ ಕಡೆ ಅಂದ್ರೆ ರೈಲ್ವೆದವ್ರು ಅವ್ರನ್ನ ಬಿಟ್ಟು ನೆಕ್ಸ್ಟ್ ಹೈಯೆಸ್ಟ್ ಇರೋದು ಯಾರ ಕಡೆ ಅಂದ್ರೆ ವಕ್ ಬೋರ್ಡ್ ಕಡೆ ಐತಿ ವಕ್ ಬೋರ್ಡ್ ಯಾರಿಗೆ ಅಂದ್ರೆ ಮುಸ್ಲಿಮ್ಸ್ಗೆ ಸಂಬಂಧ ಬರ್ತೈತಲ್ಲ ಅದ್ರ ನಾನ್ ಮುಸ್ಲಿಂ ಮೆಂಬರ್ಗಳಿಗೆ ಅಲೋ ಮಾಡ್ಯಾರಲ್ಲ ಸೆಂಟ್ರಲ್ದಾಗ ಸ್ಟೇಟ್ದಾಗ ಹೇಳ್ರಿ ನೋಡಿ ವಕ್ ಬೋರ್ಡ್ದಾಗ ಸೆಂಟ್ರಲ್ದಾಗ ಎಷ್ಟು ಜನಕ್ಕೆ ಅಲೋ ಮಾಡ್ಯಾರ ಎಸ್ ವೆರಿ ಗುಡ್ ಸೆಂಟ್ರಲ್ದಾಗ ಬಂದಾಗ ಇನ್ನು ಎದಕ್ಕೆ ನೆನಪಿಟ್ಕೋಬೇಕಾದ್ರೆ ವಕ್ ಬೋರ್ಡ್ ಇತ್ತೀಚೆಗೆ ಬಿಲ್ ಪಾಸ್ ಮಾಡಕ್ ಕಾರಣ ಉಮ್ಮೀದತ್ ಹೆಸರಿಡಕ್ ಕಾರಣ ಅಂದ್ರೆ ಮೊದ್ಲಿಂದ ಏನ್ ವಕ್ ಬೋರ್ಡ್ ಬಂದೈತಿಲ್ಲ ಅವಾಗಿಂದ ಏನೈತೆ ಅಂದ್ರೆ ಓನ್ಲಿ ಮುಸ್ಲಿಂ ಮೆಂಬರ್ಸ್ ಇರ್ತಾರ್ರಿ ಮೆಂಬರ್ಸ್ ಫಸ್ಟ್ ಟೈಮ್ ನಾನ್ ಮುಸ್ಲಿಂ ಮೆಂಬರ್ಸ್ ಅಲೋ ಮಾಡ್ಯಾರ ಸೆಂಟ್ರಲ್ದಾಗ ಒಂದು ಬರ್ತೈತಿ ಸ್ಟೇಟ್ದಾಗ ಒಂದು ಬರ್ತೈತಿ ಸೆಂಟ್ರಲ್ದಾಗ ಇದ್ದಾಗ ಎಷ್ಟು ಜನ ನಾನ್ ಮುಸ್ಲಿಂ ಮೆಂಬರ್ಸ್ ಇರ್ತಾರಂದ್ರ 4 ಮೆಂಬರ್ಸ್ ಸ್ಟೇಟ್ದಾಗ ಬಂದಾಗ ವಕ್ ಬೋರ್ಡ್ಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ನೆಕ್ಸ್ಟ್ ಈಗ ಅಧಿವೇಶನ ಸ್ಟಾರ್ಟ್ ಆಗೈತಿಲ್ಲ ಅದ್ರೊಳಗೆ ಮತ್ತೆ ಪಾಸ್ ಮಾಡ್ಬೋದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರೆಕಮೆಂಡ್ ಮಾಡ್ತೈತಿ ಆಮೇಲೆ ಪ್ರೆಸಿಡೆಂಟ್ ಕಳಿಸಿ ಅಪ್ರೂವಲ್ ತಗೋತಾರೆ ಇವು 4ಕ್ಕೂ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಐತಿ VBSAಗೂ ಏನೈತೆ ಅಂದ್ರೆ ಜಾಯಿಂಟ್ ಪಾರ್ಲಿಮೆಂಟರಿ ಐತಿ VBSA ಫುಲ್ ಫಾರ್ಮ್ ಏನಂತ ಕೇಳ್ರ ವಿಕಸಿತ ಭಾರತ್ ಶಿಕ್ಷಾ ಅಧಿಷ್ಠಾನ ಅಧಿನಿಯಮ ಅಧಿಷ್ಠಾನ ಯಾವ ಇಯರ್ 2024 25 ಪಾಸ್ ಆಕತ್ ನೆಕ್ಸ್ಟ್ ದೇಶದ ಮೊದಲ ಜಲಜನಕ ರೈಲು ಅಂತ ಮಾಡ್ತಾರಲ್ಲ ಎಲ್ಲಿಂದ ಎಲ್ರಿ ಹೈಡ್ರೋಜನ್ ರೈಲ್ ಸೋನೆಪತ್ ಟು ಜಿಂದ್ ಎಲ್ಲಿ ಬರ್ತೈತಿ ಇದ ಹರಿಯಾಣದಾಗ ರೈಲ್ ರಿಲೇಟೆಡ್ ಬಂದಾಗ ನೋಡ್ರೆ ಸೋನೆಪತ್ ಟು ಜಿಂದ್ ಆಗೈತಿ ಸೆಂಟ್ರಲ್ ಬಜೆಟ್ನೇ ಮಾಡ್ತಾರಲ್ಲ ಇಂಡಿಯಾದಾಗ ಫಸ್ಟ್ ಟೈಮ್ ಫ್ರೇಟ್ ಕಾರಿಡಾರ್ ಅಂತ ಮಾಡ್ರಿ ಎಲ್ಲಿಂದ ಎಲ್ಲಿ ಫ್ರೇಟ್ ಕಾರಿಡಾರ್ ಡಂಕನ್ ಟು ಸೂರತ್ ಡಂಕನ್ ಅನ್ನೋದ ವೆಸ್ಟ್ ಬ್ಯಾಂಕ್ ಇಲ್ಲಾರ ಹಿಂಗೂ ಕೇಳಿರ್ತಾರೆ ಪಶ್ಚಿಮದಿಂದ ಪೂರ್ವ ಒಳಗೆ ಇತ್ತೀಚೆಗೆ ಏನಂದ್ರೆ ಗೂಡ್ಸ್ ರೈಲ್ ಅಥವಾ ಫ್ರೇಟ್ ಕಾರಿಡಾರ್ ಮಾಡ್ಯಾರ ಪಶ್ಚಿಮದಾಗ ಯಾವ ಪ್ಲೇಸ್ ಪೂರ್ವದಾಗ ಯಾವ್ದು ಕೇಳಿರ್ತೀನಿ ಪಶ್ಚಿಮದಾಗ ಬಂದಾಗ ಸೂರತ್ ಪೂರ್ವದಾಗ ಬಂದಾಗ ಡಂಕನ್ ಇವು ಏನ್ ಕೇಳಿದ್ರು ನೆನಪಿಟ್ಕೋರಿ ಡಂಕನ್ ಟು ಸೂರತ್ ಏನ್ ಮಾಡಿದ್ರೆ ಫ್ರೇಟ್ ಕಾರಿಡಾರ್ ಮಾಡ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಷ್ಟದ ಅಂದ್ರೆ 7 ಆಮೇಲೆ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಲ್ಲಿ ಮಾಡ್ಯಾರ ಸೆಮಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಒಂದು ಮಾಡ್ತಾರೆ ಎಲ್ಲಿ ಸರ್ಕೇಜ್ ಟು ಡೊಲೇರ ಎಲ್ಲಿ ಗುಜರಾತ್ದಾಗ ಬರ್ತೈತಲ್ಲ ಸೆಮಿ ಹೈ ಸ್ಪೀಡ್ ಅಂತ ಕರಿತೀವಿ ಅಂದ್ರೆ ಹೈ ಸ್ಪೀಡ್ ರೈಲ್ಗಿಂತ ಮುಂಚೆ ಸೆಮಿ ಹೈ ಸ್ಪೀಡ್ ಬುಲೆಟ್ ರೈಲ್ ಎಲ್ಲಿ ಮಾಡತ್ತಾರ ಅಹಮದಾಬಾದ್ ಟು ಮುಂಬೈ ಇದು ಎಷ್ಟನೇದು ಹೇಳ್ರಿ ಹೈಡ್ರೋಜನ್ ರೈಲ್ ಒಂದಿದ್ ಕಂಟ್ರಿ ಇಂಡಿಯಾ 5ನೇದು ಎಷ್ಟು 5 ಕಂಟ್ರಿಗಳು ನೆನಪದಾವಲ್ಲ ಇಲ್ಲಿಂದ ಹೇಳ್ರಿ ಅಮೇರಿಕಾ ಜರ್ಮನಿ ಚೀನಾ ಜಪಾನ್ ಹಿಂಗ ಸ್ಟೇಟ್ ನೆನಪಿಟ್ಕೊಂಡ್ಬಿಟ್ರೆ ಅಮೇರಿಕಾ ಜರ್ಮನಿ ಚೀನಾ ಮತ್ತು ಜಪಾನ್ ಇವು 4 ಕಂಟ್ರಿ ಹೈಡ್ರೋಜನ್ ರೈಲ್ ಒಂದೇವ ಅದ್ರ ನೆಕ್ಸ್ಟ್ ಯಾವ್ದು ಕಂಟ್ರಿ ಹೈಡ್ರೋಜನ್ ರೈಲ್ ಒಂದೈತೆ ಅಂದ್ರೆ ಯಾವ್ದ ಇಂಡಿಯಾ ವೆರಿ ಗುಡ್ ನೆಕ್ಸ್ಟ್ ಇದು ಸ್ವಾಮಿ ಮಲಯತ್ ರೀಸೆಂಟ್ ಆಗಿ ನ್ಯೂಸ್ನಾಗಿತ್ರಿ ಸ್ವಾಮಿ ಮಲಯತ್ ಬೆಟ್ಟ ಎಲ್ಲಿ ಕಂಡು ಬರ್ತವೆ ಹೇಳ್ರಿ ಎಲ್ಲಿ
ಬಳ್ಳಾರಿಯ ಸಂಡೂರಿ ಸ್ವಾಮಿ ಮಲೆ ಎದಕ್ಕಂದ್ರೆ ರೀಸೆಂಟ್ ಆಗಿ ಹೇಳಿದ್ವಲ್ಲ ಆರ್ಕಾಲಜಿಕಲ್ ಸರ್ವೆ ಆಫ್ ದವ್ರು ಸರ್ವೆ ಮಾಡ್ತಿರ್ತಾರ ಅವ ನ್ಯೂಸ್ನೇ ಬರ್ತಾವ. ಲಕ್ಕುಂಡಿ ಬಂದ್ರೆ ಎಲ್ಲಿ ಬರ್ತೈತಿ? ಗದಗದಾಗ ಬರ್ತೈತಿ. ಲಕ್ಕುಂಡಿ ಬಂದ್ರ ಚೀರೆಕಲ್ಲು ಗುಡ್ಡ ಬಂದ್ರ ಕಾರವಾರದಾಗ ಬರ್ತೈತಿ. ಸೇಮ್ ಹಂಗ ಸ್ವಾಮಿ ಮಲೆ ಬೆಟ್ಟ ಎದಕ್ ನೆನ್ಪಿಟ್ಕೊಂಡ್ರ ಆದಿಮಾನವ ಒಂದು ಹಳಿ ಕಾಲದ್ದು ಅಥವಾ ಮೈಕ್ರೋಲಿಥಿಕ್ ಇದ್ರೊಳಗಿನ ಆದಿಮಾನವ್ರದಾಗ ಎಲುಬು ಸಿಕ್ಕವತ್ತ ಅದನ್ನ ಸ್ಟಡಿ ಮಾಡತ್ತಾರ ನೆನಪಿಟ್ಕೋರಿ. ಅದ್ರ ಸಲ್ಮಂದ್ ಬರ್ದ ಹೇಳಿ ನೋಡು ಲಿವಿಂಗ್ ಆರ್ಗಾನಿಸಮ್ಗಳನ್ನ ಲಾಂಗ್ ಇಯರ್ ಎಷ್ಟು ಇಯರ್ ಹಿಂದಿನ ಅದಾವತ್ತೇಳಿ ಸ್ಟಡಿ ಮಾಡ್ಬೇಕಾರೆ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರ? ಆಪ್ಷನ್ ಕೊಡ್ಲಿ, ಪ್ಲಾಟಿನಮ್ ಡೇಟಿಂಗ್, ಕಾರ್ಬನ್ ಡೇಟಿಂಗ್. ಕಾರ್ಬನ್ ಡೇಟಿಂಗ್, ಈ ಕಾರ್ಬನ್ ಡೇಟಿಂಗ್ ಒಳಗೆ ಕಾರ್ಬನ್ ಯಾವ್ದು ಅದ್ದೀರಿ ಯೂಸ್ ಮಾಡ್ತಾರೆ? ಕಾರ್ಬನ್ 13 14 12 ಕಾರ್ಬನ್ 14 ಅಂದ್ರೆ ಕಾರ್ಬನ್ ಡೇಟಿಂಗ್ ಮಾಡ್ತಾರ. ಅದ್ರೊಳಗೆ ಯಾವ್ದು ಯೂಸ್ ಮಾಡ್ತಾರ ಅಂದ್ರೆ ಕಾರ್ಬನ್ 14 ಅಂತ ಕರೀತಾರ. ಅದ್ರಲ್ಲಿ ಏನ್ ಮಾಡ್ತಾರ ಅಂದ್ರೆ ಲೈಫ್ ಅದು ಎಷ್ಟು ಹಿಂದಿಂದ ವೈರ್ಸ್ ಆಗೈತೆ ಲಿವಿಂಗ್ ಆರ್ಗಾನಿಸಮ್ಸ್ ಅದ್ ಕರಿತಿಲ್ಲ ಅವ್ನ ಕಂಡಿಡಕ ಸ್ವಾಮಿ ಮಲೈ ಬೆಟ್ಟ ಇಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ತೇಲ್ ಕಂಡು ಬಂದೈತೆ ಅಂದ್ರ ಬಳ್ಳಾರಿಯ ಸಂಡೂರು. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಹೇಳ್ರಿ ಮೊನ್ನೆ ಇದನ್ನ ದುಬಾರೆ ಆನೆ ಕಾರಿಡಾರ್ ಅತ್ ನ್ಯೂಸ್ನಾಗ ಇತ್ತು ನೆನಪೈತಲ್ಲ. ದುಬಾರೆ ಆನೆ ಕಾರಿಡಾರ್ ಎಲ್ಲಿ ಇತ್ತು ನ್ಯೂಸ್ನಾಗ? ಕೊಡಗುದಾಗ ಕೊಡಗುದಾಗ ಹೌದಲ್ಲ. ಅದು ಮಹಿಳೆ ಮೇಲೆ ಬಿದ್ದಿತ್ತು ನೋಡು ಯಾವ ಮಾರ್ತಾಂಡ ಆನೆ ಅಂತ ಹೇಳಿ ಜಗಳಾಡಿ. ಆ ಟೈಮ್ನಾಗ ಕರ್ನಾಟಕ ಫಾರೆಸ್ಟ್ ಇಲಾಖೆದವ್ರ 3 ಝೋನ್ ಮಾಡ್ತಾರ್ರಿ. ಈಗ ಅರಣ್ಯ ಇಲಾಖೆ ಒಳಗೆ ಬಂದಾಗ 3 ಝೋನ್ ಇರ್ತಾವ ನೆನಪೈತಲ್ಲ. ಫಾರೆಸ್ಟ್ ಅಥವಾ ನ್ಯಾಷನಲ್ ಪಾರ್ಕಿಗೆ ಬಂದಾಗ 3 ಝೋನ್ಸ್ ಇರ್ತಾವ. ಯಾವ್ಯಾವ? ಕೋರ್, CBT ಕರೆಕ್ಟ್. ಕೋರ್, ಬಫರ್, ಟ್ರಾನ್ಸಿಷನ್. ಯಾವ ಝೋನ್ಯಾಗ 100% ರೆಸ್ಟ್ರಿಕ್ಟೆಡ್ ಇರ್ತೈತೆ ಅಂದ್ರೆ ಕೋರ್ ಝೋನ್. ಬರೀ ಏನ್ ಮಾಡ್ತಾರೆ ಅಂದ್ರೆ ಮಾನಿಟರ್ ಮಾಡಕ್ CCTV ಇಟ್ಟಿರ್ತಾರೆ. 100% ರೆಸ್ಟ್ರಿಕ್ಟೆಡ್ ಯಾವ್ದಾದ್ರೆ ಕೋರ್ ಝೋನ್. ಯಾವ್ದಿದ್ರೊಳಗೆ ರಿಸರ್ಚ್ ಮಾಡ್ಬೋದು, ಎಜುಕೇಶನ್ ಅದ ಬಫರ್ ಝೋನ್. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಟ್ರಾನ್ಸಿಷನ್. ಟ್ರಾನ್ಸಿಷನ್ ಝೋನ್ಯಾಗ ಅಲ್ಲಿ ಇದೇನ್ ಫಾರೆಸ್ಟ್ ರೈಟ್ಸ್ ಇರ್ತೈತಿಲ್ಲ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಅದು ಮಾಡ್ತಾರೆ. ಹೆಂಗ್ CBT ಅಂತ ಇರ್ತೈತಿಲ್ಲ ಸೇಮ್ ಅರಣ್ಯ ಇಲಾಖೆದವ್ರು ರೀಸೆಂಟ್ ಆಗಿ ಏನ್ ಮಾಡಿದ್ರೆ ಆನೆ ಕಾರಿಡಾರ್ ಅಥವಾ ಆನೆ ಧಾಮಗಳು ಇರ್ತಾವಲ್ಲ ಅಲ್ಲಿ 3 ಝೋನ್ ತಂದಾರ. ಯಾವ ಝೋನ್ಗಳು ಯಾವತ್ ಕೇಳ್ಬೋದು? 3 ಝೋನ್ಗಳು ಹೇಳ್ಬಿಡ್ಲಿ. ಒಂದೇದ ಗ್ರೀನ್ ಝೋನ್ ಅಂತ ಬರ್ತೈತಿ, ಆಮೇಲೆ ನೆಕ್ಸ್ಟ್ ಆರೆಂಜ್ ಝೋನ್, ಅದಾದ್ಮೇಲೆ ರೆಡ್ ಝೋನ್ ಅಂತ ಬರ್ತದೆ. ಇವು 3 ಝೋನ್ ನೆನಪಿಟ್ಕೋರ. ಇಲ್ಲಾರ ಕಲರ್ ಕನ್ಫ್ಯೂಸ್ ಮಾಡಕ್ಕೆ ರೀಸೆಂಟ್ ಆಗಿ ಏನ್ ದುಬಾರಿ ಆನೆ ಇದ್ರೊಳಗ ಆತಲ್ಲ ಅತ್ ಮಾವು ತಗೊಳ್ ಮಾಡಾಗ ಆನೆ ತೊಳಿಯೋ ಟೈಮ್ನಾಗ ಏನೋ ತಿನ್ಸಕ್ ಹೋಗಿದ್ದನಾಗಿತ್ತಲ್ಲ ಅದ್ರ ಸಲ್ಮಂದ್ ಮಾಡಿದ್ರದ್ನ ಈಗ ರೀಸೆಂಟ್ ಆಗಿ ಅರಣ್ಯ ಇಲಾಖೆದವರ ರೂಲ್ಸ್ ಮಾಡ್ಯಾರ. 3 ಝೋನ್ ಅಂತ ಮಾಡ್ಯಾರ. ಯಾವ್ಯಾವ ಝೋನ್ ಅಂತಂದ್ರ ಗ್ರೀನ್ ಝೋನ್, ಆರೆಂಜ್ ಝೋನ್ ಮತ್ತ ಇವು ಸಿರೀಸ್ ಯಾಕೆ ಹೇಳತ್ನ ಇವು ಹೆಂಗ್ ಕೇಳಿರ್ತಾರ ಗೊತ್ತ? ಮತ್ತೆ ಇವು ಗ್ರೀನ್ ಝೋನ್, ಆರೆಂಜ್ ಝೋನ್, ರೆಡ್ ಝೋನ್ ಓನ್ಲಿ ಎಲ್ಲಿ ಅಂದ್ರ ಇವು ಎಲಿಫೆಂಟ್ ಕಾರಿಡಾರ್ ಅಥವಾ ಎಲಿಫೆಂಟ್ ಧಾಮಗಳು ಇರ್ತಲ್ಲ ಅಲ್ಲೆಟ್ಟ ಮತ್ತೆ ನ್ಯಾಷನಲ್ ಪಾರ್ಕಿಗೆ ಅಪ್ಲೈ ಮಾಡ್ರಿ. ನ್ಯಾಷನಲ್ ಪಾರ್ಕ್ನಾಗ ಇರುದ CBZ ಅಂತ ಬರ್ತೈತಿ. ಅದು ಯಾವ್ದ ಸಾರಿ CBT ಅಂತ ಬರ್ತೈತಿಲ್ಲ. ಕೋರ್ ಝೋನ್, ಬಫರ್ ಝೋನ್, ಟ್ರಾನ್ಸಿಷನ್. ಆ ಬಫರ್ ಝೋನ್ಯಾಗ ಟೂರಿಸಮ್ಗೆ ಅಲೋ ಮಾಡಿರ್ತಿಲ್ಲ. ಆ ಬಫರ್ ಝೋನ್ಯಾಗ ಆನೆ ಕಾರಿಡಾರ್ ಇಟ್ಟಿದ್ರತ್ತೇಳಿ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಇವು 3 ಝೋನ್ ಅಂತ ಮಾಡ್ಯಾರ. ಗೊತ್ತಾಗತ್ತಲ್ಲ ಡಿಫ್ರೆನ್ಸ್. ಮತ್ತೆ ನ್ಯಾಷನಲ್ ಪಾರ್ಕ್ನಾಗ ಬರ್ತೈತಲ್ಲ ಈ ನ್ಯಾಷನಲ್ ಪಾರ್ಕ್ನಾಗ 3 ಝೋನ್ಯಾಗ ಬಫರ್ ಝೋನ್ಯಾಗ ಇದನ್ನ ಮಾಡಿರ್ತಾರ. ಅದ್ರೊಳಗೆ 3 ಮಾಡ್ರಿ. ಯಾವ್ದಂದ್ರೆ ಗ್ರೀನ್, ಆರೆಂಜ್ ಮತ್ತ ರೆಡ್. ಇದ್ರೊಳಗೆ ಗ್ರೀನ್ ಕಾರಿಡಾರ್ ಅಂತ ಮಾಡ್ಯಾರ ಅಥವಾ ಗ್ರೀನ್ ಝೋನ್ ಅಂತ ಮಾಡ್ತಾರ. ಗ್ರೀನ್ ಅಥವಾ ಹಸಿರು ಇದನ್ನ ಹಸಿರು ವಲಯ ಅಂತ ಮಾಡ್ತಾರಲ್ಲ. ಈ ಹಸಿರು ವಲಯದಾಗ ಅಟ್ಟ ಟೂರಿಸ್ಟ್ ಕೇಳಿರ್ತಾರ. ಈ 3 ಝೋನ್ಯಾಗ ಆನೆ ಕಾರಿಡಾರ್ ಆಗ್ಲಿ ಯಾವ್ದಾರ ಈಗ ನಾಳೆ ಏನ್ ಮಾಡಿದ್ರೆ ಟೈಗರ್ ಕಾರಿಡಾರ್ದಾಗೂ ಇದು ಝೋನ್ ಅಪ್ಲೈ ಮಾಡ್ಬೋದು. ಅರಣ್ಯ ಇಲಾಖೆದ ಯಾರು ಮಾಡ್ಯಾರತ್ತು ಕೇಳ್ಬೋದಾ? ಇದನ್ನ ಆಪ್ಷನ್ ಡೈರೆಕ್ಟ್ ಕೊಟ್ಟಿರ್ತಾನೆ. ರೀಸೆಂಟ್ ಆಗಿ ಇವು ಕರ್ನಾಟಕದಾಗ ಬ್ಲೂ ಝೋನ್, ಗ್ರೀನ್ ಝೋನ್, ಆರೆಂಜ್ ಝೋನ್ ಮತ್ತ ರೆಡ್ ಝೋನ್ ಅಂತ ಮಾಡ್ತಾರೆ. ಇದನ್ನ ಯಾರ ಅರಣ್ಯ ಇಲಾಖೆದವ್ರು ಮಾಡ್ತಾರ, ಟೂರಿಸಂ ಇಲಾಖೆದವ್ರು ಮಾಡ್ತಾರ ಅಂತ ಕೇಳ್ರ? ಅರಣ್ಯ ಇಲಾಖೆದವ್ರು ಮಾಡ್ರಿ. 3 ಝೋನ್ ಅಂತ ಹೇಳಿ ಇದ್ರೊಳಗೆ ವಿಸಿಟರ್ಸ್ ಅಲೌಡ್ ಇದ್ದಿದ್ದು ಯಾವ್ದಂದ್ರೆ ಓನ್ಲಿ ಗ್ರೀನ್ ಝೋನ್ಯಾಗ. ಗ್ರೀನ್ ಝೋನ್ಯಾಗ ಏನ್ ಮಾಡ್ಬೋದು ಅಂದ್ರೆ ಪ್ರವಾಸಿಗರು ಹೋಗ್ಬೋದು. ಮ್ಯಾಕ್ಸಿಮಮ್ ಎಷ್ಟು ಡಿಸ್ಟೆನ್ಸ್ ಇರ್ತೈತೆ ಅಂತ ಕೇಳಿ ಅದನ್ನು ಕೊಟ್ಟ ನಾವು ಪೂರ್ತಿ ಇದನ್ನ ಮಾಡಿ 10 ಮೀಟರ್ ತನ ಇರ್ತದೆ. 10 ಮೀಟರ್ ಅಂದ್ರೆ ಆಲ್ಮೋಸ್ಟ್ 30 ಫೀಟ್ ಆಕತ್ತೆ. 1 ಫೀಟ್ ಅಂದ್ರೆ ಎಷ್ಟು ಆಕತ್ತೆ? 2.5 to ಸಮಥಿಂಗ್ ಐತಲ್ಲ ಅದು ಫೂಟ್ ಮೇಲೆ ಬಂದಾಗ ಒಟ್ಟು 10 ಮೀಟರ್ ತನ ಏನಂದ್ರೆ ಡಿಸ್ಟೆನ್ಸ್ ಇಟ್ಟಿರ್ತದೆ. ಅಷ್ಟು ದೂರಿಂದ ಏನ್ ಮಾಡ್ಬೋದ್ರೆ ನೋಡ್ಬೋದು. ಈಗ ರೀಸೆಂಟ್ ಆಗಿ ಹೋಗಿದ್ರಲ್ರಿ ಆನೆ ತೊಳೆಯತ್ತಿದ್ರೆ ಅವಾಗ ಬಾಳಿಕೆ ತಿನ್ನಿಸ್ತನು ಕಬ್ಬು ತಿನ್ನಿಸ್ನ ತೋಕಾರಲ್ಲ ಅವಾಗ ಅವು ಅಟ್ಯಾಕ್ ಮಾಡ್ತಾವ. ಇದನ್ನ ಏನ್ರ ಆಂಗರ್ ಇದ್ರ ಅದು ಅದ್ರ ಸಲ್ಮಂದ್ ಏನ್ ಮಾಡ್ರ 3 ಝೋನ್ ಮಾಡ್ಯಾರ. ಯಾವ್ದ್ರ ಟೂರಿಸ್ಟ್ ನ ಅಲೌ ಮಾಡ್ತಾರಂದ್ರ ಗ್ರೀನ್ ಝೋನ್. ಗೊತ್ತಾತಲ್ಲ ಗ್ರೀನ್ ಝೋನ್ಯಾಗ ಏನಿರ್ತದೆ ಅಲೌ ಇರ್ತದೆ, ಬ್ಯಾರಿಕೇಡ್ ಇರ್ತದೆ ಅಥವಾ ಜಾಳಿ ಹಾಕಿರ್ತಾರ. ಅಲ್ಲಿಂದ ಏನ್ ಮಾಡ್ಬೋದ್ರೆ ಆನೆ ಐತೆ ಅಂತ ನೋಡಿ ಬರ್ಬೋದು, ಫೋಟೋ ತಕೋಬಹುದು, ಬೇಕಾದ್ ಮಾಡ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ಝೋನ್ ಬರ್ತೈತ್ರಿ ಆರೆಂಜ್ ಝೋನ್ ಅಂತ. ಆರೆಂಜ್ ಝೋನ್ ಏನಿರ್ತದೆ ಅಂದ್ರೆ ನಾಟ್ ಪರ್ಮಿಟೆಡ್ ಫಾರ್ ಟೂರಿಸ್ಟ್, ರೆಸ್ಟ್ರಿಕ್ಟೆಡ್ ಅಲ್ಲ, ಪರ್ಮಿಟೆಡ್ ಇರಂಗಿಲ್ಲ. ಇಲ್ಲಿ ಪರ್ಮಿಷನ್ ಇರಂಗಿಲ್ಲ. ಅಕಸ್ಮಾತ್ ಏನ್ರ ಯಾರ ರಿಸರ್ಚ್ ಮಾಡೋರ ಏನ್ರ ಬಂದಿರ್ತೇಳಿ ಪರ್ಮಿಷನ್ ತಗೊಂಡು ಹೋಗ್ಬೋದು. ಯಾವ್ದಂದ್ರೆ ಆರೆಂಜ್ ಝೋನ್ ಅಂತ ಕರಿತೀವಿ. ಒಂದೇದು ಗೊತ್ತಾತಲ್ಲ ಗ್ರೀನ್ ಝೋನ್ಯಾಗ ಏನಂದ್ರೆ ಟ್ರಾವೆಲ್ ಅಥವಾ ಏನ್ ಪ್ರವಾಸಿಗರು ಬರ್ತಾರಲ್ಲ ಅವ್ರಿಗೆ ಕಂಪ್ಲೀಟ್ಲಿ ಅಲೋ ಇರ್ತೈತಿ. ಯಾವ ಝೋನ್ಯಾಗ ಅಂದ್ರೆ ಗ್ರೀನ್ ಝೋನ್. ಅದಾದ್ಮೇಲೆ ಬರೋದು ಯಾವ್ದಂದ್ರೆ ಆರೆಂಜ್ ಝೋನ್. ಆರೆಂಜ್ ಝೋನ್ದಾಗ ಏನಿರ್ತಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದವ್ರು ಯಾರು ಸ್ಟಾಫ್ಸ್ ಅದು ಇರ್ತಾರಲ್ಲ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ ಅಂದ್ರ ಓನ್ಲಿ ಅರಣ್ಯ ಇಲಾಖೆದಿಂದ ಯಾರ ಪೊಲೀಸ್ ಆಫೀಸರ್ ಇರ್ಲಿ, ಅರಣ್ಯ ಇಲಾಖೆದವ್ರ ರೇಂಜ್ ಫಾರೆಸ್ಟ್ ಆಫೀಸರ್ ಇರ್ತಾರಲ್ಲ ಅವ್ರ ಸ್ಟಾಫ್, ಎಮರ್ಜೆನ್ಸಿ ಸ್ಟಾಫ್ ಎಲ್ಲರಿಗೆ ಅಲೋ ಇರ್ತೈತಿ. ಮತ್ತೆ ಮಾವುತಗಳತ್ ಬರ್ತಾರಲ್ಲ ಇಲ್ಲಿ ಬರಂಗಿಲ್ಲ. ಅವ್ರು ನೆಕ್ಸ್ಟ್ ಝೋನ್ಯಾಗ ಬರ್ತಾರೆ ಮಾವುತಗಳು. ಗೊತ್ತಾಗತ್ತವಲ್ಲ 1ನೇ ಝೋನ್ಯಾಗ ಏನಿರ್ತದ್ರೆ ಟೂರಿಸ್ಟ್ ಅಲಾವ್ ಇರ್ತದ್ರಿ. 2ನೇ ಝೋನ್ದಾಗ ಏನಂದ್ರೆ ಫಾರೆಸ್ಟ್ ಸ್ಟಾಫ್ಗ ಅಥವಾ ಏನ್ ಗೌರ್ಮೆಂಟ್ ಸರ್ವೆಂಟ್ಸ್ ಇರ್ತಾರಲ್ಲ ಪರ್ಮಿಟೆಡ್ ಅಥವಾ ರೆಸ್ಪಾನ್ಸ್ ಟೀಮ್ ಎಮರ್ಜೆನ್ಸಿ ಏನ್ರ ಆದ್ರೆ ಅದು ಹೋಗಾಕ ಮೆಡಿಕಲ್ ಟೀಮ್ ಇರ್ತೈತಲ್ಲ ಅದು 2ನೇ ಝೋನ್ಯಾಗ ಅಲಾವ್ ಇರ್ತದೆ. ಇಲ್ಲಿ ಟೂರಿಸ್ಟ್ಗಳಿಗೆ ಅಲಾವ್ ಇರಂಗಿಲ್ಲ, ಪರ್ಮಿಷನ್ ಇರಂಗಿಲ್ಲ. ಬಟ್ ಪರ್ಮಿಷನ್ ತಗೊಂಡು ಏನಂದ್ರೆ ಅವ್ರು ಏನ್ರ ಇಂಪಾರ್ಟೆಂಟ್ ಇತ್ತು ರಿಸರ್ಚ್ ಮಾಡಕ್ ಬಂದಿರ್ತಾರಲ್ಲ ಅವ್ರು ಪರ್ಮಿಷನ್ ತಗೊಂಡು ಹೋಗ್ಬೋದು. ಪೂರ್ತಿ ರೆಸ್ಟ್ರಿಕ್ಟೆಡ್ ಝೋನ್ ಯಾವ್ದಂದ್ರೆ ರೆಡ್ ಝೋನ್ ಅಂತ ಬರ್ತದೆ. ಆ ರೆಡ್ ಝೋನ್ಯಾಗ ಏನಂದ್ರೆ ಟೂರಿಸ್ಟ್ಗಳಿಗೆ ಪೂರ್ತಿ ರೆಸ್ಟ್ರಿಕ್ಟೆಡ್ ಝೋನ್ ಅಂತಾರ್ರಿ. ಅಲ್ಲಿ ಏನಂದ್ರೆ ರಿಸರ್ಚ್ ಮಾಡ್ತಂದ್ರು ಬಿಡಂಗಿಲ್ಲ. ಯಾಕಂದ್ರೆ
ಅಂದ್ರೆ ಅಲ್ಲಿ ಏನ್ ಆದ್ಯತೆ ಇರ್ತೈತೆ ಅಂದ್ರೆ ಓನ್ಲಿ ಆನಿಗೆ ಟ್ರೈನಿಂಗ್ ಕೊಡೋರು ಅವ್ರು ಮಾವುತ ಅಂತ ಕರಿತೀವಲ್ಲ ಅವ್ ಮಾವುತಗಳು ಇರ್ತಾರಲ್ಲ ಅವ್ರು ಜಳಕ ಮಾಡಿಸೋದು ಅದು ಏನ್ ಮಾಡ್ತಿರ್ತಾರಲ್ಲ ಟ್ರೈನಿಂಗ್ ರೀ ಅವ್ರಿಗೆ ಎಲ್ಲ ಇರ್ತದೆ. ಇವು 3 ಝೋನ್ ಗೊತ್ತಾಕವಲ್ಲ. ಒಂದೇದು ಪೂರ್ತಿ ರೆಸ್ಟ್ರಿಕ್ಟೆಡ್ ಝೋನ್ ಯಾವ್ದಂದ್ರೆ ರೆಡ್ ಝೋನ್, ಯಾರಿಗೂ ಇರಂಗಿಲ್ಲ, ಓನ್ಲಿ ಅದು ಆನೆಗಳನ್ನ ಪಳಗಿಸ್ತಿರ್ತಾರಲ್ಲ ಅವ್ರನ್ನ ಬಿಟ್ರೆ ಯಾರಿಗೆ ಅಲೋ ಮಾಡಂಗಿಲ್ಲ. ಎರಡನೇದು ಫಾರೆಸ್ಟ್ ಸ್ಟಾಪ್ ಅದು ಬರ್ತೈತಿಲ್ಲ, ಯಾಕೆ ಫಾರೆಸ್ಟ್ ಸ್ಟಾಪ್ ಮತ್ತೆ ಕೇಳ್ಬೋದು ನಾವು, ಫಾರೆಸ್ಟ್ ಸ್ಟಾಪ್ಗಳು ಯಾಕೆ ರೆಡ್ ಝೋನ್ಯಾಗ ಅಲೋ ಮಾಡಿಲ್ಲ ಅಂದ್ರೆ ಅವ್ರಿಗೆ ರೆಡ್ ಝೋನ್ಯಾಗ ಪಾರ್ಶಿಯಲಿ ಅಲೋ ಇರ್ತದೆ, ಅವ್ರು ಕಂಪ್ಲೀಟ್ಲಿ ಅಲೋ ಮಾಡಂಗಿಲ್ಲ. ಯಾಕಂದ್ರೆ ಫಾರೆಸ್ಟ್ ಝೋನ್ಗಳಿಗೆ ಇದನ್ನ ಫಾರೆಸ್ಟ್ ಆಫೀಸರ್ಗಳಿಗೆ ಆನಿ ಬಗ್ಗೆ ಟ್ರೈನಿಂಗ್ ಇರಂಗಿಲ್ಲ ರೀ. ಮಾವುತಗಳು ಆನಿದು ಎಲ್ಲ ಗೊತ್ತಿರ್ತದೆ. ಫಾರೆಸ್ಟ್ ಆಫೀಸರ್ ಏನ್ ಮಾಡ್ತಾರೆ, ಅರಣ್ಯದಾಗ ಯಾವ ಪ್ರಾಣಿಗಳು ಇರ್ತಾವಲ್ಲ ಅವ್ನು ಓವರ್ ಸೀನ್ ಮಾಡಕ್ ಇರ್ತಾರೋ ಅದ್ರ ಸಲ್ಮನ್ ಟ್ರೈನ್ಡ್ ಇದ್ರತ್ತೇಳಿ ಒಳಗೆ ಅಲೋ ಮಾಡ್ತಾರೆ, ಇಲ್ಲ ಅದಕ್ಕೆ ಪಾರ್ಶಿಯಲಿ ಅಂತ ಹೇಳಿ. ಯಾಕಂದ್ರೆ ಲಾಸ್ಟ್ ರೆಡ್ ಝೋನ್ ಬರ್ತೈತಿಲ್ಲ ಅದು ಓನ್ಲಿ ಯಾರಿಗೆ ಇರ್ತೈತೆ ಟ್ರೈನಿಂಗ್ ಮಾಡೋರಿಗೆ ಮಾವುತಗಳಿಗೆ ಅಷ್ಟೇ ಇರ್ತಾವ. 3 ಝೋನ್ ಯಾವ್ಯಾವ ಗೊತ್ತದಲ್ಲ, ಯಾರು ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಟೂರಿಸಮ್, ಮಿನಿಸ್ಟ್ರಿ ಆಫ್ ಫಾರೆಸ್ಟ್. ಇವ ಎರಡು ಕನ್ಫ್ಯೂಸ್ ಆಕಾವ. ಯಾಕಂದ್ರೆ ಟೂರಿಸಂ ಸೆಕ್ಟರ್ ಸಲ್ಮನ್ ಗ್ರೋತ್ ಮಾಡ್ರತ್ತೇಳಿ ಮತ್ತೆ ಟೂರಿಸಂ ಹಾಕಿರಿ. ಟೂರಿಸಂ ಸಲ್ಮನ್ ಮಾಡಿದ್ರೆ ರೆಡ್ ಝೋನ್ ತನ ಬಿಡ್ತಿದ್ರು ಅವ್ರು ಹೋಲ್ ಅಂತೇಳಿ. ಬಟ್ ಏನಂದ್ರೆ ಫಾರೆಸ್ಟ್ ಇಲಾಖೆದವ್ರು ಮಾಡ್ತಾರೆ 3 ಝೋನ್ ಮಾಡ್ರಿ. ಯಾವ ಝೋನ್ ಹೇಳ್ರಿ ಕಲರ್? ಗ್ರೀನ್ ರೆಡ್, ಗ್ರೀನ್ ಆರೆಂಜ್ ರೆಡ್. ವೆರಿ ಗುಡ್. ಗ್ರೀನ್ ಆರೆಂಜ್ ರೆಡ್ ಯಾರದ್ರೊಳಗೆ ಟೂರಿಸ್ಟ್ ಅಲವ್ ಇರ್ತಾರತ್ ಕೇಳ್ರ. ಇದು ಯಾವ ಇಲಾಖೆದವ್ರು ಮಾಡ್ತಾರತ್ತಂದ್ರ ಫಾರೆಸ್ಟ್ ಇಲಾಖೆ ಮತ್ತು ಟೂರಿಸಂ ಮಂದಿರ್. ನೆಕ್ಸ್ಟ್ ರೀಸೆಂಟ್ ಆಗಿ 72nd ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ ಅಂತ ಘೋಷಣೆ ಮಾಡ್ತಾರೆ. ಲಾಸ್ಟ್ ಟೈಮ್ 71st ಮಾಡಿದ್ವಿಲ್ಲ, 71st ಮುಗೀತಿ. 72nd ನ್ಯಾಷನಲ್ ಅಥವಾ ರಾಷ್ಟ್ರೀಯ ಇದನ್ನ ಏನಂತಾರ ಸಿನಿಮಾ ಪ್ರಶಸ್ತಿಗಳತ್ ಕರಿತೀವಿ. ಇವು ಪ್ರಶಸ್ತಿಗಳನ್ನ ಹೇಳ್ಬಿಡ್ಲಿ ಎಲ್ಲ ಯಾರು ಕೊಡ್ತಾರೆ ಹೇಳ್ರಿ ಮೊದಲು ಪ್ರಶಸ್ತಿನ? ಈಗ ಹೆಂಗ ಆಸ್ಕರ್ ಪ್ರಶಸ್ತಿನ ಕೊಡ್ತಾರಲ್ಲ ಅಮೆರಿಕಾದಾಗ, ಯಾವ್ದು ಅದು ಆಸ್ಮಾ ಏನದ ಅಂಸಾತ್ ಬರ್ತದಲ್ಲ ಏನತ್ತದ ಇದನ್ನ ಅನಿಮೇಷನ್ ಮೋಷನ್ ಪಿಕ್ಚರ್ ಅಂತ ಐತ್ಲ ಅವ್ರು ಕೊಡ್ತಾರ. ಆಸ್ಕರ್ ಅವಾರ್ಡ್ಸ್ ಕೊಡ್ತಾರಲ್ಲ ಇಂಟರ್ನ್ಯಾಷನಲ್ ಇದು, ಇಂಟರ್ನ್ಯಾಷನಲಿ ಕೊಡ್ತಾರಲ್ಲ. ಸೇಮ್ ಹಂಗ ಇಂಡಿಯಾದಾಗ ಹೈಯೆಸ್ಟ್ ಅತ್ಯುನ್ನತವಾದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಕೊಡ್ತಾರೆ. ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ಪ್ರೈಮ್ ಮಿನಿಸ್ಟರ್, ರಾಷ್ಟ್ರಪತಿ ಕೊಡ್ತಾರೆ. ಇವು ಯಾಕೆ ಕೇಳ್ತಾರಂದ್ರೆ ಈಗ ಪದ್ಮವಿಭೂಷಣ ಪದ್ಮ ಪ್ರಶಸ್ತಿನ ಯಾರು ಕೊಡ್ತಾರಂದ್ರೆ ರಾಷ್ಟ್ರಪತಿ ಕೊಡ್ತಾರಲ್ಲ. ಹಂಗ ಇವನು ನೆನಪಿಟ್ಕೋರಿ. ಯಾವ ಗುಂಡು ಇರ್ತಾವ ಕೈಯಾಗ ಕೊಟ್ಟಿರ್ತಾರೆ ನೋಡ್ರಿ ರಾಷ್ಟ್ರಪತಿ ಅವ್ರಿಗೆ ಇದು ಮಾಡ್ತಾರಲ್ಲ, ಸೇಮ್ ಇವು ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕೊಡೋರು ಯಾರಂದ್ರೆ ರಾಷ್ಟ್ರಪತಿಗಳು ಕೊಡ್ತಾರೆ. ಎಷ್ಟನೇ ಎಡಿಷನ್ ಆಗೈತಿ ರೀಸೆಂಟ್ ಆಗಿ ಅಂದ್ರೆ 72ನೇ ಎಡಿಷನ್. ಒಂದೊಂದು ಹೇಳ್ತೀರಿ. ಫಸ್ಟ್ ಇದನ್ನ ಪ್ರಶಸ್ತಿಗಳ ಬಂದತ್ತೇಳಿ ಫಿಲ್ಮ್ ಪ್ರಶಸ್ತಿ ಅಂದ್ರೆ ಇಂಡಿಯಾದಾಗ ಅಷ್ಟ. ಆಸ್ಕರ್ ಅತ್ ಬಂದ್ರೆ ನಾಮಿನೇಟೆಡ್ ಇಂಟರ್ನ್ಯಾಷನಲ್ ಆಗಿರ್ತದೆ. ರಾಷ್ಟ್ರೀಯ ಪ್ರಶಸ್ತಿ ಒಳಗೆ ನೆನಪಿಟ್ಕೋರಿ ಇಂಡಿಯಾದಾಗ ಆಗಿರ್ಬೇಕು. ಫಿಲ್ಮ್ಗಳನ್ನ ಡೈರೆಕ್ಟ್ ಮಾಡಿದವರು ಅವರೇ ಇರ್ತಾರೆ. ಅದಕ್ಕೆ ರಾಷ್ಟ್ರೀಯ ಇದನ್ನ ಚಲನಚಿತ್ರ ಪ್ರಶಸ್ತಿ ಅಂತ ಕರಿತು. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಐತ್ಲ ಅವರೇ ಇದನ್ನೇನಂದ್ರೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಥವಾ ಅದಕ್ಕೆ ಸೆಲೆಕ್ಷನ್ ಮಾಡೋ ಕಮಿಟಿ ಕೊಡೋರು ಯಾರಂದ್ರೆ ರಾಷ್ಟ್ರಪತಿ. ಇದು ಒಂದ್ ಲೈನರ್ದಾಗ ಬೇಕಾದ ಕೇಳಿ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಯಾರು ಕೊಡ್ತಾರಂದ್ರೆ ರಾಷ್ಟ್ರಪತಿ ಕೊಡ್ತಾರೆ. ಗೊತ್ತಾತಲ್ಲ ಎಷ್ಟನೇ ಎಡಿಷನ್ ಐತಿ ಅಂದ್ರೆ ಇದು 72ನೇ. ಅದ್ರ ಫಸ್ಟ್ ಕೇಳುದ ಯಾವ್ದು ಒಂದು ಚಲನಚಿತ್ರ ಐತಿ ಫೇಮಸ್ ಆಗಿದ್ದಂದ್ರ ಆರ್ಟಿಕಲ್ 370 ಇತ್ತು. ಆರ್ಟಿಕಲ್ 370 ಮೇಲೆ ಬಂದೈತಿ ನೋಡಿ. ಗೊತ್ತಾಯ್ತಲ್ಲ ಆರ್ಟಿಕಲ್ 370 ಎಲ್ಲಿ ಹೇಳ್ರಿ? ಜಮ್ಮು ಕಾಶ್ಮೀರ್ಗೆ ಇತ್ತಲ್ಲ, ಅದ ಆರ್ಟಿಕಲ್ 370 ಮೇಲೆ ಫಿಲ್ಮ್ ಮಾಡ್ಯಾರ. ಅದ ಆರ್ಟಿಕಲ್ 370 ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಕರೀತಾರೆ. ಬೆಸ್ಟ್ ಫಿಲ್ಮ್ ಅಂತ ಬಂದಾಗ ಯಾವ್ದಂದ್ರೆ ಆರ್ಟಿಕಲ್ 370. ಈಗ ಬೆಸ್ಟ್ ಫಿಲ್ಮ್ ಬಂದ್ಮೇಲೆ ಆಕ್ಟರ್ ಮತ್ತೆ ಹೀರೋಯಿನ್ ಮೇಲೆ ಕೇಳ್ತಿರ್ತಾರೆ. ಹೀರೋಗಳು ಇಬ್ರು ಬರ್ತಾರೆ. ಇಬ್ರು ಜಾಯಿಂಟ್ ಆಯ್ತು ಅಂದ್ರೆ ಯಾರ್ಯಾರ? ಕಾರ್ತಿಕ್ ಆರ್ಯನ್ ಮತ್ತೆ ನೆಕ್ಸ್ಟ್ ಮಮ್ಮೂಟಿ. ಕಾರ್ತಿಕ್ ಆರ್ಯನ್ ಯಾವ ಮೂವಿಗೆ? ಎಸ್ ಈ ಚಂದು ಚಾಂಪಿಯನ್ ಮೇಲೆ ಕ್ವಶನ್ ಕೇಳಿದ್ರಿ. ಇದು ರೀಸೆಂಟ್ ಆಗಿ ಚಂದು ಚಾಂಪಿಯನ್ ಅಂತ ಮೂವಿ ಬಂದಿತ್ತ. ಇದು ಯಾರೊಬ್ಬರ ಲೈಫ್ ಮೇಲೆ ಬೇಸ್ಡ್ ಆಗಿತ್ತ. ಇಂಡಿಯಾದಾಗ ಫಸ್ಟ್ ಟೈಮ್ ಪ್ಯಾರಾ ಒಲಿಂಪಿಕ್ ಗೋಲ್ಡ್ ಮೆಡಲ್ ತಗೊಂಡವ್ರ ಅವ್ರು. ಪ್ಯಾರಾ ಒಲಿಂಪಿಕ್ ಅಂದ್ರೆ ಏನತ್ತು ಏನತ್ತಾರ ಅದಕ್ಕೆ? ಡಿಸೇಬಲ್ ಅಂಗವಿಕಲ ಒಲಿಂಪಿಕ್ಸ್ ಅಂತ ಬರ್ದಿಲ್ಲ. ಆ ಒಲಿಂಪಿಕ್ಸ್ ದಾಗ ಫಸ್ಟ್ ಟೈಮ್ ಇಂಡಿಯಾ ಗೋಲ್ಡ್ ಮೆಡಲ್ ತಂದು ಕೊಟ್ಟಾರ. ಅವ್ರ ಬೇಸ್ಡ್ ಮೇಲೆ ಆಗಿತ್ತ ಚಂದು ಚಾಂಪಿಯನ್. ಅದನ್ನ ಕ್ವಶನ್ ಕೇಳಿದ್ದ ಒಮ್ಮೆ ಡೈರೆಕ್ಟ್ ಸೆಂಟ್ರಲ್ದಾಗ. ಚಂದು ಚಾಂಪಿಯನ್ ಇತ್ತೀಚೆಗೆ ಇದನ್ನ ಯಾವ್ದಂದ್ರೆ ಮೂವಿ ಬಂದೈತ್ಲ, ಅದು ಯಾರ ಥೀಮ್ ಅಥವಾ ಯಾರ ಲೈಫ್ ಬೇಸ್ಡ್ ಮೇಲೆ ಆಗಿತ್ತು? ಯಾರ್ದು ಕರೆಕ್ಟ್ ಹೇಳ್ರಿ? ಯಾರ ಮಹಾರಾಷ್ಟ್ರದವ ಬರ್ತಾನಲ್ಲ ನಾವು? ಚಂದು ಅಲ್ಲೋ ಒಂದು ಹೆಸರೇನೈತಿ, ಮುರಳೀಕಾಂತ್ ಪೇಟ್ಕರ್ ನೋಡ್. ಮುರಳೀಕಾಂತ್ ಪೇಟ್ಕರ್ ಇದು ನೆನಪಿಟ್ಕೋರ. ಮುರಳೀಕಾಂತ್ ಪೇಟ್ಕರ್ ಇದು ಯಾವ್ದು ಮೂವಿ ಹೇಳತ್ತಿದ್ದೇಳಿ? ಯಾರಿಗೆ ಕೊಟ್ರತ್ ಹೇಳಿ? ಇದು ಯಾಕಂದ್ರೆ ಡೈರೆಕ್ಟ್ ಈಗ ಪ್ರೆಸೆಂಟ್ ಬೆಸ್ಟ್ ಹೀರೋ ಅಥವಾ ಬೆಸ್ಟ್ ಆಕ್ಟ್ರೆಸ್ ಅಂತ ಯಾರಿಗೆ ಕೊಟ್ರಂದ್ರೆ ಕಾರ್ತಿಕ್ ಆರ್ಯನಿಗೆ. ಯಾವ ಮೂವಿ ಸಲ್ಮಂದ? ಚಂದು ಚಾಂಪಿಯನ್. ಈ ಚಂದು ಚಾಂಪಿಯನ್ ಅನ್ನೋರ ಮೊದಲು ಅವ್ರು ಏನಂದ್ರೆ ಯಾರು ಇದರ ಥೀಮ್ ಮೂವಿ ಐತಿ ನೋಡಿ ಚಂದು ಚಾಂಪಿಯನ್ ಅಂತ, ಮುರಳೀಕಾಂತ್ ಪೇಟ್ಕರ್ ಅಂತ ಬರ್ತಾರ. ಮುರಳೀಕಾಂತ್ ಪೇಟ್ಕರ್ ಫಸ್ಟ್ ಅಥ್ಲೀಟ್ ಆಗಿರ್ತಾರ್ರಿ, ಆಮೇಲೆ ಆರ್ಮಿದಾಗ ಜಾಯ್ನ್ ಆಕಾರ. ಅದು ಇಂಡಿಯಾ ಪಾಕಿಸ್ತಾನ್ ವಾರ್ ಟೈಮ್ನಾಗ ಅವ್ರ ಮೇಲೆ ಬಾಂಬ್ ಬೀಳಂತೆ. ಅವ್ರು ಈ ಪ್ಯಾರಾ ಒಲಿಂಪಿಕ್ ಅಂದ್ರೆ ಪ್ಯಾರಾ ಆಗಿರ್ತಾರೆ. ಫಸ್ಟ್ ಏನಂದ್ರೆ ಪೂರ್ತಿ ಚಲೋನೇ ಇರ್ತಾರೆ. ಆಮೇಲೆ ಅಟ್ಯಾಕ್ ಆದ್ಮೇಲೆ ಏನಕ್ಕೈತೆ ಅಂದ್ರೆ ಪ್ಯಾರಾ ಆಗಿರ್ತಾರೆ, ಅಂದ್ರೆ ಡಿಸೇಬಲ್ ಆಗಿರ್ತಾರಲ್ಲ. ಆ ಟೈಮ್ನಾಗ ಫಸ್ಟ್ ಟೈಮ್ ಯಾವ್ದ್ರೊಳಗೆ ತೊಗೊಂಡಾರ? ಸ್ವಿಮ್ಮಿಂಗ್ ದಾಗ ತಗೋತಾರ. ಇಂಡಿಯಾಗ ಫಸ್ಟ್ ಪ್ಯಾರಾ ಒಲಿಂಪಿಕ್ ಇಲ್ಲಾರ ಹಿಂಗ ಕೇಳಿರ್ತಾರೆ. ಇಂಡಿಯಾದಾಗ ಈಗ ಪ್ಯಾರಾ ಒಲಿಂಪಿಕ್ಸ್ ಮತ್ತೆ ಒಲಿಂಪಿಕ್ಸ್ ಅಂತ ಬರೋದು. ಒಲಿಂಪಿಕ್ಸ್ ಅಂದ್ರೆ ನಾರ್ಮಲ್ ಎಲ್ಲ ಚಲೋ ಇದ್ದವ್ರು ಆಡ್ತಾರ. ಪ್ಯಾರಾ ಒಲಿಂಪಿಕ್ಸ್ನಾಗ ಕೈ ಕಾಲ ಅಥವಾ ಏನಾರ ಡಿಸೇಬಿಲಿಟಿ ಇರ್ತೈತಿಲ್ಲ ಅವ್ರು ಆಡ್ತಿರ್ತಾರೆ. ಆ ಪ್ಯಾರಾ ಒಲಿಂಪಿಕ್ಸ್ನಾಗ ಫಸ್ಟ್ ಟೈಮ್ ಗೋಲ್ಡ್ ಮೆಡಲ್ ಬಂದಿದ್ದು ಯಾರ್ದಂದ್ರೆ ಮುರಳೀಕಾಂತ್ ಪೇಟ್ಕರ್ ಅವ್ರು ತಂದು ಕೊಡ್ತಾರ. ಅದನ್ನ ಡೈರೆಕ್ಟ್ ಒನ್ ಲೈನರ್ದಾಗ ಯಾವ ಕ್ರೀಡೆ ಒಳಗೆ ಇಂಡಿಯಾಕ್ ಫಸ್ಟ್ ಪ್ಯಾರಾ ಒಲಿಂಪಿಕ್ಸ್ನಾಗ ಗೋಲ್ಡ್ ಬರ್ತೈತೆ ಅಂದ್ರೆ ಸ್ವಿಮ್ಮಿಂಗ್ ಒಳಗೆ ತರ್ತಾರ. ಯಾರಂದ್ರೆ ಮುರಳೀಕಾಂತ್ ಪೇಟ್ಕರ್. ಅವ್ರ ಲೈಫ್ ಮೇಲೆ ಬೇಸ್ಡ್ ಆಗಿದ್ ಮೂವಿ ಯಾವ್ದಂದ್ರ
ಚಂದು ಚಾಂಪಿಯನ್ ಅಂತ ಬರ್ತೈತಿ. ಅದ್ರದ್ದು ಆಕ್ಟರ್ ಯಾರು ಅದಾರ ಅಂದ್ರ ಕಾರ್ತಿಕ್ ಆರ್ಯನ. ಅವ್ರಿಗೆ ಏನಂದ್ರ 72ನೇದು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೊಡ್ತಾರೆ. ಇನ್ನೊಬ್ರು ಯಾರ ಮುಮ್ಮುಟ್ಟಿ ಮಲಯಾಳಿ ಅಂದವ್ರಲ್ಲ, ಮಲಯಾಳಂ ಅಲ್ಲ, ಯಾರ್ದ ಯಾವ ಮೂವಿ ಅದ ಬ್ರಹ್ಮಯುಗಮ್ ಅಂತ ಬರ್ತದೆ. 2 ಮೂವಿನೂ ನೆನಪಿಟ್ಕೋರೆ. ಬ್ರಹ್ಮಯುಗಮ್ ಅಂತ ಮೂವಿ ಮಾಡ್ತಾರಲ್ಲ ಅವ್ರಿಗೆ ಮುಮ್ಮುಟ್ಟಿ. ಇದು ಜಾಯಿಂಟ್ ಆಕ್ಟರ್ಸ್ಗಳು ಬಂದಾಗ ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಬಂದಾಗ ಯಾವ್ದಂದ್ರ ಆರ್ಟಿಕಲ್ 370. ಅಂದ್ರೆ ಬೆಸ್ಟ್ ಫಿಲ್ಮ್ ಅಂದಾಗ 370. ಬೆಸ್ಟ್ ಹೀರೋ ಅಂದಾಗ ಯಾರಂದ್ರ ಕಾರ್ತಿಕ್ ಆರ್ಯನ ಮತ್ತ ಮುಮ್ಮುಟ್ಟಿ. ಕಾರ್ತಿಕ್ ಆರ್ಯನ್ ಎದಕ್ಕಂದ್ರ ಚಂದು ಚಾಂಪಿಯನ್ ಯಾರ ಬೇಲ್ ಬೇಸ್ಡ್ ಆಗೈತೆ ಅಂದ್ರ ಮುರಳಿಕಾಂತ್ ಪೇಟ್ಕರ್. ಇಂಡಿಯಾಕ್ ಫಸ್ಟ್ ಪ್ಯಾರಾ ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ ಅಂತ ಕೇಳ್ರ ಡೈರೆಕ್ಟ್ ಯಾವ್ದಂದ್ರೆ ಮುರಳಿಕಾಂತ್ ಪೇಟ್ಕರ್ ತರ್ತಾರೆ. ಯಾವ ಒಂದು ಕ್ರೀಡೆ ಒಳಗ್ರಿ ಸ್ವಿಮ್ಮಿಂಗ್. ಅದಾದ್ಮೇಲೆ ಇನ್ನೊಬ್ರು ಯಾರಂದ್ರೆ ಮುಮ್ಮುಟ್ಟಿ ಅಂತ ಬರ್ತಾರೆ. ಬ್ರಹ್ಮಯುಗಮ್ ಅಂತ ಬರ್ತದೆ. ಈಗ ಯಾವ್ದು ಹೀರೋಗಳತ್ತ ಹೀರೋಯಿನ್ ಬೆಸ್ಟ್ ಒಬ್ರ ತೊಂದರೆ ಯಾವ್ದು ಯಾಮಿ ಗೌತಮ್. ಯಾವ ಮೂವಿ ಅದ ಆರ್ಟಿಕಲ್ 370ಗೆ ಯಾಮಿ ಗೌತಮ್. ಎಲ್ಲ ಗೊತ್ತಾದ್ವಲ್ಲ. ಯಾವಂದ್ರೆ ಮೂವಿನ ಗೊತ್ತಾತ, ಪಿಕ್ಚರ್ ಗೊತ್ತಾತ. ಈಗ ಪ್ರಾದೇಶಿಕ ಭಾಷೆ ಒಳಗೆ ಬಂದ ಕನ್ನಡದ ಐತಲ್ಲ ಯಾವ್ದು ಮೂವಿ ಆಗೈತಿ ಯಾವ್ದ ಮಿಥ್ಯ ಅಂತ ಬರ್ತದೆ. ವೆರಿ ಗುಡ್. ಮಿಥ್ಯ ಇದ ಪ್ರಾದೇಶಿಕ ಅಥವಾ ರೀಜನಲ್ ಲೆವೆಲ್ಗೆ ಯಾವ್ದೊಂದು ಫಿಲ್ಮ್ ಅವಾರ್ಡ್ ತಗೊಂಡೈತೆ ಅಂದ್ರ ಮಿಥ್ಯ ಫಿಲ್ಮ್ ಅಂತ ಬರ್ತದ್ರಿ. ಈ ಮಿಥ್ಯ ಫಿಲ್ಮ್ ದ ಪೋಷಕ ನಟ ಅಥವಾ ಪೋಷಕ ಅಲ್ಲ ಬಾಲ ನಟ ಅಂತ ಬರ್ತಾರ. ಯಾರಿಗೆ ತಗೊಂಡಾರ ಯಾರ ಆತಿಶ್ ಎಸ್ ಶೆಟ್ಟಿ ಅಂತ ಬರ್ತಾರ ನೋಡ್ರಿ. ಇವು ಬಾಲ ನಟ ಪ್ರಶಸ್ತಿ ತಗೊಂಡಾರ ಕರ್ನಾಟಕದವ್ರು. ಇವರು ಆತಿಶ್ ಶೆಟ್ಟಿ ಹುಡುಗ ಆತಿಶಿ ಅಲ್ ಮತ್ತ ಆತಿಶ್ ಶೆಟ್ಟಿ ಅಂತ ಬರ್ತಾರ. ಆತಿಶಿ ಅಂದ್ರೆ ಮತ್ತೆ ಅಲ್ಲಿ ಡೆಲ್ಲಿದಾಗ ಒಬ್ರು ಬರ್ತಾರ. ಅದಕ್ಕೆ ಆತಿಶ್ ಶೆಟ್ಟಿ ಅಂತ ಬರ್ತಾರ. ಗೊತ್ತಾದವಲ್ಲ. ಇನ್ನೊಮ್ಮೆ ಹತ್ತಿರಿ ಎಷ್ಟನೇ ಫಿಲ್ಮ್ ಫೆಸ್ಟಿವಲ್ ಹೇಳೀಗ ಈ ಎಷ್ಟನೇ ಫಿಲ್ಮ್ ಅವಾರ್ಡ್ಸ್ ಅಂದ್ರೆ 72ನೇದು. ಯಾರು ಕೊಡ್ತಾರ? ರಾಷ್ಟ್ರಪತಿ. ಯಾವ ಒಂದು ಮಿನಿಸ್ಟ್ರಿ? ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ. ಬೆಸ್ಟ್ ಫಿಲ್ಮ್ ಯಾವ್ದಂದ್ರ ಆರ್ಟಿಕಲ್ 370. ಬೆಸ್ಟ್ ಆಕ್ಟ್ರೆಸ್ ಯಾರಂದ್ರ ಕಾರ್ತಿಕ್ ಆರ್ಯನ್ ಮತ್ತ ಮಮ್ಮುಟ್ಟಿ. ಆಮೇಲೆ ಬೆಸ್ಟ್ ಆಕ್ಟ್ರೆಸ್ ಅಂತ ಕರಿತಾರಲ್ಲ ಹೀರೋಯಿನ್ ಯಾರ ಯಾಮಿ ಗೌತಮ್. ಯಾವ ಮೂವಿಗೆ? ಆರ್ಟಿಕಲ್ 370. ಅದಾದ್ಮೇಲೆ ಕನ್ನಡದು ಬಂದಾಗ ಪ್ರಾದೇಶಿಕವಾಗಿ ಹೇಳ್ಬಿಡ್ರಿ ಯಾವ್ದ ಮಿಥ್ಯ. ಇನ್ನೊಂದು ಬಾಲನಟ ಅಂತಂದ್ರ ಆತಿಶ್ ಶೆಟ್ಟಿ. ಇನ್ನೊಂದು ಕೇಳ್ರಿ ಅತಿ ಹೈಯೆಸ್ಟ್ ಅಂದ್ರೆ ನಾನ್ ಫೀಚರ್ ಒಳಗಲ್ಲ ಹೈಯೆಸ್ಟ್ ಪಬ್ಲಿಸಿಟಿ ಪಡೆದಿದ್ದ ಅಥವಾ ಹೈಯೆಸ್ಟ್ ವೈರಲ್ ಆಗಿದ್ದ ಮೂವಿ ಅಂತ ಕೇಳ್ಯಾರ. ಕಲ್ಕಿ ಮೂವಿ. ಕಲ್ಕಿ ನೋಡ ಹೈಯೆಸ್ಟ್ ವೈರಲ್ ಅಥವಾ ಹೈಯೆಸ್ಟ್ ಪಬ್ಲಿಷ್ ಆಗಿದ್ದ ಅಥವಾ ಹೈಯೆಸ್ಟ್ ವಾಚ್ಡ್ ಮೂವಿ ಅಂತ ಕರಿತಾರಲ್ಲ ಅದಕ್ಕೂ ಅವಾರ್ಡ್ ಕೊಟ್ರ ಕಲ್ಕಿ ಮೂವಿ ಅಂತ ಹೇಳಿ. ಯಾಕಂದ್ರೆ ಇವ್ ಮೇನ್ ಇವ್ನರ ರಿವಿಷನ್ ಮಾಡಿ ನೆನಪಿಟ್ಟಿರ್ತೀನಿ ಇವತ್ತನ್ನ ಬಿಟ್ಟ. ಯಾಕಂದ್ರೆ ಕ್ವಶನ್ ಕೇಳಿದ್ರೆ ಏನ್ ಕೇಳ್ತಾರ ಅಂದ್ರೆ 72 ಇದನ್ನ 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂತ ಕೊಟ್ಟ 3 ಆಪ್ಷನ್ ಇಂತ ಕೊಟ್ಟೆ ಇರ್ತಾನ. ಅದನ್ನ ಬಿಟ್ಟು ಯಾವ್ದು ಬರ್ತದೆ ಎಲಿಮಿನೇಟ್ ಮಾಡಿರ್ತೀನಿ. ಆನ್ಸರ್ ಸಿಗ್ತದೆ. 4-5 ಮೇಜರ್ ನೆನಪಿಟ್ಕೊಂಡವ್ರು. ಯಾಕಂದ್ರೆ ಅದ್ರೊಳಗೆ ಎಲ್ಲ ಅವಾರ್ಡ್ ಕೊಟ್ಟಿದ್ದು ನೆನಪಿಟ್ಕೋದು ನೆಸೆಸರಿ ಇಲ್ಲ. ಈ ಮೇಜರ್ ಏನ್ ನೆನಪಿಟ್ಟಿರ್ತಿಲ್ಲ. ಇವು ಕನ್ಫರ್ಮ್ ಇದ್ದು ಅಂತೇಳಿ ಮಣ್ಣಿ ಕ್ವಶನ್ ಕೇಳಿದಾಗ ಹಂಗ ನೋಡಿದ್ 2-3 ಗೊತ್ತಿದ್ರೆ ಎಲಿಮಿನೇಟ್ ಮಾಡ್ಬಿಡ್ಬೋದು. ಈಗ ಗೊತ್ತಾದ್ವಲ್ಲ ರಿವಿಷನ್ ಹೇಳ್ತೀರಿ. ನಮ್ ಲಾಸ್ಟ್ ಬೆಸ್ಟ್ ಫಿಲ್ಮ್ ಯಾವ್ದ್ರಿ? ಆರ್ಟಿಕಲ್ 3. ಇಲ್ಲಾರ ಡೈರೆಕ್ಟ್ ಕೇಳ್ಬೋದು ಈ ಆರ್ಟಿಕಲ್ 370 ಯಾವ ರಾಜ್ಯಕ್ಕೆ ಸಂಬಂಧಿಸಿದ ಅಂತ ಹೇಳಿ. ಯಾವ್ದ? ಜಮ್ಮು ಕಾಶ್ಮೀರ. ಅದನ್ನ ಏನಂದ್ರೆ ಇದ್ರೊಳಗೆ ಕೇಳ್ಬೋದು. ಡೈರೆಕ್ಟ್ ಸಬ್ಜೆಕ್ಟ್ ಲಿಂಕ್ ಮಾಡಿ ಕೇಳ್ಬೋದು. ಆರ್ಟಿಕಲ್ 370 ಯಾವ್ದಕ್ಕೆ ಸಂಬಂಧಿತ ಅಂದ್ರೆ ಜಮ್ಮು ಕಾಶ್ಮೀರ್ಗೆ. ಏಕ್ ದೇಶ್ ಮೇ ದೋ ವಿಧಾನ್ ದೋ ಪ್ರಧಾನ್ ದೋ ನಿಶಾನತ್ ಇಲ್ಲತ್ ಯಾರು ಹೇಳ್ತಾರಂದ್ರ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಆರ್ಟಿಕಲ್ 370 ಯಾವಾಗ ಎಲಿಮಿನೇಟ್ ಮಾಡಿರತ್ತಂದ್ರ 2019 ನೆನಪಿರದ. ಇನ್ನೊಂದು ಯಾವ ಆರ್ಟಿಕಲ್ ತೆಗಿತಾರ ಅದ್ರ ಜೋಡ ಅಂತ ಕೇಳ್ರ 35A 37A 35A 370 ಆರ್ಟಿಕಲ್ ಎದ್ರ ಬಗ್ಗೆ ಹೇಳ್ತಿತ್ತಂದ್ರ ಇದನ್ನ ಏನಂತಾರ ತಾತ್ಕಾಲಿಕವಾಗಿ ಏನ್ ಕೊಡ್ತಾರಂದ್ರ ಮೀಸಲಾತಿ ಕೊಡ್ತಾರ. ನಮ್ಮಲ್ಲಿ ಹಂಗೆ 371 ಅದು ಬರ್ತಲ್ಲ ಸೇಮ್ ಅದ ಯಾವ ಭಾಗನಾಗ ಬರ್ತಾವ ಹೇಳಿದ್ವಲ್ಲ ಇವನ್ನ ಟೆಂಪ್ರರಿ ಟ್ರಾನ್ಸಿಷನ್ ಎದ್ರೋಗ ಬರ್ತಾವ್ರಿ. 21ನೇ ಭಾಗನಾಗ ಬರ್ತಾವಲ್ಲ ಇವು ಆರ್ಟಿಕಲ್ ಅದ್ರೋಗ ಬರ್ತಾವ. 21ನೇ ಭಾಗನಾಗ ಕೊಟ್ಟಿದ್ದು ಟೆಂಪ್ರರಿ ಟ್ರಾನ್ಸಿಷನ್ ಅಂದ್ರೆ ಯಾವಾಗ ಬೇಕಾ ತೆಗಿಬಹುದು. ಅದ್ರ ಸಲ್ಮಂದ 370 ಅಂತ ಬರ್ತದೆ. 35A ಆರ್ಟಿಕಲ್ ಎದ್ರ ಸಲ್ಮಂದ ಹೇಳ್ತದೆ. 35 ಆರ್ಟಿಕಲ್ ಯಾವ ಭಾಗನಾಗ ಬರ್ಬೋದು ಹೇಳ್ರಿ ನೋಡು. ಮೂಲಭೂತ ಹಕ್ಕುಗಳದಾಗ ಬರ್ತದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳದಾಗ ಮೂಲಭೂತ ಹಕ್ಕುದಾಗ ಬರ್ತೈತಿ. ಯಾಕಂದ್ರೆ ಮೂಲಭೂತ ಹಕ್ಕು ಬರ್ತದಲ್ಲ 12ರಿಂದ 36 ತನ ಬರ್ತೈತಿ. 35A ಅಂದ್ರೆ ಮೂಲಭೂತ ಹಕ್ಕುದಾಗ ಭಾಗ 3ರಾಗ ಬರ್ತಲ್ಲ ಅಲ್ಲಿ ಏನಂದ್ರೆ ಇದೇನಂದ್ರೆ ಬ್ಯಾರೆ ಕಡೆದವ್ರು ಹೋಗಿ ಅಲ್ಲಿ ಆಸ್ತಿ ತಗೊಳ್ಳೋದ ತಲಾವ್ ಇದ್ದಿದ್ದಿಲ್ಲ. ಅದ 35A ಆರ್ಟಿಕಲ್ ಅವ್ನ 2 ಎಲಿಮಿನೇಟ್ ಮಾಡ್ತಾರೆ. ಯಾವ ಇಯರ್ದಾಗ ಅಂದ್ರೆ 2019 ಜಮ್ಮು ಕಾಶ್ಮೀರ ರಾಜ್ಯ ಇದ್ದಿದ್ದ ಕೇಂದ್ರ ಆಕತ್ಲ ಯಾವ ಒಂದು ಕಾಯ್ದೆ ಪ್ರಕಾರ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರೆ 2019. ಮತ್ತೆ ಅದ ಅಲ್ಲಿ ಆರ್ಟಿಕಲ್ ಅಲ್ಲಿ ಅಟ್ಟ ಐತೆ ಅಂದ್ರೆ ನಾವು ಹೋಗಿ ತಗೊಳಂಗಿಲ್ಲ. ಆರ್ಟಿಕಲ್ ಎಲ್ಲಿ ಅಪ್ಲೈ ಆಕೈತೆ ಅಲ್ಲಿ ಅಟ್ಟ ತಗೊಳಂಗಿಲ್ಲ. ಈಗ ಆರ್ಟಿಕಲ್ ನಮ್ಮಲ್ಲಿ ಬಂದು ಅಪ್ಲೈ ಮಾಡ್ರೆ ನಾವು ತಗೊಳಂಗಿಲ್ಲ. ಮತ್ತೆ ಅವ್ರು ಬೇರೆ ಕಡೆ ಬಂದು ತಗೋತಾರೆ. ನಮ್ಮಲ್ಲಿ ಆರ್ಟಿಕಲ್ ರಿಸರ್ವೇಶನ್ ಇಲ್ಲಲ್ಲ. ಅಲ್ಲಿ ಜಮ್ಮು ಕಾಶ್ಮೀರಿಗೆ ಅಟ್ಟ ರಿಸರ್ವೇಶನ್ ಇತ್ತು. ಅದು ನೆನಪಿರ್ತೈತಲ್ಲ ಯಾವ ಇದ್ರ ಪ್ರಕಾರ ಜಮ್ಮು ಕಾಶ್ಮೀರ ರಾಜ್ಯ ಇದ್ದಿದ್ನ ಕೇಂದ್ರಾಡಳಿತ ಪ್ರದೇಶ ಮಾಡ್ರಂದ್ರ ಜಮ್ಮು ಕಾಶ್ಮೀರ ರಾಜ್ಯ ಮರು ವಿಂಗಡಣಾ ಕಾಯ್ದೆ ಬರ್ತದೆ 2019. ಇಲ್ಲಾರ ಹಿಂಗೂ ಕೇಳಿರ್ತಾರೆ ಜಮ್ಮು ಕಾಶ್ಮೀರ ರಾಜ್ಯ ಮರು ವಿಂಗಡಣಾ ಕಾಯ್ದೆ ಒಳಗೆ 2 ಕೇಂದ್ರಾಡಳಿತ ಪ್ರದೇಶಗಳನ್ನ ಸ್ಥಾಪನೆ ಮಾಡ್ತಾರೆ. ಅವು 2 ಯಾವತ್ ಕೇಳ್ರ ಲಡಾಖ ಮತ್ತು ಜಮ್ಮು ಕಾಶ್ಮೀರ. ಏನು ಕನ್ಫ್ಯೂಸ್ ಆಗ್ಬಾರ್ದ್ರಿ. ಹಿಂದೆ ಮುಂದೆ ಏನ್ ಬೇಕಾದ್ ಮಾಡ್ಲಿ ಅವ್ರು ಇಷ್ಟ ಇರ್ತದೆ. ಆ ಕಾಯ್ದೆ ಪ್ರಕಾರನೇ 2 ಸ್ಥಾಪನೆ ಆಕವು. ಮೊದಲು ರಾಜ್ಯ ಇತ್ತು, ಈಗ ಏನಾಗೈತೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ. ಮತ್ತು ಲಡಾಖಿಗೆ ಸಪರೇಟ್ ಆಗಿದ್ದ ರಾಜ್ಯ ಮರು ವಿಂಗಡಣಾ ಕಾಯ್ದೆ ಇಲ್ಲ. ಜಮ್ಮು ಕಾಶ್ಮೀರ ರಾಜ್ಯ ಮರು ವಿಂಗಡಣಾ ಕಾಯ್ದೆ ಪ್ರಕಾರನ ಆಗೈತೆ. ಈಗ ಯಾವ್ದು ಹೇಳಿದ್ವಿ ಅಂದ್ರೆ ಮೂವಿ ಹೇಳಿದ್ವಿ ಆರ್ಟಿಕಲ್ 370. ಇನ್ನು ಹೇಳ್ರಿ ಬೆಸ್ಟ್ ಆಕ್ಟರ್ ಅಂತ ಬಂದಾಗ ಯಾರಂದ್ರ ಕಾರ್ತಿಕ್ ಆರ್ಯನ್. ಇನ್ನೊಬ್ರು ಯಾರಂದ್ರ ಮಮ್ಮುಟ್ಟಿ ಅಂತ ಬರ್ತಾರೆ. ಮಮ್ಮುಟ್ಟಿ ಯಾವ ಮೂವಿಗೆ? ಬ್ರಹ್ಮಯುಗಮ್. ಆಮೇಲೆ ಕಾರ್ತಿಕ್ ಆರ್ಯನ್ ಬಂದಾಗ ಚಂದು ಚಾಂಪಿಯನ್. ಇಂಡಿಯಾಕ್ ಫಸ್ಟ್ ಪ್ಯಾರಾ ಒಲಿಂಪಿಕ್ಸ್ ಅಂದ್ರ
ಪ್ಯಾರಾ ಒಲಿಂಪಿಕ್ ಒಳಗೆ ಗೋಲ್ಡ್ ಮೆಡಲ್ ಮತ್ತು ಗೋಲ್ಡ್ ತೊಗೊಂಡಾರ ಅವರು. ಬೆಳ್ಳಿ ಏನು ಬೆಳ್ಳಿ ಬ್ರಾಂಜ ಏನು ಕೇಳಿದ್ರು ಗೋಲ್ಡ್ ಕೊಟ್ಟಾರ. ಯಾವ್ದ್ರಾಗಂದ್ರೆ ಸ್ವಿಮ್ಮಿಂಗ್ ಒಳಗೆ ಯಾವ್ದಂದ್ರೆ ಮುರಳಿಕಾಂತ್ ಪೇಟ್ಕರ್ ಅಂತ ಬರ್ತಾರೆ. ಅದಾದ್ಮೇಲೆ ಆಕ್ಟ್ರೆಸ್ ಅಂತ ಬಂದಾಗ ಹೀರೋಯಿನ್ ಬಂದಾಗ ಯಾರಂದ್ರೆ ಯಾಮಿ ಗೌತಮಿ. ಯಾವ ಮೂವಿಗ್ರಿ? ಆರ್ಟಿಕಲ್ 370. ಪ್ರಾದೇಶಿಕವಾಗಿ ಬಂದಾಗ ಮಿಥ್ಯಾತ್ ಬರ್ತೈತಿ. ಬಾಲನಟ ಅಂತಂದ್ರ ಇವನ್ ಪಕ್ಕ ರಿವಿಷನ್ ಮಾಡಿ ನೆನಪಿಟ್ಕೋರಿ. ಪೂರ್ತಿ ಹೈಯೆಸ್ಟ್ ವೈರಲ್ ಆಗಿದ್ದಂದ್ರ ಕಲ್ಕಿ ಅಂತ ಬರ್ದ. ನೆಕ್ಸ್ಟ್ ಮುಮ್ಮುಟ್ಟಿ ಕೊಟ್ರನ ಪದ್ಮಶ್ರೀ ಎಷ್ಟು ಅದನ್ನ ಹೇಳ್ಬಿಡ್ರಿ. ನಾವು ಅವ್ರು ನೆನಪಿಟ್ಟಿಲ್ಲ, ನಮ್ಮ ಸ್ಟೇಟದ್ದು ನೆನಪಿಟ್ಟಿದ್ವಿ. ಕೊಟ್ರನ ಮುಮ್ಮುಟ್ಟಿಗೆ ಅದನ್ನ ನೆನಪಿಟ್ಕೋರಿ. ಪದ್ಮಶ್ರೀ ಕೊಟ್ಟಿದ್ರೆ ಯಾಕಂದ್ರೆ ಅವ್ ಈಗ ರೀಸೆಂಟ್ ಆಗಿ ಅವಾರ್ಡ್ ತಗೊಂಡಿದ್ದ. ಪದ್ಮಶ್ರೀ ಅಂದ್ರೆ ಪದ್ಮ ಅವಾರ್ಡ್ಸ್ ಅಂತ ಬರ್ತಾವ. ಎಷ್ಟು ಬರ್ತಾವ್ರಿ ಪದ್ಮ ಅವಾರ್ಡ್ಸ್? ನಾವ್ ಒಂದ್ ಕ್ವಶನ್ ಕೇಳಿ, ಪದ್ಮ ಅವಾರ್ಡ್ನ್ಯಾಗ ಭಾರತ ರತ್ನ ಬರ್ತೈತೇನ್? ಬರಂಗಿಲ್ಲ. ನೆನಪಿಟ್ಕೋರಿ, ಭಾರತ ರತ್ನ ಅನ್ನೋದು ಪದ್ಮ ಮೇಲಿಂದ. ಪದ್ಮ ಅವಾರ್ಡ್ಸ್ ಅಂದ್ರೆ 3 ಬರ್ತಾವ: ಪದ್ಮ ವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಇವ ಸಿರೀಸ್ ವೈಸ್ ಅದಾವ. ಪದ್ಮಭೂಷಣ ಪದ್ಮ ಅವಾರ್ಡ್ನ್ಯಾಗ ಹೈಯೆಸ್ಟ್ ಯಾವ್ದಂದಾಗ ಮತ್ತೆ ಭಾರತ ರತ್ನ ಅಂತ ಹಾಕಿರಿ. ಭಾರತ ರತ್ನ ಅನ್ನೋದು ಇಂಡಿಯಾದ ಹೈಯೆಸ್ಟ್. ಪದ್ಮ ಅವಾರ್ಡ್ನ್ಯಾಗ ಹೈಯೆಸ್ಟ್ ಯಾವ್ದಂದ್ರ ಪದ್ಮ ವಿಭೂಷಣ, ಅದ್ರ ಸೆಕೆಂಡ್ ಬರುದ ಪದ್ಮಭೂಷಣ್, ಅದ್ರ ಥರ್ಡ್ ಬರುದ ಪದ್ಮಶ್ರೀ. ಎಷ್ಟು ಕೊಟ್ರಿ ಈ ಸರಿ? ಎಷ್ಟು ಮಂದಿ ಕೊಟ್ರಿ? 131. 131 ಮೆಂಬರ್ಸಿಗೆ ಕೊಟ್ಟಾರ. ಅದ್ರಾಗ ಡಿಸ್ಟ್ರಿಬ್ಯೂಟ್ ಮಾಡ್ರಿ. ಪದ್ಮ ವಿಭೂಷಣದಾಗ ಎಷ್ಟು ಜನ? 5 ಜನ ಪದ್ಮ ವಿಭೂಷಣ. ಆಮೇಲೆ ಪದ್ಮಭೂಷಣ 13. ಅದಾದ್ಮೇಲೆ ಉಳಿದಿದ್ ಮೈನಸ್ ಮಾಡ್ಬಿಡ್ರಿ, ಸಿಕ್ಬಿಡ್ತಾರ. ಅದ್ರ ಕರ್ನಾಟಕದ್ದು ಹೇಳ್ತೀರ? ನಾವು ನೆನಪದವ್ ಹೋಗ್ಯಾವ ಹೇಳ್ಬಿಡ್ತೀರಿ? ಹೋಗ್ಯಾವ ರಿವಿಷನ್ ಮಾಡಕ್ ಬರ್ತದೆ ನಂಗೆ. ನೆಕ್ಸ್ಟ್ ಬಿಡ್ರಿ. ಬಿಡ ಅಪ್ಪೆ ಎಲ್ಲ ಏನತ್ತ? ಯಾವ್ಯಾವ? ಕರೆಕ್ಟ್. ರಜತ್ ಕಮಲ್, ಸ್ವರ್ಣ ಕಮಲ್. ಅವಾರ್ಡ್ ಹೆಂಗ್ ಕೊಟ್ರ ಅಂದ್ರೆ ರಜತ್ ಕಮಲ್. ಈಗ ಪಂಚಾಯತ್ ಅವಾರ್ಡ್ ಕೂಡ ಗೋಲ್ಡ್, ಬ್ರಾಂಜ್ ಇದನ್ನತ್ ಮಾಡ್ತಾರಲ್ಲ. ಇದು ಫಿಲ್ಮ್ ಅವಾರ್ಡ್ ಡಿಸ್ಟ್ರಿಬ್ಯೂಷನ್ ದಾಗಲ್ಲ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಅನ್ನೋದು ಒಂದ. ಅದ್ರೊಳಗೆ ರಜತ ಕಮಲ ಅಂದ್ರೆ ಗೊತ್ತಾಗತ್ತಲ್ಲ. ಒಂದಕ್ಕೆ 5 ಲಕ್ಷ ಐತನದ. ಒಂದಕ್ಕೆ 3 ಲಕ್ಷ, ಒಂದಕ್ಕೆ 5 ಲಕ್ಷ ರೊಕ್ಕ ಡಿಸ್ಟ್ರಿಬ್ಯೂಟ್ ಮಾಡಕ ಡಿವೈಡ್ ಮಾಡಿರ್ತಾರ್ರಿ. ಈಗ ಹೆಂಗೆ ಇದು ನಾವು ಪಂಚಾಯತ್ ಅವಾರ್ಡ್ದಾಗ ಬಂದಾಗ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಗೊತ್ತಲ್ಲ. ಗೋಲ್ಡ್ದಾಗ 1 ಕೋಟಿ, ಆಮೇಲೆ 75 ಲಕ್ಷ, 25 ಲಕ್ಷ. ಸೇಮ್ ಫಿಲ್ಮ್ ಅವಾರ್ಡ್ದಾಗ ಡಿವೈಡೇಷನ್ ಅಲ್ಲದ. ಅದ್ರಾಗ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ರೊಕ್ಕ ಹೆಚ್ಚ ಕಡಿಮೆ ಮಾಡ್ತಾರೆ. ಒಂದು ಕಮಲ ಮತ್ತೆ ಇನ್ನೊಂದು ಯಾವ್ದು ಬರ್ತದೆ? ಕಮಲ್ ಒಂದ, ಇನ್ನೊಂದು ಯಾವ್ದು? ಸ್ವರ್ಣ ಮತ್ತ ಸ್ವರ್ಣ ಕಮಲ, ರಜತ್ ಕಮಲನ. 3 ಲಕ್ಷ, 2 ಲಕ್ಷ ರೊಕ್ಕ ಡಿಸ್ಟ್ರಿಬ್ಯೂಟ್ ಮಾಡಕ. ರಾಷ್ಟ್ರೀಯ ಫಿಲ್ಮ್ ಅಥವಾ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅಂದ್ರೆ ಒಂದ ಬರ್ತೈತಿ. ಅದ್ರೊಳಗೆ ಏನಂದ್ರೆ ರೊಕ್ಕ ಡಿಸ್ಟ್ರಿಬ್ಯೂಟ್ ಮಾಡಕ್ 2 ಬರ್ತಾವ. ನೆನಪಿಟ್ಕೊ. ಇವು ಏನ್ ರಿವಿಷನ್ ಮಾಡಿ ಮ್ಯಾಲಿನ ನೆನಪಿಟ್ಕೋತಿರ್ಲಿಲ್ಲ. ಕ್ವಶನ್ ಹಿಂಗ ಕೇಳ್ಬೇಕಿತ್ತಿಲ್ಲ. ಅವ್ನು ಕೇಳಿರ್ತಾನಲ್ಲ, ಯಾವ ನಿಮ್ಗೆ ಪರ್ಫೆಕ್ಟ್ ಗೊತ್ತಿರ್ತಲ್ಲ ಅವ್ನು ಕರೆಕ್ಟ್ ನೆನಪಿಟ್ಕೋರಿ. ಯಾಕಂದ್ರೆ ಪರ್ಫೆಕ್ಟ್ ಗೊತ್ತಿದ್ದು ಇರ್ತೇಳಿ, ಇದು ಪರ್ಫೆಕ್ಟ್ ಆನ್ಸರ್ ಐತೆ ಅಂದ್ರೆ ಇದನ್ನ ಬಿಟ್ಟು ಯಾವ ಬರ್ತಲ್ಲ ಅವ್ನು ಎಲಿಮಿನೇಟ್ ಮಾಡಕ ಕಾನ್ಫಿಡೆನ್ಸ್ ಬರ್ತದೆ. 2 ಡೌಟ್ಲೇ ಇದ್ದು ಅಂತೇಳಿ ಅವಾಗ ಏನಾಕತಿ, ಯಾವ್ದು ಹಾಕ್ಲಿ ಯಾವ್ದು ಬಿಡ್ಲಿ ಅಂತ. ಇವು ಏನು ಅರ್ಧ ನೆನಪಿಟ್ಟಿರಲ್ಲ, ಇವತ್ರೊಳಗೆ ಏನಾಕವಲ್ಲ ಪರ್ಫೆಕ್ಟ್ ನೆನಪಿದ್ದು ಅಂತೇಳಿ ಇವು. ಉಳ್ಕಿದ್ದು ಬಿಟ್ಟಿದ್ದು. ಯಾಕಂದ್ರೆ ಲಾಸ್ಟ್ ಟೈಮ್ ಕೇಳಿದ್ದು ಅದ್ರ ಮೇಲೆ ಕೇಳಿದ್ದು. ಅವ್ರು ಲಾಸ್ಟ್ ಟೈಮ್ ಕೇಳಿದ್ದಲ್ಲ 71. ಇದನ್ನ ಯಾವ್ದು ರಿಷಬ್ ಶೆಟ್ಟಿಗೆ ರಕ್ಷಿತ್ ಶೆಟ್ಟಿ ಯಾವ್ದೋ ಬಂದಿತ್ತಲ್ಲ ಅವಾಗ ಕೇಳಿದ್ರಿ. 2-3 ಫಿಲ್ಮ್ ಕೇಳಿದ್ದ. ಆಮೇಲೆ ABC ಆಪ್ಷನ್ ಕೊಟ್ಟಿದ್ದು, ಒಂದು ಎಲಿಮಿನೇಟ್ ಮಾಡ್ರೆ ಸಿಗ್ತಿತ್ತು. ಗೊತ್ತಾಯ್ತಲ್ಲ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಅನ್ನೋದು ಒಂದ ಬರ್ತೈತಿ ಭಾರತಕ್ಕೆ. ಅದೇ ಏನಂದ್ರೆ 2020. ಇದು ಮತ್ತೆ 26 ಕೊಟ್ಟಾರ. ಬಟ್ ಯಾವ ಇಯರ್ ನಾಮಿನೇಷನ್ ಅಂದ್ರೆ ಇದು 25ರದ 24ರದ 25ರದ 24 24ರದ ಇರ್ಬೇಕು ನೋಡಿ. 24ರದ ನಾಮಿನೇಷನ್ 25ರದ ಐತಿರ್ಬೇಕ. ಅದ 24ರದಲ್ಲ. 24 ಐತಿ. ನೆಕ್ಸ್ಟ್, ದೇಶದ ಮೊದಲ ಖಾಸಗಿ ರಾಕೆಟ್ ಅತ್ ಲಾಂಚ್ ಮಾಡ್ತಾರ್ರಿ. ಖಾಸಗಿ ಕಮರ್ಷಿಯಲ್ ಯಾರ? ವಿಕ್ರಮ್ 1. ದೇಶದ ಮೊದಲ ರಾಕೆಟ್ ಖಾಸಗಿ ಅಂತಂದ್ರ ಬರೇ ಮೊದಲ ರಾಕೆಟ್. ಇದು ಆರ್ಬಿಟಲ್ ಅಥವಾ ಏನಂದ್ರ ಕಕ್ಷೆ ಮೇಲಿಂದ ಮೊದಲ ಖಾಸಗಿ ರಾಕೆಟ್ ಅಂದ್ರ ವಿಕ್ರಮ್ 1. ಇದಕ್ಕಿಂತ ಮುಂಚೆ ವಿಕ್ರಮ್ ಎಸ್ ಅತ್ ಮಾಡ್ರಿ. ಅದೇನು ಇದು ವಿಕ್ರಮ್ 1 ಅನ್ನೋದು ಕರೆಕ್ಟ್. ವಿಕ್ರಮ್ ಎಸ್ ಅತ್ ಮಾಡಿರಲ್ಲ, ಅದೇನು? ನಾ ಆಪ್ಷನ್ ಕೊಡ್ತೇನೆ. ರಾಕೆಟ್, ಸೆಟಲೈಟ್, ಏನ್ ವಿಕ್ರಮ್ ಎಸ್. ಇದು ಎರಡು ಸ್ಕೈ ರೂಟ್ ದವ್ರ ಮಾಡ್ತಾರೆ. ವಿಕ್ರಮ್ ಸಾರಾಭಾಯಿ ಹೆಸರ್ಲಿ. ವಿಕ್ರಮ್ ಎಸ್ ಅನ್ನೋದೇನ, ವಿಕ್ರಮ್ 1 ಅನ್ನೋದೇನು? ವಿಕ್ರಮ್ 1 ಅನ್ನೋದ ಸಬ್ ಆರ್ಬಿಟ್. ಇದು ನೆನಪಿಟ್ಕೋರಿ. ವಿಕ್ರಮ್ ಎಸ್ ಐತ್ಲ ಭಾರತದ ಮೊದಲ ರಾಕೆಟ್, ಖಾಸಗಿ ರಾಕೆಟ್ ಅಂತ ಕರಿತೀವಿ. ಅದು ಏನ್ ಮಾಡ್ತಾರ ಅಂದ್ರೆ ಆರ್ಬಿಟ್ ಲಾಂಚ್ ಮಾಡಲ್ರಿ. ರಾಕೆಟ್ಗಳನ್ನ ಲಾಂಚ್ ಮಾಡ್ಬೇಕಲ್ಲ. ರಾಕೆಟ್ ಅಂದ್ರೆ ಗೊತ್ತಾಕಲ್ ನಮ್ಮಲ್ಲಿ 3 ಅದಾವ ಗೌರ್ಮೆಂಟ್ ಓನ್ಡ್. ಯಾವ್ಯಾವ್ದಾವ್? SSLV, GSLV, PSLV. ಇವು 3 ಅದಾವ ಗೌರ್ಮೆಂಟ್. ಬೇರೆ ಯಾವ ಇಲ್ಲ ನಮ್ಮಲ್ಲಿ. SSLV ಅಂದ್ರೆ ಸ್ಮಾಲ್ ಸೆಟಲೈಟ್, ಅಂದ್ರೆ ಸಣ್ಣ ಸೆಟಲೈಟ್ ಉಪಗ್ರಹಗಳನ್ನು ಯಾಕೆ ಮಾಡ್ತಾರಲ್ಲ, ಇವು ಗೌರ್ಮೆಂಟ್ ಅದಾವ. ಪ್ರೈವೇಟ್ ಆಗಿ ಇಂಡಿಯಾ ಟ್ರೈ ಮಾಡಿದ್ದಿಲ್ಲ, ಫಸ್ಟ್ ಟೈಮ್ ಮಾಡ್ತಾರೆ. ವಿಕ್ರಮ್ ಎಸ್ ಅತ್ ರಾಕೆಟ್ ಕೊಟ್ಟಿರ್ತಾರೆ. ಮತ್ತೆ ವಿಕ್ರಮ್ ಎಸ್ ಅತ್ ಯಾವ ಕ್ವಶನ್ ಕೇಳಿದ್ರ ಮೇಲೆ ಡಿಪೆಂಡ್ ಆಕತ್ರಿ. ಕಕ್ಷೆ ಮೇಲೆ ಲಾಂಚ್ ಮಾಡಿದ್ದು ಫಸ್ಟ್ ಇದನ್ನ ಖಾಸಗಿ ರಾಕೆಟ್ ಯಾವ್ದಂದ್ರೆ ವಿಕ್ರಮ್ 1. ಬರೇ ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವ್ದು ಕೇಳಿದತ್ತೇಳಿ ಯಾವ್ದಕ್ ಬಗ್ಗೆ ವಿಕ್ರಮ್ ಎಸ್. ವಿಕ್ರಮ್ ಎಸ್ ಟ್ರಯಲ್ ಬೇಸಿಸ್ ಮೇಲೆ ಮಾಡಿದ್ದು. ಅದನ್ನ ಕಕ್ಷೆಗೆ ಬಿಟ್ಟಿದ್ದಿಲ್ಲ. ಬರೇ ರಾಕೆಟ್ ಉಡಾವಣೆ ಮಾಡ್ತೈತೋ ಇಲ್ಲೋ ನೋಡಕ್ ಮಾಡಿದ್ರು. ವಿಕ್ರಮ್
ಎಸ್ ಇದು ವಿಕ್ರಮ್ 1 ಅಂತ ಏನ್ ಮಾಡ್ಯಾರಲ್ರಿ, ಇದು ಏನ್ ಮಾಡ್ತಾ ಇದಾರೆ ನಮ್ದು ಆರ್ಬಿಟಲ್ ಅಥವಾ ಕಕ್ಷೆ ಅಂತ ಇರ್ತೀವಲ್ಲ ಆ ಕಕ್ಷೆಗೆ ಹೋಗಿ ಏನ್ ಮಾಡ್ತಾ ಇದಾರೆ ಸಣ್ಣ ಸೆಟಲೈಟ್ಗಳನ್ನ ಅಥವಾ ಉಪಗ್ರಹಗಳನ್ನ ಲಾಂಚ್ ಮಾಡ್ತದೆ. ಯಾವ ಒಂದು ಇದನ್ರಿ ಯಾವ ಒಂದು ಕಂಪ್ನಿದವ್ರು ಮಾಡ್ತಾರೆ ಇದನ್ನ, ಯಾವ್ದ ಸ್ಕೈ ರೂಟ್ ಏರೋಸ್ಪೇಸ್. ಕರೆಕ್ಟ್, ಸ್ಕೈ ರೂಟ್ ಏರೋಸ್ಪೇಸ್ ಬೆಂಗಳೂರು ಬೇಸ್ಡ, ಹೈದರಾಬಾದ್ ಬೇಸ್ಡ, ಚೆನ್ನೈ ಬೇಸ್ಡ, ಯಾವ್ದ ಹೈದರಾಬಾದ್ ಬೇಸ್ಡ ಸ್ಕೈ ರೂಟ್ ಹೆಸರು ಎರಡು ನೆನಪಿಟ್ಕೋರಿ. ವಿಕ್ರಮ್ ಎಸ್ ಒಂದ, ವಿಕ್ರಮ್ 1 ಒಂದ. ವಿಕ್ರಮ್ ಎಸ್ ಬಂದ್ರೆ ಭಾರತದ ಮೊದಲ ರಾಕೆಟ್, ಖಾಸಗಿ ರಾಕೆಟ್ ಅದು. ವಿಕ್ರಮ್ 1 ಅಂತ ಬರ್ತೇನೆ, ಇದು ಕಕ್ಷೆ ಮ್ಯಾಲ ಲಾಂಚ್ ಮಾಡಿದ್ದ ಮೊದಲ ರಾಕೆಟ್. ಅಂದ್ರೆ ರಾಕೆಟ್ ಏನ್ ಮಾಡ್ತಾವ ತಳಗಿನ ಉಪಗ್ರಹಗಳನ್ನ ಓದ್ ಮ್ಯಾಲ್ ಬಿಡ್ಬೇಕು ಅಂತದ್ ಯಾವ್ದಂದ್ರೆ ವಿಕ್ರಮ್ 1 ಮಾಡೈತಿ. ಅಥವಾ ಸಕ್ಸಸ್ಫುಲ್ ರೀಸೆಂಟ್ ಆಗಿ ಕಕ್ಷೆಗೆ ಉಪಗ್ರಹ ಓದಿದ್ದು ಖಾಸಗಿ ರಾಕೆಟ್ ಯಾವ್ದು ಕೇಳಿದ್ರು ವಿಕ್ರಮ್ 1. ಗೊತ್ತಾಕಲ್ಲ ವಿಕ್ರಮ್ ಎಸ್ ವಿಕ್ರಮ್ 1ದಾಗ ಯಾವ ಕಂಪ್ನಿದವ್ರು ಮಾಡ್ತಾರ ಇದನ್ನ. ಮನ್ ಕ್ವಶನ್ ಕೇಳ್ಯಾರ, ರಾಕೆಟ್ಗಳು ಬಂದಾಗ ಕೇಳ್ತಿರ್ತಾರ, ಏನ್ ಕೇಳ್ಯಾರ ಅಂದ್ರೆ ಇದನ್ನ ಜಗತ್ನಾಗ ಮೊದಲ ಇವು ಎಷ್ಟ್ ಕಂಟ್ರಿ ಹೇಳ್ರಿ ಮೊದಲು ರಾಕೆಟ್ ಅಂತ ಹೇಳತ್ತೀವಲ್ಲ, ರಾಕೆಟ್ಗಳನ್ನ ಪ್ರೈವೇಟ್ ಆಗಿ ಲಾಂಚ್ ಮಾಡಿದ್ದು ಕಂಟ್ರಿ ಎಷ್ಟನೇ ಕಂಟ್ರಿ? ಇಂಡಿಯಾ 3ನೇ ಕಂಟ್ರಿ. ಇದಕ್ಕಿಂತ ಮುಂಚೆ ಮೊದಲು ಯಾವ ಮಾಡವ್? ಅಮೆರಿಕ ಮತ್ತ ಚೀನಾ. ಎಷ್ಟ ಡೆವಲಪ್ಡ್ ಅದಾವ್ರಿ ಯಾವ್ದಂದ್ರೆ ರಷ್ಯಾ ಡೆವಲಪ್ಡ್ ಐತಿ, ಜಪಾನ್ ಡೆವಲಪ್ಡ್ ಐತಿ, ಆದ್ರೂ ಮಾಡಿಲ್ಲಲ್ಲ ರಷ್ಯಾದವ್ರು ಎಲ್ಲಾ ರಾಕೆಟ್ಗಳು ಮಾಡ್ರೆ ರಾಸ್ ಕಾಸ್ಮೋಸ್ ದಿಂದ ಮಾಡ್ಯಾರ. ಅವ್ರು ಪ್ರೈವೇಟ್ ಆಗಿ ಫಂಡ್ ಮಾಡಕ ಅಥವಾ ಪ್ರೈವೇಟ್ ಆಗಿ ಮೈಂಡ್ಗಳು ಇಲ್ಲ ಅಲ್ಲಿ. ಯಾಕಂದ್ರೆ ಇದನ್ನ ಅಮೆರಿಕಾದಾಗ ಬಂದಾಗ ಎಲಾನ್ ಮಾಸ್ಕ್ ಅದಾರಲ್ಲ ಸ್ಪೇಸ್ ಎಕ್ಸ್ ದವ್ರು ಅವ್ರ ಮಾಡ್ತಾರೆ ಯಾವ್ದಂದ್ರೆ ಫಾಲ್ಕನ್ 9 ರಾಕೆಟ್ ಅಂತ ಅವ್ರದ್ದು ಪ್ರೈವೇಟ್ ರಾಕೆಟ್ಗಳು. ಇವ್ರು ರಾಕೆಟ್ಗಳು ಸೆಟಲೈಟ್ಗಳಲ್ಲ. ಮತ್ತೆ ಇನ್ನೊಮ್ಮೆ ಎಲ್ಲರ ಜಗತ್ನಾಗ ಎಷ್ಟನೇದು ಉಪಗ್ರಹ ಪ್ರೈವೇಟ್ ಆಗಿ ಮಾಡೈತೆ ಅಂದ್ರೆ ಉಪಗ್ರಹದಾಗ ಬರಂಗಿಲ್ಲ. ಉಪಗ್ರಹಗಳು ಬೇರೆ, ರಾಕೆಟ್ಗಳು ಬೇರೆ. ರಾಕೆಟ್ ಅಂದ್ರೆ ಓದ್ ಮ್ಯಾಲ್ ಬಿಡು, ಉಪಗ್ರಹ ಅಂದ್ರೆ ಅಲ್ಲಿ ಹೋಗಿ ವರ್ಕ್ ಆಗು. ಯಾವ ಉಪಗ್ರಹ ಬಿಟ್ಟಿರ್ತಿಲ್ಲ ಅದೇನ್ರ ಅಬ್ಸರ್ವೇಷನ್ ಮಾಡ್ಲಿ ಅಥವಾ ಇಂಟರ್ನೆಟ್ ಕಮ್ಯುನಿಕೇಶನ್ ಸಲ್ಮಂದ್ ಮಾಡ್ತಿಲ್ಲ ಆ ಉಪಗ್ರಹ. ಬರೇ ರಾಕೆಟ್ ದಾಗ ಬಂದಾಗ 3ನೇ ಕಂಟ್ರಿ ಆಕೈತಿ. ಉಪಗ್ರಹ ಬಂದಾಗ ಬೇರೆ ಕಂಟ್ರಿ ಮಾಡ್ಯಾವ ಅದರ್ ಸಲ್ಮಂದ್. ರಾಕೆಟ್ ಒಳಗ ಪ್ರೈವೇಟ್ ಆಗಿ ಲಾಂಚ್ ಮಾಡಿದ್ ಎಷ್ಟನೇ ಕಂಟ್ರಿ ಅಂದ್ರೆ 3ನೇ. ಫಸ್ಟ್ 2 ಕಂಟ್ರಿ ಯಾವ್ಯಾವ್ರಿ? USA ಮತ್ತ ಚೀನಾ. ನೆನಪಿಟ್ಕೋರಿ. ಇವ್ರು ಏನಂದ್ರ ರಾಕೆಟ್ ಒಳಗೆ ಬಂದಾಗ ಇಂಡಿಯಾದಾಗ ಎಷ್ಟು ಟೈಪ್ ರಾಕೆಟ್ ಅದಾವ? 3 ಟೈಪ್ ರಾಕೆಟ್ ಅದಾವ. ಯಾವ್ಯಾವ್ರಿ? PSLV, GSLV, SSLV. ಅವಕ್ಕೆ ಹೊಸದ ಹೆಸರು ಮಾಡ್ರಲ್ಲ ನೆನಪದಾವಲ್ಲ ಅವನು ನೆನಪಿಟ್ಕೋರಿ. ಇದಕ್ಕೆ ಇಸ್ರೋದ ಹಾರ್ಸ್ ಪವರ್ ಅಥವಾ ಇಸ್ರೋದ ಇದನ್ನ ಏನಂತಾರ ಹಾರ್ಸ್ ಪವರ್ ಅಂತ ಯಾವ್ದು ಕರೀತಾರೆ? GSLV ಗೆ PSLV ಗೆ ಇಸ್ರೋದ ಹಾರ್ಸ್ ಪವರ್ ಅಂತ ಕರೀತಾರೆ. PSLV ಫುಲ್ ಫಾರ್ಮ್ ಏನು? ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಇವು ಫುಲ್ ಫಾರ್ಮ್ ನೆನಪಿಟ್ಕೋರಿ. PSLV ಐತೈತಲ್ಲ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಮೊದಲು ಏನ್ ಮಾಡ್ತೀರ ಅಂದ್ರೆ ನಾರ್ತ್ ಪೋಲ್ ಸೌತ್ ಪೋಲ್ ಹಿಂಗೆ ಏನ್ ತಿರುಗ್ತಿದ್ದಿಲ್ಲ ಅಂತವ್ ರಾಕೆಟ್ ಯಾವ್ದಂದ್ರೆ PSLV ಯೂಸ್ ಮಾಡ್ತೀರಿ. GSLV ಅಂದ್ರೆ ಜಿಯೋ ಸಿಂಕ್ರೋನಸ್ ಕರಿತೀವಿ. ಭೂಮಿಗೆ ಅಥವಾ ಭೂಮಿಗೆ ಜಿಯೋ ಸಿಂಕ್ರೋನಸ್ ಮಾಡ್ತಿರ್ತಲ್ಲ ಅಂತ ಸ್ಯಾಟಲೈಟ್ ಲಾಂಚ್ ಮಾಡ್ತೀರಿ. ಅದಕ್ಕೆ ಜಿಯೋ ಸಿಂಕ್ರೋನಸ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತಿದ್ರು. ಅದಕ್ಕೆ ರೀನೇಮ್ ಮಾಡ್ಯಾರ ಎರಡಕ್ಕೂ. PSLV ಗೆ ಏನಂತ ಹೆಸರಿಟ್ಟು ನೆಕ್ಸ್ಟ್ ಜನರೇಷನ್ ಲಾಂಚ್, NGLV ಅಂತ ಕರಿತೀವಿ. ನೆಕ್ಸ್ಟ್ ಜನರೇಷನ್ ಲಾಂಚಿಂಗ್ ವೆಹಿಕಲ್ ಯಾವ್ದಂದ್ರೆ PSLV. ಅಥವಾ ಡೈರೆಕ್ಟ್ ಕೇಳಿರ್ತಾರೆ ಕ್ವಶನ್ ಕೇಳಾಗ ಈಗ ಎಲ್ಲ PSLV GSLV ಹಾಕಲ್ ಇಸ್ರೋದ ಹಾರ್ಸ್ ಪವರ್ ಅಂತ ಯಾವ್ದು ಕರೀತಾರ ಹೊಸ ಹೆಸರು ಕೊಡ್ತಾರೆ. LVM NGLV ಯಾವ್ದು? NGLV. LVM ಅಂತ ಕರೀತದ ಯಾವ್ದಂದ್ರ GSLV ಗೆ ಅಥವಾ ಇಸ್ರೋದ ಬಾಹುಬಲಿ ಅಂತ ಕರಿತೀವಿ. ಅಥವಾ ಹಿಂಗೂ ಕೇಳಿದತ್ತೇಳಿ ಇಸ್ರೋದಾಗ ಇರು 3 ರಾಕೆಟ್ ಅದಾವ ಇಲ್ಲ 3 ರಾಕೆಟ್ದಾಗ ಅತಿ ಹೈಯೆಸ್ಟ್ ವೇಟ್ ಒಯ್ಬೇಕಾರ ಯಾವ ರಾಕೆಟ್ ಯೂಸ್ ಮಾಡ್ತಾರ ಅಂದ್ರೆ GSLV. ಅದಕ್ಕೆ ಇಸ್ರೋದ ಬಾಹುಬಲಿ ಅಂತ ಕರಿತೀವಿ. ಇವು 3 ಅದಾವ. ಫಸ್ಟ್ ಟೈಮ್ ಪ್ರೈವೇಟ್ ರಾಕೆಟ್ ಯಾವ್ದು ಮಾಡ್ರಂದ್ರ ವಿಕ್ರಮ್ 1. ವಿಕ್ರಮ್ 1 ಯಾವ ಒಂದು ಏರೋಸ್ಪೇಸ್ ಅಂದ್ರ ಸ್ಕೈ ರೂಟ್ ಏರೋಸ್ಪೇಸ್. ಯಾವ ಕಂಪ್ನಿ ಬೇಸ್ಡ್ ರೀ? ಹೈದರಾಬಾದ್ ಬೇಸ್ಡ್ ಐತಿ. ಈಗ ಹೇಳ್ರಿ ನೋಡಿ ಬನ್ನಿ ಕ್ವಶನ್ ಕೇಳ ನೋಡಿ. ಏನ್ ಕೇಳಂದ್ರೆ ಜಗತ್ನಾಗ ಫಸ್ಟ್ ಟೈಮ್ ಕಟ್ಗಿದಿಂದ ಮಾಡಿದ ಉಪಗ್ರಹ ಯಾವ್ದ? ಜಪಾನ್ದಾವ್ದು ಯಾವ್ದು ಹೆಸರ ಕೇಳ. ನಾವು ಡೈರೆಕ್ಟ್ ಕ್ವಶನ್ ಕೇಳಿದ್ದಲ್ಲ ಲಿಗ್ನೋಸ್ಯಾಟ್ ನೆನಪಿರ್ತೈತಲ್ಲ ಲಿಗ್ನೋಸ್ಯಾಟ್. ಈಗ ಹೇಳಿ ಇಂಡಿಯಾದಾಗ ಲಾಂಚ್ ಮಾಡಿದ್ದು ಈಗ ಏನಂದ್ರೆ ರಾಕೆಟ್ ಹೇಳ್ರಿ ಯಾವ್ದಂದ್ರೆ ಕಕ್ಷೆಗೆ ಆಗಿದ್ದು ಯಾವ್ದಂದ್ರೆ ವಿಕ್ರಮ್ 1. ಇಂಡಿಯಾದಾಗ ಫಸ್ಟ್ ಟೈಮ್ 3D ರಾಕೆಟ್ ಪ್ರಿಂಟ್ ಮಾಡ್ಯಾರ. ಯಾರು ಮಾಡ್ತಾರ 3D ರಾಕೆಟ್? ಯಾವ್ದ? ಅಗ್ನಿಕೂಲ್ ಕಾಸ್ಮೋಸ್. ನೆನಪಿರ್ತಾವಲ್ಲ ಇವು 3D ರಾಕೆಟ್ ಕೇಳಿದಾಗ ಈ ರಾಕೆಟ್ ಯಾಕೆ ನ್ಯೂಸ್ ನ ಮಾಡಿಲ್ಲ ಅಂದ್ರೆ ಈ ರಾಕೆಟ್ ದಿಂದ ಸೇಫ್ ಆಗಿ ಲಾಂಚ್ ಮಾಡಿವಿ. ಈಗ ಆಲ್ರೆಡಿ ಏನಂದ್ರೆ ಯಾವ್ದು ವಿಕ್ರಮ್ 1 ದಿಂದ ಲಾಂಚ್ ಮಾಡಿದ್ವಿ ಕಕ್ಷೆಗೆ. ಬಟ್ ಏನ್ 3D ಪ್ರಿಂಟೆಡ್ ರಾಕೆಟ್ ಮಾಡಿರಲ್ಲ ಅದನ್ನ ಉಡಾವಣೆ ಮಾಡಕ ಟ್ರೈ ಮಾಡಿಲ್ರಿ. ಅದನ್ನ 3D ಪ್ರಿಂಟೆಡ್ ಐತೆ. 3D ಪ್ರಿಂಟೆಡ್ ರಾಕೆಟ್ ಒಂದ್ ಬರ್ತೈತಿ, 3D ಪ್ರಿಂಟೆಡ್ ಎಂಜಿನ್ ಒಂದ್ ಬರ್ತೈತಿ. ಎರಡು ಒಂದ ಕಂಪ್ನಿದವ್ರು ಮಾಡ್ತಾರೆ. ಯಾರು? ಅಗ್ನಿಕೂಲ್ ಕಾಸ್ಮೋಸ್ ಕಂಪ್ನಿ ಅದು. ಈಗ ಹೇಳ್ರಿ ಯಾವ ಹೆಸರು ಕೇಳಿದಾಗ ಅಗ್ನಿಬಾನ್ ಅನ್ನೋದೇನು? ಅಗ್ನಿಬಾನ್ ಅನ್ನೋದ ರಾಕೆಟ್, ಅಗ್ನಿಲೆಟ್ ಅನ್ನೋದ ಎಂಜಿನ್. ನೆನಪಿರ್ತಾವಲ್ಲ 3D ಪ್ರಿಂಟೆಡ್ ಅಂದ್ರೆ ಗೊತ್ತಾಕಲ್ಲ. ಈ 3D ಪ್ರಿಂಟೆಡ್ ಅಂತ ನ್ಯೂಸ್ ನೇ ಬರ್ತಾವಲ್ಲ. ರಾಕೆಟ್ಗಳಾಗ್ಲಿ ಅಥವಾ ಮೊಬೈಲ್ಗಳಾಗ್ಲಿ ತಂದು ಅಸೆಂಬ್ಲಿ ಮಾಡ್ಬೇಕಾರೆ ಸ್ಕ್ರೂ ಡ್ರೈವರ್ಲೆ ಫಿಟ್ ಮಾಡ್ತೀವಲ್ಲ. 3D ಪ್ರಿಂಟೆಡ್ ಅಂದ್ರೆ ಏನಕತಿ ಒಂದು ಅಸೆಂಬ್ಲಿ ಇಟ್ಟಿರ್ತೀನಿ ಪೂರ್ತಿ ಪ್ರಿಂಟ್ ಆಗಿ ಬಂದ್ಬಿಡುತ್ತೆ. 3D ಪ್ರಿಂಟ್ ಅಂದ್ರೆ ಒಂದ ಟೈಮ್ನಾಗ ಎಲ್ಲ ವರ್ಕ್ ಆಗಿ ಬರೋದಕ್ಕೆ 3D ಪ್ರಿಂಟ್ ಅದು. ಒಂದು ಸ್ಟೀಲ್ ಇಟ್ಟಾಗ ಗಣಪತಿ ಮಾಡೋದಿರ್ತೀನಿ ಅದು ಪೂರ್ತಿ ಗಣಪತಿ ಮೂರ್ತಿ ಆಗಿ ಹೊರಗೆ ಬರ್ತದೆ. ಅದಕ್ಕೆ 3D ಪ್ರಿಂಟೆಡ್. ಸೇಮ್ ಹಂಗ ಅಗ್ನಿಲೆಟ್ ಅನ್ನೋದು ಎಂಜಿನ್ ಐತಲ್ರಿ ಅದನ್ನೇನು ಒಂದು ಸ್ಟೀಲ್ ಮಾಡೆಲ್ ಇಟ್ಟಿಲ್ಲ. ಅದು ಆಟೋಮೆಟಿಕ್ ಎಲ್ಲ ಹೋಲ್ ಗೀಲ್ ಏನೇನು ಹಾಕ್ಬೇಕಲ್ಲ ಅದನ್ನೆಲ್ಲ ಹಾಕಿ ಡೈರೆಕ್ಟ್ ಎಂಜಿನ್ ರೆಡಿ ಮಾಡಿದ್. ಅದೇ ಯಾವ ಕಂಪ್ನಿ ಮಾಡ್ತಿದ್ರೆ ಅಗ್ನಿಕೂಲ್ ಕಾಸ್ಮೋಸ್. ಯಾವ ಸ್ಟೇಟ್ ಇದ್ದಿದ್ದು? ಬೆಂಗಳೂರ, ಚೆನ್ನೈ, ಹೈದರಾಬಾದ್. ಚೆನ್ನೈ ಬೇಸ್ ನೆನಪಿರ್ತೈತಲ್ಲ ಅಗ್ನಿಕೂಲ್ ಕಾಸ್ಮೋಸ್ ಬರ್ತೇಳಿ. ಅದ್ರೊಳಗೆ ಅಗ್ನಿಲೆಟ್ ಒಂದ್ ಬರ್ತೈತಿ, ಅಗ್ನಿ ಬಾನ್ ಒಂದ್ ಬರ್ತೈತಿ. ನಾಳೆ ಕೇಳಿದಾಗ ಕಮರ್ಷಿಯಲ್ ಆಗಿ ಫಸ್ಟ್ ಟೈಮ್ ಕಕ್ಷೆಗೆ ಮಾಡಿದ ರಾಕೆಟ್ ಯಾವ್ದಂದ್ರೆ ವಿಕ್ರಮ್ 1. ಭಾರತದ ಮೊದಲ 3D ಪ್ರಿಂಟೆಡ್ ರಾಕೆಟ್ ಯಾವ್ದತ್ ಕೇಳ್ರ? ಅಗ್ನಿ ಬಾನ್. ಆಮೇಲೆ 3D ಪ್ರಿಂಟೆಡ್ ಎಂಜಿನ್ ಯಾವ್ದತ್ ಕೇಳ್ರ? ಅಗ್ನಿಲೆಟ್. ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಚಿಕನ್ ನೆಕ್ ನ್ಯೂಸ್ ನಾಗ ಐತಿ ನೋಡ್ರಿ. ಈ ಚಿಕನ್ ನೆಕ್ ಒಳಗೆ ಅಮಿತ್ ಶಾ ಸೆಕ್ಯೂರಿಟಿನ ಜಾಸ್ತಿ ಮಾಡಂದಾರ.
ಈ ಚಿಕನ್ ನೆಕ್ ಮೇಲೆ ಒನ್ ಲೈನರ್ ಚಿಕನ್ ನೆಕ್ ಅಂತ ಕರಿತಿಲ್ಲ, ಅದ್ರ ಒನ್ ಲೈನರ್ ಮೇಲೆ ಕ್ವಶನ್ ಏನ್ ಕೇಳಿರ್ತಾರೆ ಗೊತ್ತಾನ, ಇದ್ರ ಉದ್ದ ಅಗಲ ಎಲ್ಲ ಕೇಳಿರ್ತಾರೆ. ಅವು ಏನಂದ್ರೆ ಹೇಳಿಕೆ ಟೈಪ್ ನೆಕ್ ಇದಾಗ ಪೂರ್ತಿ ಹೇಳ್ಬಿಟ್ಟು ಚಿಕನ್ ನೆಕ್ ಅನ್ನೋದು ಎಲ್ಲಿ ಕಂಡು ಬರ್ತದೆ, ಯಾವ ಸ್ಟೇಟ್ನಾಗ, ಯಾವ್ದ್ರಿ ಸಿಲಿಗುರಿದಾಗ, ಯಾವ ಸ್ಟೇಟ್ದಾಗ, ಪಶ್ಚಿಮ ಬಂಗಾಳದಾಗ. ನೆನಪಿಟ್ಕೋರಿ, ಪಶ್ಚಿಮ ಬಂಗಾಳದಾಗ ಸಿಲಿಗುರಿ ಕಾರಿಡಾರ್ ಅಂತ ಬರ್ತದೆ. ರೈಲ್ವೆ ಕಾರಿಡಾರ್ ಅಲ್ಲೇ ಮಾಡತ್ತಿ ನೆನಪೈತಲ್ಲ. ಸಿಲಿಗುರಿದಿಂದ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಯಾವ್ದು ಕನೆಕ್ಟ್ ಆಗತ್ತೆ, ವಾರಣಾಸಿ ಟು ಸಿಲಿಗುರಿ. ಹಿಂಗ ನೆನಪಿಟ್ಕೋ, ಇವು ಕಾರಿಡಾರ್ಗಳು ಬರ್ತಾವಲ್ಲ, ನಾಳೆ ಕನೆಕ್ಷನ್ ಮೇಲೆ ಕೇಳ್ರಿ ನೀವು. ಯಾಕಂದ್ರೆ ಅವ್ರು ಹೇಳ ಡೆಲ್ಲಿ ಟು ವಾರಣಾಸಿ, ವಾರಣಾಸಿ ಟು ಸಿಲಿಗುರಿ ಅಂದ್ರೆ ಡೆಲ್ಲಿದಿಂದ ವಾರಣಾಸಿ ಟ್ರೈನ್ ಏನಕ್ಕೋಲ್ಲ, ಇದು ಹೈ ಸ್ಪೀಡ್ ಕಾರಿಡಾರ್ ಐತೆ. ನಾಳೆ ಸಿಲಿಗುರಿದಿಂದ ಯಾವ್ದು ಕನೆಕ್ಟ್ ಆಗತ್ತೆ ಕಾರಿಡಾರ್ ಅಂತ ಕೇಳ್ತೀನಿ, ವಾರಣಾಸಿನ ಅಂತ ಹೇಳ್ಬೇಕು. ವಾರಣಾಸಿ ಬಿಟ್ಟು ಗುವಾಹಟಿ ಕನೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಅಲ್ಲೇ ಅದು ಹೈ ಸ್ಪೀಡ್ ರೈಲ್ ಟ್ರ್ಯಾಕ್ ಮಾಡೋರು. ಇವ್ ನೆನಪಿರ್ತೈತಲ್ಲ, ಸಿಲಿಗುರಿ ಟು ಯಾವ್ದಂದ್ರೆ ವಾರಣಾಸಿ. ವಾರಣಾಸಿ ಎಲ್ಲಿ ಬರ್ತದ್ರಿ, ಉತ್ತರ ಪ್ರದೇಶದಾಗ. ಕರೆಕ್ಟ್. ಈಗ ಹೇಳ್ರಿ ಸಿಲಿಗುರಿ ಅಂತ ಬರ್ತೇಳಿ, ಅದ್ರೊಳಗೆ ವೆಸ್ಟ್ ದಾಗ ಈಸ್ಟ್ ಪೂರ್ತಿ ಹೇಳ್ಬಿಡ್ತೀರಿ. ಎಷ್ಟು ಕಿಲೋಮೀಟರ್ ಉದ್ದ ಐತಿದ್ರ, 24, 20, 22 ಉದ್ದ ಬಂದಾಗ 60 ಕಿಲೋಮೀಟರ್ ಡಿಸ್ಟೆನ್ಸ್ ಐತಿ. ಹಿಂಗ್ ಲಾಂಗ್ ಬರಾಗ ಆಮೇಲೆ ವಿಡ್ತ್ ಅಂತ ಬರ್ತೇಳಿ, ಏನತ್ತು ಅದಕ್ಕೆ ಅಗಲ ಅಂತ ಕರಿತೀವಲ್ಲ, ಅಗಲ ಬಂದಾಗ 20 ರಿಂದ 22 ಐತಿ. ಅದ್ರೊಳಗೆ ರೇಷೋ ಕೊಟ್ಟಾಗ 21 ಕೊಡ್ಲಿ 22 ಕೊಡ್ಲಿ ಏನೇ ಕೊಟ್ಟರು ಅವ್ನು ಹಾಕ್ಬಹುದು. ನೆನಪಿಟ್ಕೋರಿ, 20 ರಿಂದ ಎಟ್ಟೈತೆ ಅಂದ್ರೆ 22 ತನ ಬರ್ತದೆ. ಇದು ಅಗಲ ಬಂದಾಗ. ಇದು ಚಿಕನ್ ನೆಕ್ ಏನತ್ತ, ಚಿಕನ್ ನೆಕ್ ಹೇಳಿ ಕರ್ದಂಗ ಚಿಕನ್ ನೆಕ್ ಅಂತ ಬರ್ತೈತಲ್ಲ. ಚಿಕನ್ ನೆಕ್ ಅಂದ್ರೆ ಎಷ್ಟು ರಾಜ್ಯಗಳ ಜೋಡ ಕನೆಕ್ಟ್ ಮಾಡ್ತೈತ್ರಿ. ಈಶಾನ್ಯದ ಎಷ್ಟು ರಾಜ್ಯಗಳ ಜೋಡ, 7 ರಾಜ್ಯ ಜೋಡ, 8 ರಾಜ್ಯ ಜೋಡ. ಇದ ಕ್ವಶನ್ ಯಾವ್ದಂದ್ರೆ 8 ರಾಜ್ಯ ಜೋಡ ಕನೆಕ್ಟ್ ಮಾಡಕ್ಕೆ ಚಿಕನ್ ನೆಕ್. ಇದು ಇಂಪಾರ್ಟೆಂಟ್. ಸಿಕ್ಕಿಂ ಹಿಡಿತಾರ ಅದ್ರ ಸಲ್ಮಂದ ನಾಳೆ ಕ್ವಶನ್ ಕೇಳಿದ, ಸಿಕ್ಕಿಂನು ಕನೆಕ್ಟ್ ಆಕತ್. ಚಿಕನ್ ನೆಕ್ ಕಟ್ ಮಾಡಿದ್ವಿ, ಸಿಕ್ಕಿಂ ರಾಜ್ಯದ್ದು ಕನೆಕ್ಷನ್ ಕಟ್ ಆಕ. ಈ ಪೂರ್ತಿ ನೆನಪಿಟ್ಕೋರಿ, 8 ರಾಜ್ಯಗಳ ಜೋಡ ಕನೆಕ್ಟ್ ಮಾಡಕ್ಕೆ ಇರೋದು ಯಾವ್ದಂದ್ರೆ ಇದು ಡೈರೆಕ್ಟ್ ಚಿಕನ್ ನೆಕ್ ಕೊಡಲ್ಲ, ಸಿಲಿಗುರಿ ಕಾರಿಡಾರ್ ಅಂತೂ ಕೊಡ್ಬೋದು. ಸಿಲಿಗುರಿ ಕಾರಿಡಾರ್ದಾಗ ಬರೋದು ಚಿಕನ್ ನೆಕ್ ಅನ್ನೋದು ಪ್ಲೇಸ್ ಬರ್ತದೆ. ಎಷ್ಟು ಡಿಸ್ಟೆನ್ಸ್ ಇದೆ, 60 ಕಿಲೋಮೀಟರ್ ಇದೆ. ಪಶ್ಚಿಮ ಬಂಗಾಳದಾಗ ಬರ್ತದೆ 60 ಕಿಲೋಮೀಟರ್. ಅದ್ರ ಅಗಲ ಎಷ್ಟೈತೆ ಅಂದ್ರೆ 20 ರಿಂದ 22. ಒನ್ ಲೈನರ್ದಾಗ 20 ಐತಿ, 19 ಐತಿ, ಹಿಂಗೆ ಏನಾರ ಕೊಟ್ಟಿರ್ತೀನಿ ಗೊತ್ತಾಗ. 20 ರಿಂದ 8 ಅಂದ್ರೆ 22 ರೇಂಜ್ನಾಗ ಯಾವ್ದಾಗ ಕೊಟ್ಟರು ಆಪ್ಷನ್ ಹಾಕ್ರಿ. ಡಿಸ್ಟೆನ್ಸ್ ಎಷ್ಟು ಬರ್ತದೆ, 60 ಕಿಲೋಮೀಟರ್. ಯಾವ ಸ್ಟೇಟ್ನಾಗ, ಪಶ್ಚಿಮ ಬಂಗಾಳದಾಗ. ಈಗ ಹೇಳ್ರಿ ಒಂದೊಂದು ಸ್ಟೇಟ್ಗಳು. ಅದು ಸಿಲಿಗುರಿ ಕಾರಿಡಾರ್ ಅಂತ ಚಿಕನ್ ನೆಕ್ ಬರ್ತದೆ. ಇದು ಚೀನಾದ ಯಾವ ವ್ಯಾಲಿಸನೇ ಐತಿ. ಯಾಕಂದ್ರೆ 4 ಕಂಟ್ರಿಗಳು ಬರ್ತಾವಲ್ಲ, ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ತಾವೆ. ವೆಸ್ಟ್ದಾಗ ಒಂದ, ಈಸ್ಟ್ದಾಗ ಒಂದ, ನಾರ್ತ್ದಾಗ ಒಂದ, ಸೌತ್ದಾಗ ಒಂದ, 4 ಕಂಟ್ರಿ ಜೋಡ ಇದು ಬಾರ್ಡರ್ ಹಂಚ್ಕೊಂಡೈತಿ. ಬಾರ್ಡರ್ ಹಂಚ್ಕೊಂಡೈತಿ ಅಂದ್ರೆ ಸಿಲಿಗುರಿ ಕಾರಿಡಾರ್ ನಿಯರ್ ಆಕತ್. ಈ ಸಿಲಿಗುರಿ 3 ಬರ್ತಾವ, 4 ಬರ್ತಾವ ಹೇಳು. ವೆಸ್ಟ್ದಾಗ ಒಂದು ಬರ್ತೈತಿ, ಯಾವ್ದಂದ್ರೆ ನೇಪಾಳ. ಸಿಲಿಗುರಿ ಕಾರಿಡಾರ್ ಹೇಳತ್ನ. ವೆಸ್ಟ್ದಾಗ ಬಂದಾಗ ನೇಪಾಳ ಬರ್ತೈತಿ, ನಾರ್ತ್ದಾಗ ಬರ್ತೇಳಿ ಭೂತಾನ್, ಆಮೇಲೆ ನಾರ್ತ್ ಈಸ್ಟ್ದಾಗ ಬಂದಾಗ ಚೀನಾದ ಚುಂಬಿ ವ್ಯಾಲಿ, ದಕ್ಷಿಣದಾಗ ಬಂದಾಗ ಬಾಂಗ್ಲಾದೇಶ. ಈ ಬಾಂಗ್ಲಾದೇಶ ಜೋಡನು ಸಿಲಿಗುರಿ ಕಾರಿಡಾರ್ ಯಾಕಂದ್ರೆ ಪಶ್ಚಿಮ ಬಂಗಾಳ ಜೋಡ ಬಾರ್ಡರ್ ಹಂಚ್ಕೊಂಡೈತಲ್ಲ. ಈ 4 ಎದಕ್ಕೆ ಹೇಳತ್ನಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನೆ. ಏನತ್ ಕೇಳ್ತಾನಂದ್ರೆ ಸಿಲಿಗುರಿ ಕಾರಿಡಾರ್ ಐತಲ್ಲ, ಈ ಕನ್ಫ್ಯೂಸ್ ಆಗ. ಸಿಕ್ಕಿಂ ಬರ್ತೇಳಿ, ಈಚೆ ಕಡೆ ನೇಪಾಳ ಐತಿ, ಈಚೆ ಕಡೆ ಭೂತಾನ್ ಐತಾ. ಈ ಸಿಲಿಗುರಿ ಕಾರಿಡಾರ್ ಅನ್ನೋದು ಕನೆಕ್ಟ್ ಆಗೋದು ಜಾಗ ಇಲ್ಲ. ಈಚೆ ಕಡೆ ನೇಪಾಳ ಬತ್ತು, ಈ ಕಡೆ ಭೂತಾನು ಬತ್ತ. ಈ ಚುಂಬಿ ವ್ಯಾಲಿ ಅಂತ ಡೈರೆಕ್ಟ್ ಚೀನಾ ಕನೆಕ್ಟ್ ಆಗಿಲ್ಲ. ಚೀನಾದ ಒಂದು ಚುಂಬಿ ವ್ಯಾಲಿ ಅಂತ ಬರ್ತದೆ. ಅದು ಯಾವ್ದಕ್ ನಿಯರ್ ಐತೆ ಅಂತ ಕೇಳ್ಬೋದು, ಯಾವ್ದಂದ್ರೆ ಚುಂಬಿ ವ್ಯಾಲಿ. ಈಗ ಯಾಕೆ ನಾವು ಅದನ್ನ ಪ್ರೊಟೆಸ್ಟ್ ಇದನ್ನೇನತ್ತಾರ ಪ್ರೊಟೆಕ್ಷನ್ ಜಾಸ್ತಿ ಮಾಡತ್ತಾರ, ಅದಕ್ಕಂದ್ರೆ ಚೀನಾದವ್ರ ಈಗ ರೀಸೆಂಟ್ ಆಗಿ ಹೇಳ್ರಿ ಗೊತ್ತಲ್ಲ, ಅರುಣಾಚಲ್ ಪ್ರದೇಶ ಅಂತಿಲ್ಲಲ್ರಿ, ಅದು ಯಾವ್ದು ಡ್ಯಾಮ್ ಕಟ್ತಂದ್ರಲ್ಲ, ಅರುಣಾಚಲ್ ಪ್ರದೇಶ ಅಂತಿಲ್ಲ, ಯಾವ್ದು ಬ್ರಹ್ಮಪುತ್ರ ನದಿಗೆ ಒಂದು ದೊಡ್ಡ ಡ್ಯಾಮ್ ಕಟ್ತಾನತ್ತಿದ್ರಲ್ಲ, ಅಂಜಿಕೆ ಹಾಕತ್ತಿದ್ರಲ್ಲ. ಹಿಂಗೆಲ್ರ ಕಟ್ರೆ ಚೀನಾದವ್ರ ಇದು ಡೈರೆಕ್ಟ್ ಚೀನಾ ಜೋಡ ಬಾರ್ಡರ್ ಇಲ್ಲ. ಇದಂತೂ ಕರೆಕ್ಟ್, ನಿಮ್ದು ಕರೆಕ್ಟ್ ಐತಿ. ಬಟ್ ನಾರ್ತ್ ಈಸ್ಟರ್ನ್ ಒಳಗ ಯಾವ ಕಂಟ್ರಿ ಇದಕ್ಕೆ ಅಥವಾ ಯಾವ ವ್ಯಾಲಿ ಕನೆಕ್ಟ್ ಆಕತ್ತಾರ, ಚುಂಬಿ ವ್ಯಾಲಿಗೆ ನಿಯರ್ ಆಕತಿ, ಯಾವ್ದಾರ ಸಿಲಿಗುರಿ ಕಾರಿಡಾರ್. ಅವ್ರು ಯಾಕೆ ಇದನ್ನ ಡೆವಲಪ್ ಮಾಡತ್ತಾರ ಅಥವಾ ನಾವು ಪ್ರೊಟೆಕ್ಷನ್ ಜಾಸ್ತಿ ಮಾಡತ್ತೀವಿ ಅಂದ್ರೆ, ಚೀನಾದವರ ಚುಂಬಿ ವ್ಯಾಲಿದಿಂದ ಡೈರೆಕ್ಟ್ ಸಿಲಿಗುರಿ ಕಾರಿಡಾರ್ ಮೇಲೆ ಅಟ್ಯಾಕ್ ಮಾಡ್ಬೋದು. ಇವ್ 4 ಗೊತ್ತಾಕೋಲ್. ಪಶ್ಚಿಮಕ್ಕೆ ಯಾವ್ದು ಬರ್ತದ್ರ, ನೇಪಾಳ ರೀ. ಆಮೇಲೆ ನಾರ್ತ್ದಾಗ ಬರ್ತೇಳಿ ಯಾವ್ದಂದ್ರೆ ಭೂತಾನ್. ಹಿಂಗೈತಿ. ಇಲ್ಲಿ ನೋಡ್ರೆ, ಇಲ್ಲಿ ನೇಪಾಳ, ಇಲ್ಲಿ ಭೂತಾನ್ ಬರ್ತೈತಿ, ಇಲ್ಲಿ ಸಿಕ್ಕಿಂ ಅಂತ ಬರ್ತೈತಿ, ತಳ ಪಶ್ಚಿಮ ಬಂಗಾಳ ಐತಿ, ತಳಗ ಯಾವ್ದಂದ್ರೆ ಬಾಂಗ್ಲಾದೇಶ್ ಬಾರ್ಡರ್ ಐತಿ. ಇಲ್ಲೇ ಸಿಲಿಗುರಿ ಕಾರಿಡಾರ್ ಕನೆಕ್ಟ್ ಆಗ್ಬೇಕಾರೆ ಇಲ್ಲೇ ಮೂಲಿಗೆ ಇರ್ಬೇಕಾ. ಈ ಕಡೆ ಬಂದಾಗ ಯಾವ್ದಂದ್ರೆ ವೆಸ್ಟ್ ಹತ್ ಬರ್ತೇಳಿ, ಯಾವ್ದತ್ ಹೇಳ್ಬೇಕು, ನೇಪಾಳ. ಆಮೇಲೆ ನಾರ್ತ್ ಹತ್ ಬಂದ್ರೆ ಭೂತಾನ್, ಸೌತ್ ಹತ್ ಬಂದ್ರೆ ಬಾಂಗ್ಲಾದೇಶ, ನಾರ್ತ್ ಈಸ್ಟ್ ಬಂದ್ರೆ ಚುಂಬಿ ವ್ಯಾಲಿ. ಚುಂಬಿ ವ್ಯಾಲಿ ಅಟ್ಟನ ಚೀನಾದ ಏನಂದ್ರೆ ಚುಂಬಿ ವ್ಯಾಲಿಗೆ ನಿಯರ್ ಐತಿ. ನೆನಪಿಟ್ಕೋರಿ, ಗೊತ್ತಾತಲ್ಲ ಸಿಲಿಗುರಿ ಕಾರಿಡಾರ್. ಕರೆಕ್ಟ್. ಡೋಕ್ಲಾಮ್ ವ್ಯಾಲಿ ಅಂತ ಬರ್ತೈತಿ ನೋಡಿ. ಇದು ಡೋಕ್ಲಾಮ್ ವ್ಯಾಲಿ ಐತಾ. ಇದು ಏನಂದ್ರೆ ಚೀನಾದ ನಮ್ ಟ್ರೈ ಜಂಕ್ಷನ್ ಅಂತ ಕರಿತೀವಿ. ಡೋಕ್ಲಾಮ್ ಕಂಜ್ಕಿ ಹಾಕಾಕ. ಡೋಕ್ಲಾಮ್ ಅನ್ನೋದ ಇಂಡಿಯಾದಾಗ ಕಂಟ್ರೋಲ್ಡ್ ಐತ್ರಿ. ಇದು ಸಿಲಿಗುರಿ ಕಾರಿಡಾರ್ ಇಂಡಿಯಾಕ ಕಂಟ್ರೋಲ್ ಐತಿ. ಬಟ್ ಇದು ಚುಂಬಿ ವ್ಯಾಲಿ ಮತ್ತೆ ಡೋಕ್ಲಾಮ್ ಅದಾವಲ್ಲ, ಇವೆಲ್ಲ ನಿಯರ್ ಬೈ ಪ್ಲೇಸಸ್ ಅದಾವ. ಈ ಚೀನಾ ಏನ್ ಮಾಡತ್ತಿದ್ರೆ, ಇಂಡಿಯಾಕ್ಕೆ ಒಟ್ಟು ಅಟ್ಯಾಕ್ ಮಾಡ್ಬೇಕಾರೆ ಎಲ್ಲರ ನಿಯರ್ ಬೈ ಡೆವಲಪ್ ಮಾಡ್ಕೋಬೇಕನ್ನತ್ತ. ರೀಸೆಂಟ್ ಆಗಿ ಅಮಿತ್ ಶಾ ಏನ್ ಮಾಡಿದ್ರ ಅಂದ್ರೆ, ಅಲ್ಲಿ ಪ್ರೊಟೆಕ್ಷನ್ ಜಾಸ್ತಿ ಮಾಡ್ಯಾರ. ಅದ್ರ ರಿಲೇಟೆಡ್ ಏನಕ್ಕೆ ಕೇಳ್ರು ನೆನಪಿಟ್ಕೋರಿ, ಸಿಲಿಗುರಿ ಕಾರಿಡಾರ್ ಅಂತಂದ್ರು ಒಂದು, ಅಥವಾ ಚಿಕನ್ ನೆಕ್ ಹತ್ತು ಕರೀತಾರ, ಅಥವಾ ಸಿಲಿಗುರಿ ಕಾರಿಡಾರ್ ಹತ್ತು ಕರೀತಾರೆ. ನೆನಪಿಟ್ಕೋರಿ, ಎಲ್ಲಿ ಯಾವ ಸ್ಟೇಟ್ನಾಗಿದ, ಪಶ್ಚಿಮ ಬಂಗಾಳ. ಗೊತ್ತಾತಲ್ಲ ಸಿಲಿಗುರಿ ಕಾರಿಡಾರ್ ಚಿಕನ್ ನೆಕ್ ಅಥವಾ ಈಶಾನ್ಯದ ಎಷ್ಟು ರಾಜ್ಯಗಳ ಜೋಡ ಗಡ್ಡಿ ಹಂಚ್ಕೊಂಡೈತೆ ಅಂದ್ರೆ, ಇದು ಪೂರ್ತಿ ಒಂದು 8 ಬರ್ತಾವ. ಯಾಕಂದ್ರೆ ಸಿಕ್ಕಿಂ ಹಿಡಿದ ಕನ್ಸಿಡರ್ ಮಾಡೋದು. ಈ ಕಡೆ ಅರುಣಾಚಲ, ನಾಗಾಲ್ಯಾಂಡ್, ಮಣಿಪುರ, ಮಿಜೋರಾಂ ಎಲ್ಲ ಬರ್ತಾವಲ್ಲ, ಅವು ಕನೆಕ್ಟ್ ಆಗೋದು. ಗೊತ್ತಾತಲ್ಲ. ಏನಾತ, ಕರೆಕ್ಟ್. ನೆಕ್ಸ್ಟ್, ಇದು ರೀಸೆಂಟ್ ಆಗಿ ಇಂಡಿಯಾದಿಂದ ಫಸ್ಟ್ ಟೈಮ್ ಜಪಾನ್ದ ಇದನ್ನ ಓಪನ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಂತ ಬರ್ತದೆ. ಓಪನ್ ಬ್ಯಾಡ್ಮಿಂಟನ್ ಸೂಪರ್ 750 ಇಂಡಿಯಾದಿಂದ ಫಸ್ಟ್ ಟೈಮ್ ಮೆಡಲ್ ಗೆಲ್ತಾರಲ್ಲಿ. ಯಾರು ಗೆದ್ದಾರ? PV ಸಿಂಧು. ಯಾರ ಜೊತೆ? ಯಾಮಾಗುಚ್ಚಿ. ಯಾಮಾಗುಚ್ಚಿ ಇಲ್ಲ ಹೆಸರು ಏನೈತೆ ನೋಡ. ಏನೋ ಐತ್ಲ, ಯಾಮಾಗುಚ್ಚಿ, ಅಕಾನೆ ಯಾಮಾಗುಚ್ಚಿ. ಕರೆಕ್ಟ್.
ಸಾಕಾಗಿ ಗುಚ್ಚಿ ತಂಗ್ಯಾನ ಅಂದ್ ಬಿಡು ಒಟ್ಟು ಬಿಡ್ರಿ ಇದನ್ನ ನೆನಪಿಟ್ಟಾರ ಇಂಡಿಯಾದಿಂದ ಫಸ್ಟ್ ಟೈಮ್ ಅಂತಂದಾಗ ಈಗ ಹೆಂಗ ರಷ್ಯಾದ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಇಂಡಿಯಾದಿಂದ ಫಸ್ಟ್ ಯಾರು ತೋತಾರ್ರಿ ಸುದರ್ಶನ್ ಪಟ್ನಾಯಕ್ ರೀಸೆಂಟ್ ಆಗಿ ಒಡಿಸ್ಸಾದಾಗ ಮಾಡಿದ್ರು ನೋಡ್ರಿ ಮತ್ತೆ ಸ್ಯಾಂಡ್ ಪೀಪಾದ ವರ್ಲ್ಡ್ ಕಪ್ ಸ್ಪೇನ್ ಮತ್ತೆ ಅರ್ಜೆಂಟೀನಾ ನಡು ಇತ್ಲ ಅದ್ರದ್ದು ಅವ್ರು ಏನ್ ಮಾಡಿದ್ರ ಸ್ಯಾಂಡ್ ಚಿತ್ರ ಮಾಡ್ರಿ ಸುದರ್ಶನ್ ಪಟ್ನಾಯಕ್ ಯಾರ್ದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಅದ್ರದ್ದು ಜನಗಣತಿ ಜನಸಂಖ್ಯೆ ಜನಗಣತಿ ಇದನ್ ಮಾಡಿತೀವಲ್ಲ ಜನಗಣತಿ ಏನಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡಿವಲ್ಲ ಅವ್ರು ಹೆಂಗ್ ಮಾಡ್ತಾರಲ್ಲ ಸೇಮ್ ಜಪಾನ್ದಿಂದ ಫಸ್ಟ್ ಟೈಮ್ ಅವ್ರು ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಂತ ನಡೆಸ್ತಾರೆ ಅದ್ರೊಳಗೆ ಗೆದ್ದು ಮೊದಲು ಮಹಿಳೆ ಯಾರಂದ್ರೆ PV ಸಿಂಧು ಯಾರ ಜೊತೆ ಅಂದ್ರೆ ಯಮಾಗುಚಿ ಇದನ್ನ ಈ ಅಪೋಸಿಟ್ ಏನಾರ ಕೇಳಿರ್ತಾರೆ ಎಲ್ಲಿ ಹೋಸ್ಟ್ ಮಾಡಿದ್ರಿ ಇಂಡಿಯಾ ಅಥವಾ ಜಪಾನ್ದ ಟೋಕಿಯೋ ಪ್ಲೇಸ್ನಾಗ ಹೋಸ್ಟ್ ಮಾಡ್ರಿ ಒನ್ ಲೈನರ್ದಾಗ ನೆನಪಿಟ್ಕೋರಿ ಈಗ ಹೇಳ್ರಿ ಪೀಪಾ ಬಂದಾಗ ಪೀಪಾ ಯಾವ ಕಂಟ್ರಿಗಳು ಹೋಸ್ಟ್ ಮಾಡಿದ್ದು ಪೀಪಾ ಇಂಡಿಯಾ ಹೋಸ್ಟ್ ಮಾಡಿತ್ತಾ ಮೆಕ್ಸಿಕೋ ಅಮೆರಿಕಾ ಕೆನಡಾ ಇದು ಪೀಪಾ ನ್ಯೂಸ್ನಾಗ ಐತೆ ಯಾಕಂದ್ರೆ ಹೈಯೆಸ್ಟ್ ಎಷ್ಟು ಕೋಟಿ ಐತಲ್ಲ ಎಷ್ಟು 481 ಕ್ರೋರ್ ಅದು ಯಾಕಂದ್ರೆ ನಮ್ಮ IPL ಸದ ಆಟಿರಂಗಿಲ್ಲ ಟೂರ್ನಮೆಂಟ್ ಆಟ ಅವಾರ್ಡ್ ಹೈಯೆಸ್ಟ್ ಮುಂದೆ ಬಿಡ್ರಿ ಅದು ಯಾಕಂದ್ರೆ ಹೈಯೆಸ್ಟ್ ಇದನ್ನ ನೋಡ್ರಿ ಫಸ್ಟ್ ಟೈಮ್ ಹೈಯೆಸ್ಟ್ ವಾಚ್ ಮಾಡೋದು ಇದನ್ನ ಕ್ರೀಡೆ ಅಥವಾ ನಮ್ಮಲ್ಲಿ ಇಂಡಿಯಾದಾಗ ಅಷ್ಟು ಹೈಲೈಟ್ ಇಲ್ಲ ಕರೆ ಔಟ್ ಆಫ್ ಕಂಟ್ರಿ ಅಥವಾ ಜಗತ್ನಾಗ ಹೈಯೆಸ್ಟ್ ಯಾವ್ದಕ್ಕೆ ಪ್ರಿಫರೆನ್ಸ್ ಐತೆ ಅಂದ್ರೆ ಫುಟ್ಬಾಲ್ಗೆ ಐತಿ ಆ ಫುಟ್ಬಾಲ್ದ ಏನಂದ್ರೆ ಹೈಯೆಸ್ಟ್ ಅವಾರ್ಡ್ ಕೊಡ್ತಾರೆ ಫುಟ್ಬಾಲ್ ಬಂದಾಗ ಅದ್ರದ್ದು 3 ಕಂಟ್ರಿಗಳು ಹೋಸ್ಟ್ ಮಾಡಿರ್ತಾವ ಪೀಪಾ ಅಂತ ಬರ್ತದೆ ಈ ಪೀಪಾದಾಗ ಎಷ್ಟು ಯೂನಿಯನ್ಗಳು ಬರ್ತಾವ ಈ ಪೀಪಾದಾಗ ಯೂನಿಯನ್ಗಳು ಎಷ್ಟು ಬರ್ತಾವ ಇನ್ನೊಮ್ಮೆ ಹೇಳತ್ನ ಎಷ್ಟು ಯೂನಿಯನ್ ಬರ್ತಾವ ಯಾಕಂದ್ರೆ ಇಂಡಿಯಾ ಇದ್ರೊಳಗೆ ಪಾರ್ಟಿಸಿಪೇಟ್ ಮಾಡಿತ್ತಾನೆ ಈ ಸರಿ ಇದು ಯಾಕಂದ್ರೆ ಪೂರ್ತಿ ನೆನಪಿಟ್ಕೋರಿ ಗೆದ್ದಿದ್ದು ಏನಂದ್ರೆ ಸ್ಪೇನ್ ಮತ್ತು ಅರ್ಜೆಂಟೀನಾ ನಡುವಾಗಿತ್ತ ಯಾವ್ದಾರ ಸ್ಪೇನ್ ಗೆಲ್ತೈತಿ ಅರ್ಜೆಂಟೀನಾ ಏನಂತ ಲಾಸ್ಟ್ ಟೈಮ್ ವಿನ್ನರ್ ಯಾವ್ದತ್ ಕೇಳ್ರೆ ಅರ್ಜೆಂಟೀನಾ ಏನೈತ ಅದು ಈ ಸರಿ ರನ್ನರ್ ಅಪ್ ಆಗೈತಿ ಏನು 1-0 ಮೇಲೆ ಆತಲ್ಲ ಇದು ಒಂದೇದು ಇದು ಏನಂದ್ರೆ ಬರೀ ಏನ ವಿನ್ನರ್ಸ್ ಆತ್ರಿ ಬಟ್ ಇದ್ರೊಳಗೆ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿತ್ತೋ ಇಲ್ಲೋ ಅಂತ ಕೇಳ್ರೆ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ ಇದು ಇಂಡಿಯಾ ಪಾರ್ಟಿಸಿಪೇಟ್ ಮಾಡಬಾರ್ದಂದ್ರೆ ಪೀಪಾದವ್ರು ಡೈರೆಕ್ಟ್ ಎಲಿಜಿಬಲ್ ಇರ್ತೈತೋ ಅದ್ರ ಯೂನಿಯನ್ದವ್ರು ಕಂಡಕ್ಟ್ ಮಾಡ್ತಾರೆ ಯೂನಿಯನ್ಗಳು ಎಷ್ಟು ಅದಾವ ಪೀಪಾದು 6 ಯೂನಿಯನ್ ಅದಾವ ನೆನಪೈತಲ್ಲ ಈಗ ಮೊದಲು ಹೇಳ್ರಿ ಪೀಪಾದ 6 ಯೂನಿಯನ್ಗಳು ಯಾವ್ಯಾವ ಹೇಳ್ರಿ ನೋಡು ನಾರ್ತ್ ಸೌತ್ ಎರಡದು ನಾರ್ತ್ ಅಮೆರಿಕಾದ ಒಂದ್ ಆಕೈತಿ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಐತ್ಲ ಅಥವಾ ನಾರ್ತ್ ಅಮೆರಿಕನ್ ಖಂಡ ಅಂತ ಕರಿತೀವಲ್ಲ ಆ ಖಂಡದ ಒಂದ್ ಯೂನಿಯನ್ ಐತಿ ಕರೆಕ್ಟಾ ಆಮೇಲೆ ಸೌತ್ ಅಮೆರಿಕನ್ ಒಂದ್ ಆತ ಎರಡದು ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್ ಅಂತ ಬರ್ತೈತಿ ಎಷ್ಟ 3 ಅದು ನೆಕ್ಸ್ಟ್ ಇನ್ನು 3 ಹೇಳ್ರಿ ಆಫ್ರಿಕನ್ ಯೂನಿಯನ್ ಅಂದ್ರೆ ಸೌತ್ ಆಫ್ರಿಕಾ ಕಾಂಟಿನೆಂಟ್ ದಿಂದ ಎಷ್ಟು ಕಂಟ್ರಿ ಅದಲ್ಲ ಆಫ್ರಿಕನ್ ಯೂನಿಯನ್ ದಾಗ ಪಾರ್ಟಿಸಿಪೇಟ್ ಮಾಡ್ಬೇಕು ಅದ್ರೊಳಗೆ ಗೆದ್ರೆ ಏನಕ್ಕಾರ ಅಂದ್ರೆ ಫೈನಲ್ ನಾಗ ಆಡ್ತಾರ ಇಲ್ಲಾರ ಇಲ್ಲ ಇವ್ 4 ಅದು ಎಷ್ಟು 4 ಅದು ಅಲ್ಲಿ 5ನೇದು ಹೇಳ್ರಿ ಆಸ್ಟ್ರೇಲಿಯನ್ ಯೂನಿಯನ್ ಅಂತ ಕರಿತೀವಿ ನೆಕ್ಸ್ಟ್ ಏಷ್ಯನ್ ಅಂತೈತೆ ಏಷ್ಯನ್ ಏನಂತದ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂತ ಕರಿತಿಲ್ಲ ಇಂಡಿಯಾ ಯಾವ್ದ್ರೊಳಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಐತಿ ಈಗ ಏನ್ ಕೇಳಿರ್ತಾರ ಆಸ್ಟ್ರೇಲಿಯನ್ ಯೂನಿಯನ್ ಅಂತ ಐತಲ್ಲ ಆಸ್ಟ್ರೇಲಿಯನ್ ಯೂನಿಯನ್ದಾಗ ಬರ್ತದೆ ಏಷ್ಯನ್ ಯೂನಿಯನ್ದಾಗ ಬರ್ತದೆ ಏಷ್ಯನ್ ಇದು ಈಗ ಯಾಕಂದ್ರೆ ಆಸ್ಟ್ರೇಲಿಯಾ ಜೋಡ ರೀಸೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡಾರಲ್ಲ ಪೀಪಾದಾಗ ಆಸ್ಟ್ರೇಲಿಯಾ ಪಾರ್ಟಿಸಿಪೇಟ್ ಮಾಡಿತ್ತು ಬಟ್ ಯಾವ ಯೂನಿಯನ್ ದಿಂದ ಕಂಡಕ್ಟ್ ಮಾಡ್ತಾರಂದ್ರೆ ಅದಕ್ಕೆ ಏಷ್ಯನ್ ಯೂನಿಯನ್ ನಾವು ಕನ್ಫ್ಯೂಸ್ ಆಗೋ ಸ್ವಲ್ಪ ಚಾನ್ಸಸ್ ಇರ್ತಾವ ಅದಕ್ಕೆ ನೆನ್ಪಿಟ್ಕೊ ಯಾಕಂದ್ರೆ ಆಸ್ಟ್ರೇಲಿಯಾದ ಸ್ವಂತ ಯೂನಿಯನ್ ಐತಿ ಬಟ್ ಆಸ್ಟ್ರೇಲಿಯಾದ್ರೊಳಗೆ ಇಲ್ಲ ಯಾವ್ದ್ರೊಳಗೆ ಐತಂದ್ರೆ ಏಷ್ಯನ್ ಯೂನಿಯನ್ದಾಗ ಪಾರ್ಟಿಸಿಪೇಟ್ ಮಾಡಿದ್ರೆ 6 ಯೂನಿಯನ್ ಬರ್ತಾವ ಈ ಸರಿ 2026 ಪೀಪಾ ಹೋಸ್ಟ್ ಮಾಡಿದ್ದು ಕಂಟ್ರಿ ಎಷ್ಟದ ಅಂದ್ರೆ 3 ಕಂಟ್ರಿ ಯಾವ್ಯಾವ ಜಾಯಿಂಟ್ ಇವೆ ಮೆಕ್ಸಿಕೋ ಅಮೆರಿಕಾ ಕೆನಡಾ ಹಿಂಗ ನೆನ್ಪಿಟ್ಕೊ ಮೆಕ್ಸಿಕೋ ಅಮೆರಿಕಾ ಕೆನಡಾ ಕನ್ಫ್ಯೂಸ್ ಆಗಂಗಿಲ್ಲ ಅದಕ್ಕೆ ಮ್ಯಾಪ್ ಪ್ರಕಾರನು ಬಂದಾಗ ನಾರ್ತ್ ಅಮೆರಿಕಾದಾಗ ಬಂದಾಗ 3 ದೊಡ್ಡ ಕಂಟ್ರಿನ ಅದಾವ ಮೆಕ್ಸಿಕೋ ಅಮೆರಿಕಾ ಕೆನಡಾ ಮೆಕ್ಸಿಕೋದಿಂದ ಥೀಮ್ ಏನಿತ್ತು ಮಾಸ್ಕ್ಯಾಟ ಜಾಯು ಅಂದ್ರ ಜಾಗ್ವಾರ್ ಅಂತ ಕರಿತೀವಿ ಮೆಕ್ಸಿಕೋ ಆದ್ಮೇಲೆ ಅಮೆರಿಕಾ ಬರ್ತದೆ ಅಮೆರಿಕಾದಿಂದ ಕ್ಲಚ್ ಅದಾದ್ಮೇಲೆ ಯಾವ್ದ ಮಾಪ್ಲೆ ಅಂತ ಬರ್ತದೆ ಅದ್ರದ ಗುಳಿ ಮಾಪ್ಲೆ ಅಂದ್ರೆ ಗುಳಿ ಅಲ್ಲ ಕರೆಕ್ಟ್ ಮಾಪ್ಲೆ 3 ಕಂಟ್ರಿ ಹೋಸ್ಟ್ ಮಾಡಿದ್ವಿ ಈಗ ವಿನ್ನರ್ಸ್ ಮತ್ತೆ ಇದನ್ನ ವಿನ್ನರ್ಸ್ ಮೇಲೆ ಕೇಳಿರ್ತೀನಿ ಇನ್ ಕೇಳಿರ್ತಾರ್ರಿ ಅಥವಾ ಏನಕ್ಕೆ ಕರಿತಾರ ಅಂದ್ರೆ ಗೋಲ್ಡನ್ ಬಾಲ್ ಅಲ್ಲ ಏನಂತಾರ ಬ್ಯಾಲೆಂಡಿಯರ್ ಅಲ್ಲ ಗೋಲ್ಡನ್ ಬಾಲ್ ಇದು ಬರೀ ಬ್ಯಾಲೆಂಡಿಯರ್ ಅವಾರ್ಡ್ ಅಲ್ಲ ಗೋಲ್ಡನ್ ಬಾಲ್ ಅಲ್ಲ ಸಾರಿ ಗೋಲ್ಡನ್ ಬೂಟ್ ಅನ್ನ ಗೋಲ್ಡನ್ ಬೂಟ್ ಅವಾರ್ಡ್ ಯಾರು ತೋತಾರ ಪಕ್ಕ ಎಂಬಾಂಪೆ ಅಲ್ಲ ನೋಡು ಫ್ರಾನ್ಸ್ದವ ಬೆಸ್ಟ್ ರೋಡ್ರಿಗ್ ತೋತಾನ ಅದಕ್ಕೆ ಕೇಳತ್ ನೀವ್ರಿ ತಡಿ ಎಲ್ಲಿ ಬರ್ದೀನಿ ನಾನು ಯಾರೋ ಕರೆದ್ರಲ್ಲ ಇವತ್ತಂದ್ರಿ ಒಮ್ಮೆ ಬೆಸ್ಟ್ ಪ್ಲೇಯರ್ ಅನ್ನ ಬೂಟ ಇರ್ಲಿ ಬಿಡು ಕರೆಕ್ಟ್ ಐತಂದ್ರೆ ಹೇಳ್ಬಿಡು ಮತ್ತಿದ್ನ ಬೂಟ ಎಂಬಾಂಪೆ ಗೋಲ್ಡನ್ ಬೂಟ ಎಂಬಾಂಪೆ ಬೆಸ್ಟ್ ಪ್ಲೇಯರ್ ಅಲ್ಲ ರೋಡ್ರಿ ಕರೆಕ್ಟ್ 2 ಕರೆಕ್ಟ್ ಎಂಬಾಂಪೆ ಫ್ರಾನ್ಸ್ ಯಂಗ್ಸ್ಟರ್ ಬಂದಿದ್ದಲ್ಲ ಕರೆಕ್ಟ್ ಗೋಲ್ಡನ್ ಬೂಟ್ ಅವಾರ್ಡ್
ಹಾ ಇಲ್ಲಿ ಬಿಡು ನಾನು ಹೇಳ್ತೀನಿ ಬಿಡು. ಹಾ ಪೀಪಾದ ರೀಸೆಂಟ್ ಆಗಿ ಕನ್ಕ್ಲೂಡ್ ಆತ್ರಿ. ಪೀಪಾದ್ ಮುಗೀತಲ್ಲ, ಫೈನಲ್ ಇತ್ತ. ರೀಸೆಂಟ್ ಆಗಿ ಯಾವ 2 ಕಂಟ್ರಿ ನಡು ಅಂದ್ರೆ ಸ್ಪೇನ್ ಮತ್ತು ಆತಿಥ್ಯ ರಾಷ್ಟ್ರಗಳು. ಇದು ಫೈನಲ್ ಎಲ್ಲಿ ನಡೆದೈತೆ? ಮೆಕ್ಸಿಕೋ, ಅಮೆರಿಕಾ, ಚೀನಾ. ಎಲ್ಲಿ? ನ್ಯೂಯಾರ್ಕ್. ನ್ಯೂಯಾರ್ಕ್ ನ್ಯೂ ಜರ್ಸಿ ಅಂತ ಬರ್ತದೆ. ಇದೆ ಯಾಕಂದ್ರೆ 3 ಕಂಟ್ರಿಗಳು ಆತಿಥ್ಯ ವಹಿಸ್ಯಾವ ತಂದಿದ್ದಿಲ್ಲ. ಇವು 3 ಕಂಟ್ರಿ ಆತಿಥ್ಯ ವಹಿಸ್ಯಾವ ಅಂದ್ರೆ ಪೀಪಾದು ಏನು ಸ್ಪೋರ್ಟ್ಸ್ ಆಗ್ಯಾವಲ್ರಿ ಇಲ್ಲಿ ತನ ಎಲ್ಲಾನು ಏನು ಮಾಡತ್ತ 3 ಕಂಟ್ರಿದಾಗ ಒಂದೊಂದು ಹೋಸ್ಟ್ ಮಾಡ್ಕೋತ ಹೋಗಿದ್ದು. ಬಟ್ ಫೈನಲ್ ಬರಲಿಲ್ಲ. ನಾವು ಫೈನಲ್ ಎಲ್ಲಿ ಹೋಗಿತ್ತಂದ್ರೆ ಯಾವ ಕಂಟ್ರಿದಾಗ ಮಾಡ್ತಾರೆ ಅಂದ್ರೆ ಅಮೆರಿಕಾ. ನೆನಪಿಡು 3 ಕಂಟ್ರಿ ಹೋಸ್ಟ್ ಮಾಡಿದ್ದಿಲ್ಲ, ಮೆಕ್ಸಿಕೋ, ಅಮೆರಿಕಾ, ಕೆನಡಾ. ಫೈನಲ್ ಎಲ್ಲಕ್ಕಂದ್ರೆ ಅಮೆರಿಕಾದಾಗ ಅರ್ಜೆಂಟೈನಾ ಮತ್ತು ಸ್ಪೇನ್ ನಡು ಗೆದ್ದಿದ್ದು ಯಾವ್ದಂದ್ರೆ ಸ್ಪೇನ್. ಅದು ಗೋಲ್ ನೆನಪಿಟ್ಕೊಂಡ್ಬಿಡ್ರಿ, ಏನು 1-0ದಾಗ ಗೋಲ್ ಆಗೈತಿ ಅದು. ಆಮೇಲೆ ಬೆಸ್ಟ್ ಪ್ಲೇಯರ್ ಯಾರು ಕೊಟ್ರಂದ್ರೆ ರೋಡ್ರಿ ಅಂತ ಬರ್ತಾರೆ. ಯಾವ ಕಂಟ್ರಿ? ಸ್ಪೇನ್ ಅಲ್ಲ, ಸ್ಪೇನ್. ಆಮೇಲೆ ಬೆಸ್ಟ್ ಇದನ್ನ ಯಾವ್ದತ್ತ ಗೋಲ್ಡನ್ ಬೂಟ್ ಅವಾರ್ಡ್ ಅಂತ ಬರ್ತೈತಿ ಕಿಲಿಯಾನ ಎಂಬಾಂಪೆ. ಲಾಸ್ಟ್ ಟೈಮ್ ಅವ್ರ ಮೇಲೆ ಕೇಳಿದ್ರಿ ಕಿಲಿಯಾನ ಎಂಬಾಂಪೆ ಯಾವ ಕಂಟ್ರಿದವ್ರು ಅಂದ್ರೆ ಫ್ರಾನ್ಸ್. ಅದೇನು 3rd ಪ್ಲೇಸ್ ಏನೋ ತೋತಲ್ಲ, ಇಲ್ಲಲ್ಲ 4th ಪ್ಲೇಸ್ ಬರ್ತಲ್ಲ ಅದು. ಇಂಗ್ಲೆಂಡ್ 3rd ಕರೆಕ್ಟ್. ನೆಕ್ಸ್ಟ್ ಇಂಗ್ಲೆಂಡ್ 3rd ಆಗೈತಿ, 4th ಇದು ಬರ್ತದೆ. ಇದನ್ನ ಯಾವ್ದ? ಫ್ರಾನ್ಸ್ 1 ಕರೆಕ್ಟ್. ನೆಕ್ಸ್ಟ್ ಗೊತ್ತಾತಲ್ರಿ ಪೀಪಾದೆಲ್ಲ. ಪೀಪಾದ ಬತ್ತೇಳಿ ಯೂನಿಯನ್ ಕೇಳಿ ಏನ ಕೇಳಿ ಅಥವಾ ಪೀಪಾದಾಗ ರೀಸೆಂಟ್ ಆಗಿ ಇಂಡಿಯಾ ಇದನ್ನೇನಂದ್ರೆ ಪಾರ್ಟಿಸಿಪೇಟ್ ಮಾಡಿತ್ತೋ ಇಲ್ಲೋ ಅಂದ್ರೆ ಇಂಡಿಯಾ ಪಾರ್ಟಿಸಿಪೇಟ್ ಮಾಡಿರಲ್ಲ. ಗೆದ್ದಿದ್ದು ಆತಿಥ್ಯ ರಾಷ್ಟ್ರ ಅಥವಾ ಮಾಸ್ಕೆಟ್ ಏನೇ ಕೇಳಿದ್ರು ಅದ್ರ ಮೇಲೆ. ನೆಕ್ಸ್ಟ್ ಶಾಂತಿ ಅಂತ ರೀಸೆಂಟ್ ಆಗಿ ಥೀಮ್ ಮೇಲೆ ಇನ್ನೊಮ್ಮೆ ಹೇಳ್ತನ. ಶಾಂತಿ ಥೀಮ್ಲೆ ರೀಸೆಂಟ್ ಆಗಿ ಇಂಡಿಯಾ ಯಾವ್ದಕ್ ಬಿಡ್ ಮಾಡತೈತ್ರಿ? ಶಾಂತಿ ಥೀಮ್ ಅಂತ ಬರ್ತೈತಿ. ಕ್ವಶನ್ ಕೇಳತ್ನ ಶಾಂತಿ ಥೀಮ್ ಅಂತೈತಿ. ನಾವು ಇದ್ರದ್ದು ನ್ಯೂಕ್ಲಿಯರ್ ಸಪ್ಲೈಗೆ ಸಂಬಂಧ ಬರಂಗಿಲ್ಲ. ಏನಂದ್ರೆ ಶಾಂತಿ ಥೀಮ್ ಮೇಲೆ ಇಂಡಿಯಾ ರೀಸೆಂಟ್ ಆಗಿ ಸದಸ್ಯತ್ವಕ್ಕೆ ಬಿಡ್ ಮಾಡತೈತಿ. ಯಾವ್ದ್ರ ಸದಸ್ಯತ್ವಕ್ಕೆ ಬಿಡ್ ಮಾಡತೈತಿ? ಆಪ್ಷನ್ ಕೊಡ್ತೀನಿ. ಯಾವ್ದಾರ? ಯಾವ್ದ? ಯುನೈಟೆಡ್ ನೇಷನ್ ಕರೆಕ್ಟ್. ಭದ್ರತಾ ಸಭೆ ಅಂತ ಬರ್ತೈತಿ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಬರ್ತಾವ, ಗೊತ್ತೈತಿ. ಯುನೈಟೆಡ್ ನೇಷನ್ದಾಗ ಪೇರೆಂಟ್ ಆರ್ಗನೈಸೇಷನ್ಗಳು ಎಷ್ಟು ಬರ್ತಾವ? ವಿಶ್ವಸಂಸ್ಥೆದಾಗ 5 ಬರ್ತಾವ. ಪ್ರೆಸೆಂಟ್ 5 ಅನ್ಬೇಕು. 6 ಅದಾವ ಕರೆ. 6ರಾಗ 1 ಹೋಗೈತಿ ಧರ್ಮದರ್ಶಿ ಮಂಡಳಿ ಅಂತ ಅನ್ನೋದೈತಿಲ್ಲ, ಡಿ ಕಂಟಿನ್ಯೂ ಆಗೈತಿ. 6 ನೆನಪದಾವಲ್ಲ. 1ನೇದು ಯಾವ್ದ? ಸಾಮಾನ್ಯ ಸಭೆ. ಇದ್ರೊಳಗೆ ಯಾವ್ದು ಮಿನಿ ಪಾರ್ಲಿಮೆಂಟ್ ಅಂತ ಕರಿತೀವಿ. ಜಗತ್ತಿನ ಮಿನಿ ಪಾರ್ಲಿಮೆಂಟ್ ಯಾವ್ದು? ಸಾಮಾನ್ಯ ಸಭೆ. 1 ಕಂಟ್ರಿ 1 ವೋಟ್ ಅಂತ ಯಾವ್ದು ಕರೀತಾರಂದ್ರೆ ಯಾವ್ದ್ರೊಳಗೆ ಬರ್ತೈತಿ? ಯಾಕೆ ಇವ್ನ ಹೈಲೈಟ್ ಮಾಡಿ ನೆನಪಿಟ್ಟಿದ್ದಾರೆ? ಸಾಮಾನ್ಯ ಸಭೆದಾಗ ವಿಶ್ವಸಂಸ್ಥೆ ಒಳಗೆ ರಿಜಿಸ್ಟರ್ಡ್ ಅಥವಾ ಸದಸ್ಯ ಹೊಂದಿದ್ದು 193 ಪ್ಲಸ್ ಏನು ಕಂಟ್ರಿ ಅದಾವ. ಈಗ 196 ಅದಾವ. 193 ಪ್ಲಸ್ ಕಂಟ್ರಿ ಅದಾವಲ್ರಿ. ಆ ಕಂಟ್ರಿಗಳೆಲ್ಲ ಏನ್ ಮಾಡ್ತಾವ? 1 ಕಂಟ್ರಿಗೆ 1 ವೋಟಿಂಗ್ ಪವರ್ ಇರ್ತೈತಿ. ಇದು ಎದಕ್ಕೆ ತರ? ಸಾಮಾನ್ಯ ಸಭೆದಾಗ ಅಷ್ಟ. ಆ ಸಾಮಾನ್ಯ ಸಭೆ ಅನ್ನೋದು ಹೆಂಗಂದ್ರೆ ನಮ್ಮಲ್ಲಿ ಈಗೇನು ಅಧಿವೇಶನ ನಡೆಯತ್ತಲ್ಲ ಸೇಮ್ ಹಂಗ ಅದು ಒಂದ ಸಭೆ. ಜಗತ್ನಾಗ ಶಾಂತಿ ಸಂಬಂಧ ಎಲ್ಲ ಕಂಟ್ರಿ ಪಾರ್ಟಿಸಿಪೇಟ್ ಮಾಡಿರ್ತಾವ. ಆ ಕಂಟ್ರಿಗೆ ವೋಟಿಂಗ್ ರೈಟ್ಸ್ ಕೊಟ್ಟಿರ್ತಾರೆ. 1 ವೋಟ್ 1 ನೇಷನ್ ಅಂತ ಕರಿತೀವಿ. ಇದು ಸಾಮಾನ್ಯ ಸಭೆದಾಗ. ಅದಾದ್ಮೇಲೆ ಭದ್ರತಾ ಸಭೆ ಅಂತ ಬರ್ತದೆ. ಇದ್ರೊಳಗೆ ಎಷ್ಟು ಮೆಂಬರ್ಸ್ ಇರ್ತಾವ? 1ನೇ ಪೇರೆಂಟ್ ಮೆಂಬರ್ ಗೊತ್ತಲ್ಲ ಸಾಮಾನ್ಯ ಸಭೆ. 2ನೇ ಪೇರೆಂಟ್ ಮೆಂಬರ್ ಬಂದ್ರೆ ಯಾವ್ದಂದ್ರ ಭದ್ರತಾ ಮಂಡಳಿ ಅಂತ ಕರಿತೀವಿ. ಭದ್ರತಾ ಮಂಡಳಿ ಒಳಗೆ ಎಷ್ಟು ಕಂಟ್ರಿ ಇರ್ತಾವ? 5, 10, 5, 15 ಅಲ್ಲ, 5 ಮತ್ತು 10 ಕರಿತೀವಿ. ಇದಾವ ಟೋಟಲ್ 15 ಕಂಟ್ರಿ ಇರ್ತಾವ. 5 ಕಂಟ್ರಿ ಪರ್ಮನೆಂಟ್ ಮೆಂಬರ್ಸ್ ಇರ್ತಾವ. ಅದು ಪರ್ಮನೆಂಟ್ ಮೆಂಬರ್ ಕಂಟ್ರಿ ಗೊತ್ತದಾವಲ್ಲ, ಹೇಳ್ರಿ ನೋಡು. ಪರ್ಮನೆಂಟ್ ಮೆಂಬರ್ ಏನತ್ ಕೋಡ್ ಮಾಡಿ? ಸ್ಪೇಸ್ ಹತ್ ಮಾಡಿ, ಫ್ರಾನ್ಸ್ ಹತ್ ಮಾಡಿ. ಫ್ರಾನ್ಸ್ ಕೋಡ್ ಹತ್ ಮಾಡ್ರಿ. ಫ್ರಾನ್ಸ್ ಕೋಡ್ ಮಾಡ್ರಿ. ಅದು ಲ್ಯಾಂಗ್ವೇಜ್ ನೆನಪಿರ್ತಾವ, ಗೊತ್ತೈತಲ್ಲ. ಒಂದು ಕೋಡ್ ಹೇಳ್ಬಿಡ್ಲಿ ಅದನ್ನ. ಭದ್ರತಾ ಮಂಡಳಿ ಒಳಗ ವಿಟೋ ಪವರ್ ಹೊಂದಿದ್ದು ಎಷ್ಟಂದ್ರೆ ಮತ್ತೆ ಈ ವಿಟೋ ಪವರ್ ಕನ್ಫ್ಯೂಸ್ ಆಗಿ 1ನೇ ಸಾಮಾನ್ಯ ಸಭೆದಾಗ 1 ನೇಷನ್ 1 ವೋಟ್ ಐತಿ. ಎಲ್ಲಕ್ಕೂ ಬರಂಗಿಲ್ರಿ. ವಿಟೋ ಪವರ್ ಇರೋದು ಕಾಯಂ ಆಗಿ ಸದಸ್ಯ ರಾಷ್ಟ್ರದವಲ್ಲ ಅವು 5 ಐತಿ. ಅದಕ್ಕೆ ಫ್ರಾನ್ಸ್ ಹತ್ ಕೋಡ್ ಮಾಡಿ ನೆನಪಿಟ್ಕೊ. ಯಾಕಂದ್ರೆ ಈ ವಿಶ್ವಸಂಸ್ಥೆ ಒಳಗೆ ನಡೆಯೋ ಲ್ಯಾಂಗ್ವೇಜ್ನು ಅಷ್ಟ ಅದಾವು. ಮತ್ತೆ ಏನಂದ್ರ ಏನಂತಾರ ಕಂಟ್ರಿಗಳು ಅಷ್ಟ ಬರ್ತಾವ. ಈಗ ಒಂದೊಂದು ಹೇಳ್ಕೋತೋಕಿರಿ. ಫ್ರಾನ್ಸ್ ಅದ ಹೇಳ್ತೀನಿ ಕೋಡ್ ಮೇಲೆ 6 ಕಂಟ್ರಿ ಬರ್ತಾವ. 6 ಲ್ಯಾಂಗ್ವೇಜ್ ಬರ್ತಾವ, 5 ಕಂಟ್ರಿ ಬರ್ತಾವ. ಆ ಕೋಡ್ನಾಗ ಎಲಿಮಿನೇಟ್ ಮಾಡತ್. ಫ್ರಾನ್ಸ್ ಅಂತ ಬರಿಬೇಕಾರೆ FRANC ಅಂತ ಬರಿತೀವಲ್ಲ. ಎಫ್ ಅಂದ್ರೆ ಯಾವ ಕಂಟ್ರಿ? ಇವು ಕಾಯಂ ಸದಸ್ಯ ರಾಷ್ಟ್ರ ಹೇಳ್ತೀವಿ. ಎಫ್ ಅಂದ್ರೆ ಯಾವ್ದ? ಫ್ರಾನ್ಸ್. ಆರ್ ಅಂದ್ರ ರಷ್ಯಾ. ಎ ಅಂದ್ರ ಅಮೆರಿಕಾ. ಅಲ್ಲಿ ಏನು ಎನ್ ಬರ್ತದಲ್ಲ, ಎನ್ ಎಲಿಮಿನೇಟ್ ಮಾಡ್ರಿ. ಸಿ ಮತ್ತೆ ಇ ಒಂದು ಇಟ್ಕೋರಿ. ಸಿ ಅಂದ್ರೆ ಯಾವ್ದಂದ್ರೆ ಚೀನಾ, ಇ ಅಂದ್ರೆ ಇಂಗ್ಲೆಂಡ್. ಇದೇನಾದ್ರು ರೀ 5 ಕಂಟ್ರಿಗಳ ಕಾಯಂ ಸದಸ್ಯ ರಾಷ್ಟ್ರ ಒಂದ ಗೊತ್ತದ್ವಲ್ಲ. ಎಫ್ ಅಂದ್ರ ಫ್ರಾನ್ಸ್, ಆರ್ ಅಂದ್ರ ರಷ್ಯಾ, ಎ ಅಂದ್ರ ಅಮೆರಿಕಾ, ಸಿ ಅಂದ್ರ ಚೀನಾ, ಇ ಅಂದ್ರ ಇಂಗ್ಲೆಂಡ್. ಇನ್ನು ಭಾಷೆಗಳದಾವಲ್ಲ 6 ಅದಾವ. ಅದಕ್ಕೆ ಫ್ರಾನ್ಸ್ ಕೋಡ್ನಾಗ 6 ಆಲ್ಫಾಬೆಟ್ ಬರ್ತಾವ. ಈಗ ಎಫ್ ಅಂದ್ರೆ ಯಾವ್ದಂದ್ರ ಫ್ರೆಂಚ್ ಲ್ಯಾಂಗ್ವೇಜ್. ಎ ಅಂದ್ರ ಆರ್ ಅಂದ್ರ ರಷ್ಯನ್ ಲ್ಯಾಂಗ್ವೇಜ್ ಅಂತ ಬರ್ತೈತಿ. ಆಮೇಲೆ ಎ ಅಂದ್ರ ಅರೇಬಿಕ್ ಲ್ಯಾಂಗ್ವೇಜ್. ಎ ಅಂದ್ರ ಅರೇಬಿಕಾ ಮತ್ತು ಅಮೆರಿಕನ್ ಲ್ಯಾಂಗ್ವೇಜ್ ಅಂದ್ರೆ ಅರೇಬಿಕಾ. ಬಟ್ ಅರೇಬಿಕ್ ಆದ್ಮೇಲೆ ಯಾವ್ದ ಎನ್ ಹತ್ತೈತ್ಲ, ಎನ್ ತೆಗೆದು ಏನ್ ಮಾಡೋದಂದ್ರೆ ಎಸ್ ಹತ್ ಹಾಕೋದಲ್ಲ. ಎಸ್ ಹಾಕಿದ್ವಿ ಅಂತೇಳಿ ಸ್ಪ್ಯಾನಿಷ್ ಅಂತ ಬರ್ತೈತಿ. ಎನ್ ತೆಗೆದ ಎಸ್ ಹಾಕಿರ ಸ್ಪ್ಯಾನಿಷ್ ಬರ್ತೈತಿ. ಆಮೇಲೆ ಉಳಿದಿದ್ದು ಯಾವ್ದ? ಸಿ ಮತ್ತೆ ಇ ಉಳಿತೈತೆ ಅಲ್ಲ. ಸಿ ಅಂದ್ರೆ ಯಾವ್ದಂದ್ರೆ ಚೈನೀಸ್ ಲ್ಯಾಂಗ್ವೇಜ್. ಚೈನೀಸ್ ಯಾವ್ದು? ಮ್ಯಾಂಡ್ರಿಡ್ ಅದ ಚೈನೀಸ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ರೆ. ಇ ಅಂದ್ರೆ ಯಾವ್ದಂದ್ರೆ ಇಂಗ್ಲೀಷ್. ಇವು 6 ಏನಂದ್ರೆ ಅಲ್ಲಿ ಅಧಿಕೃತ ಭಾಷೆಗಳಾಗಿರ್ತಾವ. ನಮ್ಮಂಗೆ ಹೆಂಗ್ ಸುಪ್ರೀಂ ಕೋರ್ಟ್ನಾಗ ಯಾವ ಅಧಿಕೃತ ಭಾಷೆಗಳು ಯಾವ ಅಲೋ ಮಾಡ್ತಾರ? ಇಂಗ್ಲೀಷು ಮತ್ತು ಹಿಂದಿ ಐತೆ ಅಲ್ಲ. ಸುಪ್ರೀಂ ಕೋರ್ಟ್ ಆಗ ಅಧಿಕೃತ ಭಾಷೆ ಅಂತ ಕರಿತೀವಿ, ನೆನಪಿಟ್ಕೋರಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ನಾಗ ಹೋಗಿ ಕನ್ನಡ ಅಪೀಲ್ ಮಾಡಕ್ ಬರಂಗಿಲ್ರಿ. ಅದನ್ನ ಯಾಕಂದ್ರೆ ಹಿಂದಿ ಮತ್ತು ಅಥವಾ ಅವ್ರು ವರ್ಡಿಗೆ ಕೊಟ್ಟಿದ್ದು ಎಲ್ಲ ಏನಿರ್ತಾವ ಅಂದ್ರೆ ಹಿಂದಿ ಮತ್ತು ಇಂಗ್ಲೀಷ್ನಾಗ ಅಷ್ಟೇ ಇರ್ತಾವ. ಸೇಮ್ ಹಂಗ ವಿಶ್ವಸಂಸ್ಥೆದಾಗ ಮಾತಾಡ್ಬೇಕಾರೆ ಇವು 6 ಲ್ಯಾಂಗ್ವೇಜ್ ಅಧಿಕೃತ ಭಾಷೆಗಳನ್ನ ಕನ್ಸಿಡರ್ ಮಾಡ್ತಾರ.
ಅವ್ರು ಏನೋ ರೂಲ್ಸ್ ಹೊಡಿಸಿರು ಅದ್ರ ಸಲ್ಮಂದ್ ಹೇಳಿ ಕಾಯಂ ಸದಸ್ಯ ರಾಷ್ಟ್ರಗಳು ಎಷ್ಟದ ಅಂದ್ರೆ 5 ಅದ್ರೊಳಗೆ ಏನಾಕತ್ತಾರೆ ಈ ಭದ್ರತಾ ಸಭೆ ಒಳಗೆ ಇವು 5 ಇರ್ತಾವ ಇದ್ರ ಜೋಡ ಇನ್ನು 10 ಬರ್ತಾವ್ರಿ ಆ 10 ಎಷ್ಟು ವರ್ಷದ ಸಲ್ಮಂದ್ ಮಾಡ್ತಾರ 2 ವರ್ಷದ ಸಲ್ಮಂದ್ ಅದ್ರೊಳಗೆ ಏನ್ ಮಾಡ್ತಾರೆ ಇಂಡಿಯಾ ಏನ್ ಮಾಡ್ತೈತಿ ಇಂಡಿಯಾ ಮೆಂಬರ್ಶಿಪ್ ತಗೊಂಡಿರ್ತೈತಿ ಲಾಸ್ಟ್ ಟೈಮ್ ರೀಸೆಂಟ್ ಆಗಿದ್ರೆ 21ರಿಂದ 22 ಟೈಮ್ನಾಗ ಮೆಂಬರ್ಶಿಪ್ ಕೊಟ್ರಿ 2 ವರ್ಷ ಟೈಮ್ ಈಗ ಇಂಡಿಯಾ ಏನ್ ಮಾಡತೈತಿ ಅಂದ್ರ 2028 29 ಟೈಮ್ನಾಗ ಸ್ವಂತ ಮತ್ ನಮಗೆ 2 ವರ್ಷ ಏನ್ ಕೊಡಂದ್ರ ನಾನ್ ಪರ್ಮನೆಂಟ್ ಮೆಂಬರ್ ಕೂಡ ತಿಳಿ ಥೀಮ್ ಮೇಲೆ ಬಿಡ್ ಮಾಡತ್ತಾರ ಬಿಡ್ ಮಾಡ್ಬೇಕು ಅದಕ್ಕೆ ಯಾಕಂದ್ರೆ ತುರಂತ ಆದ ಕೂಡಲೇ ನೆಕ್ಸ್ಟ್ ಹಿಂಗೂ ಕೇಳಿರ್ತಾರ ಈಗ ಯಾವ್ದಾರ ಒಂದು ಕಂಟ್ರಿ 2 ವರ್ಷ ತನ ಅದ್ರೇನ ನಾನ್ ಪರ್ಮನೆಂಟ್ ಮೆಂಬರ್ ಆಗಿರ್ತೈತಿಲ್ಲ ಅದ್ರ ನೆಕ್ಸ್ಟ್ ಮತ್ತೆ ಅದ ಕಂಟಿನ್ಯೂ ಮಾಡಕ್ ಬರಂಗಿಲ್ಲ ತುರಂತ ರೀ ಎಲೆಕ್ಷನ್ ನೋಟ್ ಅಲೌಡ್ ಐತಿ ಅದ್ರೊಳಗ ಅಂದ್ರ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅಂತ ಬರ್ತೈತಿ ಅದ್ರೊಳಗ ನೆಕ್ಸ್ಟ್ ಆದ್ಮೇಲೆ ಹೊಳ್ಳಿ ಮತ್ತೊಂದ ರೀ ಅಪಾಯಿಂಟ್ ಮಾಡಂಗಿಲ್ಲ ಅವ್ ಏನ್ ಮಾಡ್ತಾರ ಅಂದ್ರೆ ಈಗ ಯಾವ್ದು 25 26 ನಡೆದೈತಲ್ರಿ ನಮ್ದು ಯಾವಾಗ ಬಿಡ್ ಮಾಡತ್ತೀವಿ ಅಂದ್ರೆ 28 29 ಟೈಮ್ನಾಗ ನಮಗ ಮತ್ತೆ ಹೊಳ್ಳಿ ನಾನ್ ಪರ್ಮನೆಂಟ್ ಮೆಂಬರ್ ಕನ್ಸಿಡರ್ ಮಾಡಿರ್ತ ಬಿಡ್ ಮಾಡತ್ತಾರ ಅದ್ರ ಸಲ್ಮಂದ್ ಹೇಳಿ ಯಾವ ಥೀಮ್ ಮೇಲೆ ಬಿಡ್ ಮಾಡತ್ತಾರ ಅಂತ ಕೇಳ್ರ ಶಾಂತಿ ಯಾಕಂದ್ರೆ ಶಾಂತಿ ಬಿಲ್ ಅಂತ ನ್ಯೂಸ್ನಾಗ ಐತಲ್ಲ ಅದ್ರ ಮೇಲೆ ಇಲ್ರ ಮತ್ತೆ ಕನ್ಫ್ಯೂಸ್ ಆಗಿ ಲಾಸ್ಟ್ ಕೇಳಕ್ ಕೊಟ್ಟಿರ್ತಾನೆ ಶಾಂತಿ ಥೀಮ್ ಮೇಲೆ ಅಥವಾ ಶಾಂತಿ ಧ್ಯೇಯವಾಕ್ಯದೊಂದಿಗೆ ಇಂಡಿಯಾ ಯಾವ್ದ್ರ ಸದಸ್ಯತ್ವವನ್ನು ಬಿಡ್ ಮಾಡತ್ತೈತೆ ಅದು ಒಂದೇ ಆಪ್ಷನ್ ಕೊಟ್ಟಿರ್ತಾನ ನ್ಯೂಕ್ಲಿಯರ್ ಪವರ್ಡ್ ಕಂಟ್ರಿ ಹಿಂಗ ಏನ್ರ ಕೊಟ್ಟತ್ತೇಳಿ ಯಾವ್ದ್ರ ಸಲ್ಮಂದ್ ಅಂದ್ರೆ ಯುನೈಟೆಡ್ ನೇಷನ್ ದ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಬರ್ತದೆ ಅದಕ್ಕೆ ಬಿಡ್ ಮಾಡತ್ತಾರ ಅದಕ್ಕೆ ಶಾಂತಿ ಅಂತ ಹೇಳಿ ಈಗ 2 ಹೇಳಿದ್ವಿ ನಾವು ಕೌನ್ಸಿಲ್ಗಳು ಪೇರೆಂಟ್ ಆರ್ಗನೈಸೇಷನ್ 2 ಅದು 3ನೇದು ಹೇಳ್ರಿ ಯಾವ್ದಾ ಹೇಳ್ರಿ ಯಾವ್ದು ಹೇಳ್ತೀರಿ ಅಂತಾರಾಷ್ಟ್ರೀಯ ಏನತ್ತ ಅದಕ್ಕೆ ನ್ಯಾಯ ಮಂಡಳಿ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರಿತೀವಲ್ಲ ಇವು ಕನ್ಫ್ಯೂಸ್ ಆಗ್ತಿರ್ತಾವ್ರಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅನ್ನೋದ ಪೇರೆಂಟ್ ಆರ್ಗನೈಸೇಷನ್ ಬರಂಗಿಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಭಾಗ ಅದು ಅದ್ರ ಸಲ್ಮಂದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅನ್ನೋದು 3ನೇದಾಕೈತಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಲ್ಲಿ ಐತಿ ಹೇಳ್ಕೊಟ್ರಿ ಹೇಗೈತಿ ಇದು 3ನೇದಾತ ನೆಕ್ಸ್ಟ್ 4ನೇದು ಯಾವ್ದು ಇಕೋವಾಸ್ ಅಂತ ಬರ್ತದೆ ಅಥವಾ ಆರ್ಥಿಕ ಇದನ್ನ ಏನಂತ ಹೇಳಿದಾಗ ಆರ್ಥಿಕ ಮತ್ತು ಸಾಮಾಜಿಕ ಇದನ್ನ ಮಂಡಳಿ ಅಂತ ಕರಿತೀವಲ್ಲ ಅದ್ರೊಳಗೆ ಎಷ್ಟು ಕಂಟ್ರಿ ಅದಾವ ಏಟ 54 ಕಂಟ್ರಿ 15 54 56 54 ಇರ್ಬೇಕು ನೋಡ 54 ಕಂಟ್ರೀಸ್ ಅದಾವ 54 ಕಂಟ್ರೀಸ್ ಇಕೋವಾಸ್ನಾಗ ಅದಾವ ಗೊತ್ತದವಲ್ಲ 4 ಒಂದೇದು ಯಾವ್ದಂದ್ರೆ ಸಾಮಾನ್ಯ ಸಭೆದಾಗ ಎಷ್ಟು ಇರ್ತಾವ ಅಂದ್ರೆ 193 ಟೋಟಲ್ ಎಷ್ಟು ಕಂಟ್ರಿ ಇರ್ತಾವ ಅವೆಲ್ಲ ಆಮೇಲೆ ಭದ್ರತಾದಾಗ ಬಂದ್ರೆ 15 ಅದ್ರ ಕಾಯಂ 5 ಮತ್ತೆ ನಾನ್ ಪರ್ಮನೆಂಟ್ 10 ಅದಾದ್ಮೇಲೆ ಯಾವ್ದು ತಿಳಿದ್ವಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ದಾಗ ಐತಲ್ರಿ ಏನ್ 193 ಕಂಟ್ರೀಸ್ ಇರ್ತಲ್ಲ ಅವೆಲ್ಲ ಕೋರ್ಟ್ ಆಫ್ ಜಸ್ಟಿಸ್ ಹೋಗ್ಬೋದು ಈಗ ನಾವು ಸುಪ್ರೀಂ ಕೋರ್ಟ್ನಾಗ ನಮ್ಗೆ ಏನಾರ ಸಿಗ್ಲಿಕ್ಕತ್ತೇಳಿ ನಾಳೆ ಯಾವ್ದು ಕಡೆ ಮುಖ ನೋಡ್ತೀವಿ ಅಂದ್ರೆ ಕೋರ್ಟ್ ಆಫ್ ಜಸ್ಟಿಸ್ ನಾವು ಎಲ್ಲರ ಇದ್ರೊಳಗೆ ವಿಶ್ವಸಂಸ್ಥೆದಾಗ ರಿಜಿಸ್ಟರ್ ಇದ್ದೀವಿ ಡೈರೆಕ್ಟ್ ಅಪೀಲ್ ಮಾಡ್ಬೋದು ಅದಾದ್ಮೇಲೆ ಯಾವ್ದು ಇಕೋವಾಸ್ದಾಗ ಇಕೋವಾಸ್ದಾಗ ಎಷ್ಟು ಕಂಟ್ರಿಗಳು ಸಿಗ್ನೇಟರಿ ಅದಂದ್ರೆ 54 ಇನ್ನು ಆದ್ಮೇಲೆ ಎಷ್ಟು ಅದು 5 ಅದು ನೀವು 4 ಅದು 5 ಅದು 4 ಅದು ಇನ್ನೊಂದು ಬರ್ತೈತಿ ಸೆಕ್ರೆಟರಿಯೇಟ್ ಅಂತ ಬರ್ತದೆ ಸೆಕ್ರೆಟರಿ ಅಥವಾ ಸಚಿವಾಲಯ ಅಂತ ಬರ್ತದೆ ಯಾರದಾರ ಹೇಳ್ರಿ ವಿಶ್ವಸಂಸ್ಥೆ ಸೆಕ್ರೆಟರಿ ಆಂಟಿನಿಯೋ ಗುಟೆರಸ್ ಅದಾರಲ್ಲ ಸಚಿವಾಲಯ ಅಥವಾ ಸೆಕ್ರೆಟರಿಯೇಟ್ ಬಂದ್ರೆ ಅವ್ರ ಅಧ್ಯಕ್ಷತೆ ಒಳಗೆ ಆಕೈತಿ ಈ ಕ್ವಶನ್ ಕೇಳಿದಾಗ ಸೆಕ್ರೆಟರಿಯೇಟ್ ಅಧ್ಯಕ್ಷತೆ ಯಾರು ವಹಿಸಿರ್ತದ್ರ ಯಾವ ಸೆಕ್ರೆಟರಿ ಇರ್ತಾರಲ್ಲ ವಿಶ್ವಸಂಸ್ಥೆ ಸೆಕ್ರೆಟರಿ ಯಾರು ಇರ್ತಾರ ಅವರು ಅಧ್ಯಕ್ಷತೆ ಒಳಗೆ ಅದ್ರದ್ದು ಮೀಟಿಂಗ್ ಮಾಡ್ತಾರ ಅದಕ್ಕೆ ಸೆಕ್ರೆಟರಿಯೇಟ್ ಅಂತ ಕರಿತೀವಿ 6 ಅದು ಅಲ್ಲ 5 ಅದು ಇನ್ನೊಂದು ಉಳಿತ ಲಾಸ್ಟ್ನೇದ 5 ಅದು ಇದು ಯಾವ್ದು ಧರ್ಮದರ್ಶಿ ಮಂಡಳಿ ಇಲ್ಲ ಬಟ್ ಆದ್ರೂ ನೆನಪಿಟ್ಕೋರಿ ಯಾವ್ದು ಇಲ್ಲ ಅಂತ ಕೇಳ್ರಿ ಪೇರೆಂಟ್ ಆರ್ಗನೈಸೇಷನ್ ಪ್ರೆಸೆಂಟ್ ಆಕ್ಟಿವ್ ಅಂತ ಕೇಳಿದಾಗ ಇವು ಮುಂದ ಮಾಡಿ ಏನಕ್ಕೆ ಕೇಳಿ ಆಕ್ಟಿವ್ ಇರುವ 5 ಒಂದ್ ಯಾವ್ದಾದ್ರೆ ಡಿಸ್ಕಂಟಿನ್ಯೂ ಆಗೈತೆ ಅಥವಾ ವಿಶ್ವಸಂಸ್ಥೆ ಸ್ಥಾಪನೆ ಆದಾಗ ಎಷ್ಟು ಮಂಡಳಿ ಇದ್ದು ಅಂದ್ರೆ 6 ಮಂಡಳಿ ಇದ್ದು ಅದ್ರೊಳಗೆ ಈಗ ರೀಸೆಂಟ್ ಆಗಿ ಎಷ್ಟು ಆಕ್ಟಿವ್ ಅದಾವತ್ತಂದ್ರ 5 ಗೊತ್ತಾತಲ್ಲ ಈಗ ಇಂಡಿಯಾ ಶಾಂತಿ ಥೀಮ್ ಅಂಡರ್ ಯಾವ್ದಕ್ ಬಿಡ್ ಮಾಡತ್ತೈತೆ ಅಂತ ಕೇಳ್ರ ಯಾವ್ದಕ್ಕ ಭದ್ರತಾ ಮಂಡಳಿ ಈಗ ಶಾಂತಿ ಬಿಲ್ ಇಂಡಿಯಾದಾಗ ಎದಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರ ಅಣುಶಕ್ತಿಗೆ ಇವು 2 ಕನ್ಫ್ಯೂಸ್ ಆಗಬಾರ್ದು ಶಾಂತಿ ಧ್ಯೇಯವಾಕ್ಯದೊಂದಿಗೆ ಯಾವ್ದಕ್ ಬಿಡ್ ಮಾಡತ್ತೀವಿ ಅಂದ್ರೆ ನಾವು ಪರ್ಮನೆಂಟ್ ನಾನ್ ಪರ್ಮನೆಂಟ್ 8 ಸರಿ ಆಗ್ಯಾರ ಕಾಣಿಸ್ತೈತೆ ಅದು ಮೆಂಬರ್ ಅದ್ರ ಮೇಲೆ ಕೇಳ್ರಿ 8 ಸರಿ ಅಲ್ಲ 21 22 ಹಿಡಿದು 8 ಸರಿ ಅದು 1 ಲೈನರ್ದಾಗ ಕೇಳ್ರ ಅಥವಾ ವಿಶ್ವಸಂಸ್ಥೆಯ ನಾನ್ ಪರ್ಮನೆಂಟ್ ಮೆಂಬರ್ ಅಥವಾ ಏನಂತ ನಾನ್ ಪರ್ಮನೆಂಟ್ಗೆ ತಾತ್ಕಾಲಿಕ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯತ್ವ 8 ಸರಿ ಒಂದೈತಿ ಇಂಡಿಯಾ ಅಂದ್ರೆ 8 ಸರಿ ಒಂದೈತ್ರಿ ಅದು ಈಗ ರೀಸೆಂಟ್ ಆಗಿ 28 29 ಬಿಡ್ ಮಾಡತೈತಿ ಯಾವ ಥೀಮ್ ಅಂಡರ್ ಮಾಡತೈತ್ರ ಶಾಂತಿ ಇಂಡಿಯಾದಾಗ ಶಾಂತಿ ಬಿಲ್ ಯಾವ 2 ಕಾಯ್ದೆಗಳನ್ನ ಮರ್ಜ್ ಮಾಡಿ ತರ್ತಾರ ಕೇಳ್ರ ಎಸ್ ವೆರಿ ಗುಡ್ ಅಟಾಮಿಕ್ ಎನರ್ಜಿ ಮತ್ತ ಕ್ಲೈಂಟ್ ಅಂತ ಬರ್ತಾವ ಅಟಾಮಿಕ್ ಎನರ್ಜಿ ಆಕ್ಟ್ ಯಾವ ಇಯರ್ದಾಗ 1962 ಆಮೇಲೆ ಕ್ಲೈಂಟ್ ಅಂತ ಬಂದ್ರ 2010 ವೆರಿ ಗುಡ್ ಈಗ ಹೇಳ್ರಿ ಈಗ ಇದನ್ನ ಹೇಳಿದ್ವಲ್ಲ ಆಸ್ಟ್ರೇಲಿಯಾದಾಗ ರೀಸೆಂಟ್ ಆಗಿ ಒಂದು ಎಕ್ಸರ್ಸೈಸ್ ಮಾಡ್ತಾರೆ ಈಗ ಆಸ್ಟ್ರೇಲಿಯಾಕ್ಕೆ ನರೇಂದ್ರ ಮೋದಿ ಹೋಗಿ ಬಂದಾರಲ್ಲ ಕೇಳ್ಬೋದು ಆಸ್ಟ್ರೇಲಿಯಾದಾಗ ಯಾವ್ದು ಮಲ್ಟಿ ಏರ್ ಫೋರ್ಸ್ ಎಕ್ಸರ್ಸೈಸ್ ಅಂತ ಬರ್ತೈತಿ ರೀಸೆಂಟ್ ಆಗಿ ಮಾಡತ್ತಾರ ಯಾವ್ದು ಪಿಚ್ ಬ್ಲಾಕ್ ಎಕ್ಸರ್ಸೈಸ್ ಇದು ಲಾಸ್ಟ್ ಟೈಮ್ ಕೇಳಿದೆ ಪಿಚ್ ಬ್ಲಾಕ್ ಪಿಚ್ ಬ್ಲಾಕ್ ಎಕ್ಸರ್ಸೈಸ್ ಅಂತ ಬರ್ತೈತಿ ಯಾವ ಕಂಟ್ರಿದಾಗ ಅಂದ್ರ ಆಸ್ಟ್ರೇಲಿಯಾ ನೆನಪಿರ್ತದೆ ಇದೇಗ ಆಸ್ಟ್ರೇಲಿಯಾದ ಕೇಳಿ ಹೇಳ್ರಿ
ಆಸ್ಟ್ರೇಲಿಯಾ ಯಾವ್ದಕ್ಕೂ ತಂದಿದ್ವಲ್ಲ ಇದೀಗ ಯಾವ್ದ ಪೀಪಾದಾಗ ಆಸ್ಟ್ರೇಲಿಯಲ್ಲಿ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ದಾಗ ಬರ್ತದೆ. ಈಗ ಯಾಕಾರ ಆಸ್ಟ್ರೇಲಿಯಾ ಡೈರೆಕ್ಟ್ ಕರೆಂಟ್ ನ್ಯೂಸ್ನಾಗ ಇದು ಹಿಂದ ಮುಂದೆ ಲಿಂಕ್ ಮಾಡಿ ಕೇಳ್ರಿ ನೆನಪಿಟ್ಕೊ. ಆಸ್ಟ್ರೇಲಿಯಾಕ್ಕೆ ಹೋಗಿದ್ರಲ್ಲ ನರೇಂದ್ರ ಮೋದಿ ಯಾವ ಐಲ್ಯಾಂಡ್ ಇದ್ದು ಜೋಡ ಒಪ್ಪಂದ ಮಾಡ್ಕೊಂಡು ಹೇಳಲ್ಲಿ ಇದು ಇತ್ತೀಚೆಗೆ ಇಸ್ರೋದ್ ಇದನ್ನ ಮಾಡ್ಬೇಕಂದ್ರೆ ನ್ಯಾವಿಗೇಷನ್ ಅಥವಾ ಕಂಟ್ರೋಲ್ ಸೆಟಲೈಟ್ ಇದನ್ನ ಸೆಂಟ್ರಿಯಲ್ಲಿ ಕೋಕೋಸ್ ಐಲ್ಯಾಂಡ್ ಅಂತ ಬರ್ತೈತೆ ಆಸ್ಟ್ರೇಲಿಯಾ. ಮತ್ತೇನಿತ್ತು ಆಸ್ಟ್ರೇಲಿಯಾ ಯಾವ್ದು ಒಪ್ಪಂದ ಮಾಡ್ಕೊಂಡಾರ ಇಂಡಿಯಾ ಜೋಡ ಯಾವ್ದೊಂದು ನ್ಯೂಕ್ಲಿಯರ್ ಕಡ್ಬೇಕಂದಾರ ನ್ಯೂಕ್ಲಿಯರ್ ಫ್ಯೂಯಲ್ ಅಂತ ಕೇಳಿರ್ತಾರ ಅಥವಾ ಪರಮಾಣು ಇಂಧನ ಯಾವ್ದು ಕೊಡ್ತಾರ. ಅದಕ್ಕೆ ಪರಮಾಣು ಇಂಧನ ಅಂದ್ರು ಒಂದು ಅಥವಾ ಏನ್ ಕೆಮಿಕಲ್ ಅಂತಂದ್ರು ಒಂದು ನೆನಪಿಟ್ಕೋರಿ ಯಾವ್ದು ಕೊಡ್ತಾರ ಅಂದ್ರೆ ಯುರೇನಿಯಂ ಕೊಡತ್ತಾರ. ಯಾವ ಕಂಟ್ರಿದಿಂದ ಸಪ್ಲೈ ಅಂದ್ರೆ ಆಸ್ಟ್ರೇಲಿಯಾದಿಂದ. ಈಗ ಆಸ್ಟ್ರೇಲಿಯಾದಾಗ ಆಗಿದ್ದ ಎಕ್ಸರ್ಸೈಸ್ ಯಾವ್ದಂದ್ರ ಇದು ಏರ್ ಫೋರ್ಸ್ ಎಕ್ಸರ್ಸೈಸ್ ನೋಡ್ರಿ, ಬಹು ಆಯಾಮ ಏರ್ ಫೋರ್ಸ್ ಎಕ್ಸರ್ಸೈಸ್. ಇಂಡಿಯಾದಿಂದ ರಫೇಲ್ ಅಲ್ಲ, ರಫೇಲ್ ಯುದ್ಧ ವಿಮಾನ ಇಂಡಿಯಾದಿಂದ ಪಾರ್ಟಿಸಿಪೇಟ್ ಆಗಿತ್ತು. ಈಗ ಆಸ್ಟ್ರೇಲಿಯಾ ನ್ಯೂಸ್ನಾಗ ಐತಲ್ಲ ಅದ್ರ ಮೇಲೆ ನೆನಪಿಟ್ಕೋರಿ. ಗೊತ್ತಾತಲ್ಲ ಯುರೇನಿಯಂ ಸಪ್ಲೈ ಮಾಡ್ತಾರಲ್ಲ NSG ಗ್ರೂಪ್ನಾಗ ಇಂಡಿಯಾ ಐತನ್. ಇಂಡಿಯಾ ಇಲ್ಲಲ್ಲ, ಎಷ್ಟು ಕಂಟ್ರಿ ಅದಾವ NSG ದಾಗ 48. NSG ಯಾವ ಇಯರ್ದಾಗ ಬರ್ತೈತಿ 75 74 75ರಾಗ ನೆನಪಿರ್ತದೆ. NSG ಫುಲ್ ಫಾರ್ಮ್ ಬಂದಾಗ ನ್ಯಾಷನಲ್ ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್. NSG ನ್ಯೂಕ್ಲಿಯರ್ ಸಪ್ಲೈ ಗ್ರೂಪ್ ಅಂತ ಬರ್ತದೆ. ಎಷ್ಟು ಕಂಟ್ರಿ ಅಂದ್ರೆ 48 ಕಂಟ್ರಿ. ಅದ್ರೊಳಗೆ ಇಂಡಿಯಾ ಇಲ್ಲ, ಆದ್ರೂ ಸಪ್ಲೈ ಮಾಡತ್ತೀವಲ್ಲ ನಾವು. ಇಂಡಿಯಾದ USA ಒಂದು ಟ್ರೀಟಿ ಐತೆ, ಅದರ ಅಂಡರ್ ಸಿವಿಲಿಯನ್ಸ್ಗೆ ಅಪ್ಲೈ ಆಗಂಗೆ. ಯಾಕಂದ್ರೆ ಯುರೇನಿಯಂನ ಅಥವಾ ಯಾವ್ದಾರ ಕಂಟ್ರಿ ಇದನ್ನೇನಂದ್ರ ಪರಮಾಣು ಇಂಧನಗಳನ್ನ ಕೊಡೋದು ಅಲಾವ್ ಇಲ್ರಿ. ಬಟ್ ನಾವ್ ಏನ್ ಮಾಡ್ತೀವಿ, ಅಮೆರಿಕಾ ಜೋಡ 1 2 3 ಟ್ರೀಟಿ ಅಂತ ಬರ್ತೈತೆ. ಅದು 1 2 3 ಟ್ರೀಟಿ ಅಂತ ಕರೀತಾರೆ. ಅಮೆರಿಕಾ ಜೋಡ ಮಾಡ್ತೀವಿ. 1 2 3 ಅಂದ್ರೆ 123 ಕಂಟ್ರಿ ಸಿಗ್ನೇಟರ್ ಮಾಡಿದ್ದಲ್ಲ ಸೆಕ್ಷನ್ ಐತಿ ಯಾವ್ದನ್ನ ನ್ಯೂಕ್ಲಿಯರ್ ಅವ್ರದ್ದು ಅಮೆರಿಕಾದ ಕಾನ್ಸ್ಟಿಟ್ಯೂಷನ್. ಅವ್ರ ಅದ್ರ ಮೇಲೆ ಏನ್ ಹೇಳ್ತಾರ ಆ ಸೆಕ್ಷನ್ ಅಂಡರ್ ಸಿವಿಲಿಯನ್ಸ್ಗೆ ವಿದ್ಯುತ್ ಜನರೇಟ್ ಮಾಡಕ ಅದು ಏನ್ ಮಾಡ್ಬೋದು ಅಂದ್ರೆ ನಾವು ನ್ಯೂಕ್ಲಿಯರ್ ಸಪ್ಲೈನ ಯಾವ ಕಂಟ್ರಿ ಜೋಡ ತಗೋಬಹುದು. ಅದಕ್ಕೆ ಈಗ ಇಂಡಿಯಾಕ್ಕೆ ಎಲ್ಲಿಂದ ತರತ್ತೀವಿ ಅಂದ್ರೆ ಆಸ್ಟ್ರೇಲಿಯಾದಿಂದ. ಯುರೇನಿಯಂ ಥೋರಿಯಂ ಯಾವ ಅಗ್ರಿಮೆಂಟ್ ಆಗೈತೆ ಅಂದ್ರೆ ಯುರೇನಿಯಂ ಅಗ್ರಿಮೆಂಟ್ ನೆನಪಿರ್ತದಿಲ್ಲ. ಆಸ್ಟ್ರೇಲಿಯಾದ ಬಂದ ಕೋಕೋಸ್ ಐಲ್ಯಾಂಡ್ ನೆನಪಿಡ್ಕೊ. ಈಗ ಹೇಳ್ರಿ ಪಟ ಇದ್ರ ಇಂಡೋನೇಷ್ಯಾದ ಒಮ್ಮೆ ಹೇಳ್ಬಿಡ್ರಿ. ಇಂಡೋನೇಷ್ಯಾದಾಗ ಯಾವ್ದು ಬಂದರನ್ನ ರೀ ಅಭಿವೃದ್ಧಿ ಮಾಡತ್ತೀವಿ, ಸುಬಾಂಗ್ ಬಂದರ. ವೆರಿ ಗುಡ್. ಯಾವ ಟೆಂಪಲ್ ರೀ ಅಭಿವೃದ್ಧಿ, ಇವೆಲ್ಲ ರೀ ಅಭಿವೃದ್ಧಿ ಮಾಡತ್ತೀವಿ ನಾವು. ಅಭಿವೃದ್ಧಿ ಮಾಡತ್ತೀವಿ ಪ್ರಬಂಬನ್ ಟೆಂಪಲ್. ಇಂಡೋನೇಷ್ಯಾದ ಹೈಯೆಸ್ಟ್ ಅವಾರ್ಡ್ ಯಾವ್ದು ಕೊಡ್ತಾರ, ಯಾವ್ದ ಬೀತಾಂಗ ಆದಿಪೂರ್ಣ. ವೆರಿ ಗುಡ್. ಮತ್ತೆ ಇಂಡೋನೇಷ್ಯಾದ ಏನ್ ಅಗ್ರಿಮೆಂಟ್ ಮಾಡ್ಕೊಂಡ್ರೆ 2 ಮಿಸೈಲ್ಗಳನ್ನ ಯಾವ್ದ ಬ್ರಹ್ಮೋಸ ಮತ್ತೆ ಅಸ್ತ್ರ ಮಿಸೈಲ್ಗಳನ್ನ ಯಾರಿಗೆ ಕೊಡ್ತೀವಿ ಅಂದ್ರೆ ಇಂಡೋನೇಷ್ಯಾದವ್ರು ಕೊಡ್ತೀವಿ. ಈಗ ಹೇಳ್ರಿ ಬ್ರಹ್ಮೋಸ್ ಅನ್ನೋದು ಮಿಸೈಲ್ 2 ಕಂಟ್ರಿ ನೋಡ್ ಮಾಡ್ತೀವಿ, ರಷ್ಯಾ ಮತ್ತೆ ಇಂಡಿಯಾ. ಈ ಬ್ರಹ್ಮೋಸ್ ಮಿಸೈಲ್ ಮಾಡಿದಾಗ ಫಸ್ಟ್ ಔಟ್ ಆಫ್ ಕಂಟ್ರಿ ಯಾವ್ದು ಕೊಡ್ತೀವಿ, ಫಿಲಿಪೈನ್ಸ್. ನಾಳೆ ಎಲ್ರ ಫಸ್ಟ್ ಈಗ ಯಾಕಂದ್ರೆ ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಇರೋದಂದ್ರೆ ಇಂಡೋನೇಷ್ಯಾಕ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಕೊಡತ್ತಾರ. ಫಸ್ಟ್ ಟೈಮ್ ಇದನ್ನ ಬ್ರಹ್ಮೋಸ್ ಕ್ಷಿಪಣಿನ ಯಾವ ಕಂಟ್ರಿಗೆ ಔಟ್ ಆಫ್ ಕಂಟ್ರಿ ಇಂಡಿಯಾ ಕೊಡ್ತೈತೆ ಅಂದ್ರೆ ಫಿಲಿಪೈನ್ಸ್. ಅದ್ರ ಮೇಲೆ ನೀರು ತಂದಿಲ್ಲ ಈ ಕಡೆ ಹಿಡ್ಕೊಂಡಿತ್ತೇನೆ. ಕಕಾಡುನು ನೆನಪಿಟ್ಕೋರಿ. ಕಕಾಡು ಎಕ್ಸರ್ಸೈಸ್ ಯಾವ್ದಂದ್ರ ಆಸ್ಟ್ರೇಲಿಯಾದ ಬರ್ತದೆ ಕಕಾಡು ಎಕ್ಸರ್ಸೈಸ್. ಈಗ ಆಸ್ಟ್ರೇಲಿಯಾ ನ್ಯೂಸ್ನಾಗ ಇದ್ದಾಗ ಅದ್ರ ರೀಸೆಂಟ್ ಆಗಿ ಈಗ ಆಸ್ಟ್ರೇಲಿಯಾ ಅನ್ನೋದು ಯಾವ ನೇಷದಾಗ ಬರ್ತದೆ, ಪಾಲಿನೇಷಿಯಾ, ಮಾಲಿನೇಷಿಯಾ, ಮೈಕ್ರೋನೇಷಿಯಾ, ಆಸ್ಟ್ರೇಲಿಯಾ. ವೆರಿ ಗುಡ್. ಅದು ನಿನ್ನೆ ಒಂದು ಕ್ವಶನ್ ಕೇಳಿ ನೋಡ್ರಿ. KAS ಇದನ್ನ ಏನಂತಾರೆ KA UPSC ದ ಕ್ವಶನ್ ಏನ್ ಕೇಳ ಗೊತ್ತಾ, ಒಂದು ಕಂಟ್ರಿ ಕೇಳ ಕಂಟ್ರಿ ಹೇಳಿದ್ವಿ ನಾವು. ಕಂಟ್ರಿ ಮುನ್ಗಾತೈತಿ ಆಸ್ಟ್ರೇಲಿಯಾ ರಿಜಿಸ್ಟ್ರೇಷನ್ ತಗೊಂಡು ಎಲ್ಲ ಇದನ್ನ ಮಾಡ್ರಿ. ತುವಾಲು ಅಂತ ಬರ್ತೈತಿಲ್ಲ, ಈ ತುವಾಲು ಕಂಟ್ರಿ ಏನ್ ವಿಶೇಷತೆ ಅಂದ್ರ ಆ ಕಂಟ್ರಿ ಒಳಗೆ ಎಷ್ಟು ಪಾಪ್ಯುಲೇಷನ್ ಐತ್ಲ, ಆ ಪಾಪ್ಯುಲೇಷನ್ ಏನ್ ಮಾಡ್ರ ಅಂದ್ರೆ ಆ ಕಂಟ್ರಿ ನಮ್ದು ಇತ್ತ ಹೆಸರು ಮಾಡಕ ಡಿಜಿಟಲ್ ಎಲ್ಲ ಏನ್ ಮಾಡ್ರ ಅಂದ್ರೆ ಡಿಜಿಟಲ್ ಡಾಟಾ ಸೆಟ್ ಮಾಡಿಬಿಟ್ಟಾರ್ರಿ. ಆ ಕಂಟ್ರಿದವ್ರು ಎಲ್ಲರ ಬೇರೆ ಕಂಟ್ರಿ ಒಳಗೆ ಹೋಗಿ ವಾಸ ಮಾಡತ್ತಿರ್ತೀನಿ, ನಮ್ದು ಸ್ವಂತ ಒಂದ್ ಕಂಟ್ರಿ ಇತ್ತು ಅನ್ನಂಗ ಅದು ಬರೀ ನೆನಪಿಗೆ ಅಷ್ಟ ಉಳಿತೈತ. ಯಾಕಂದ್ರೆ ಅಲ್ಲಿ ಏನಂದ್ರೆ ಗ್ಲೋಬಲ್ ವಾರ್ಮಿಂಗ್ ನಿಂದ ನೀರ್ ಹೆಚ್ಚಾಗತ್ತೈತಿಲ್ಲ, ಆ ದ್ವೀಪ ಏನಾಗತ್ತೆ ಅಂದ್ರೆ ಸನೇದಾಗ ಮುಚ್ಚಾಕ್ ಬಂದೈತಿ. ಅದು ಆಸ್ಟ್ರೇಲಿಯಾ ಜೋಡ ಒಪ್ಪಂದ ಮಾಡ್ಕೊಂಡಿತ್ತ. ಬಟ್ ಆಸ್ಟ್ರೇಲಿಯಾ ಅದು ಕ್ರೈಸಿಸ್ ಎದಕ್ಕಾಗಿತ್ತು ಅಂದ್ರೆ ಆಸ್ಟ್ರೇಲಿಯಾದಾಗ ಒಪ್ಪಂದ ಮಾಡ್ಕೊಂಡೈತಿ, ಬೇರೆ ಕಂಟ್ರಿಗೆ ಮೈಗ್ರೇಟ್ ಆಗಿ ಒಂದು ಯಾವ್ದೋ ದೇಶ ಆಗಲಿ ಒಪ್ಪಂದ ಮಾಡ್ಕೊಂಡ್ ಕೂಡಲೇ ಆ ಕಂಟ್ರಿ ಅಲೌ ಮಾಡಂಗಿಲ್ರಿ. ಆಸ್ಟ್ರೇಲಿಯಾ ಏನ್ ಮಾಡಿತ್ತ ರೆಸ್ಟ್ರಿಕ್ಟ್ ಮಾಡಿತ್ತು, ಇಷ್ಟ ಜನ ಬರ್ರಿ ಅಂತ ಹೇಳಿ. ಅಕಸ್ಮಾತ್ ಬೇರೆ ಕಂಟ್ರಿದವ್ರು ಬಂದು ಎಲ್ಲ ನಮ್ಮ ಕಂಟ್ರಿದಾಗ ಜಾಸ್ತಿ ಉಳಿದ್ರತ್ತೀನಿ ಏನ್ ಮಾಡ್ತಾರ ಅಂದ್ರೆ ಅವ್ರ ಕಲ್ಚರ್ ಅವ್ರ ರಿಲಿಜನ್ ಫಾಲೋ ಮಾಡ್ತಾರಲ್ಲ, ಅದ್ರ ಸಲ್ಬಂದ್ ಆಸ್ಟ್ರೇಲಿಯಾ ಅಲೌ ಮಾಡತ್ತಿದ್ದಿಲ್ಲ. ಅದು ನ್ಯೂಸ್ನ ಬಂದಿತ್ತು, ಅದ್ರ ಮೇಲೆ ಕೇಳೋಣ. ಈ ತುವಾಲು ಅನ್ನೋದೈತಲ್ಲ ಕಂಟ್ರಿ ಏನ್ ಕೇಳಿದ್ರೆ ರೀಸೆಂಟ್ ಆಗಿ ಮುಳುಗಡೆ ಒಂದೈತೈತಿ ಆಸ್ಟ್ರೇಲಿಯಾ ಜಡ ಒಪ್ಪಂದ ಮಾಡ್ಕೊಂಡಿದ್ ಕಂಟ್ರಿ ಯಾವ್ದು ಕೇಳ ತುವಾಲು. ಆ ತುವಾಲು ಯಾವ ನೇಷದಾಗ ಬರ್ತದೆ, ಯಾವ್ದ ಪಾಲಿನೇಷಿಯಾ. ನೆನಪೈತಲ್ಲ ನ್ಯೂಜಿಲೆಂಡ್ ಮಾವೋರಿ ಬುಡಕಟ್ಟು ಜನಾಂಗ ಬರ್ತೈತಲ್ಲ, ಅದು ಎಲ್ಲಿ ಬರ್ತದೆ ಪಾಲಿನೇಷಿಯಾದ. ಆಸ್ಟ್ರೇಲಿಯಾದಾಗ ಎಷ್ಟು ರೀಸನ್ ಬರ್ತಾವ, 4 ಬರ್ತಾವ. ಸಾರಿ ಆಸ್ಟ್ರೇಲಿಯಾದಾಗ ಓಷಾನಿಯಾ ರೀಸನ್ದಾಗ ಎಷ್ಟು ಬರ್ತಾವ ಅಂದ್ರೆ 4 ಕರೆಕ್ಟ್ ಅಂತ ತಪ್ಪು. ಓಷಾನಿಯಾ ರೀಸನ್ದಾಗ ಎಷ್ಟು ಬರ್ತಾವ ಅಂದ್ರೆ 4 ಬರ್ತಾವ. ಅದ್ರೊಳಗೆ ಯಾವ್ದಾರ ಆಸ್ಟ್ರೇಲಿಯಾ, ಮ್ಯಾಲಿನೇಷಿಯಾ, ಮೈಕ್ರೋನೇಷಿಯಾ, ಇನ್ನೊಂದು ಯಾವ್ದಾರ ಪಾಲಿನೇಷಿಯಾ. ನ್ಯೂಸ್ನಾಗ ಇದ್ದಿದ್ದು ಎಲ್ಲ ನೆನಪಿಟ್ಕೋರು. ಇದನ್ನ ಯಾವ್ದಂದ್ರೆ ಹವಾಯಿ ದ್ವೀಪ ಅಂತ ಬರ್ತದೆ, ಅದು ಯಾವ ನೇಷದ ಪಾಲಿನೇಷಿಯಾ. ಹೈಯೆಸ್ಟ್ ರಿಪೀಟೆಡ್ ಕ್ವಶನ್ ಪಾಲಿನೇಷಿಯಾದ ಮೇಲೆ ಕೇಳ್ಯಾನ. ಪಾಲಿನೇಷಿಯಾದ ಇಂಪಾರ್ಟೆಂಟ್ ಇದ್ದಂಗ ಅದ. ಹವಾಯಿ ದ್ವೀಪದಾಗ ರೀಸೆಂಟ್ ಆಗಿ ಯಾವ ಎಕ್ಸರ್ಸೈಸ್ ಆಗತ್ತೈತಿ, ಯಾವ್ದಾಗತ್ತೆ ಡ್ರೀಮ್ ಪ್ಯಾಕ್ ಎಕ್ಸರ್ಸೈಸ್. ಇಂಡಿಯಾದ ಯಾವ್ದು ಹೋಗೈತೆ ಅಡಗ, ಶಿವಾಲಿಕ, ಸುದರ್ಶನಿ, ಶಿವಾಲಿಕ್. ಇನ್ನೊಂದು ಯಾವ್ದು ಹೋಗತ್ತೆ INS ಸುದರ್ಶಿನಿಯಲ್ಲಿ
ಅದು ಎದಕ್ಕ ಅಮೇರಿಕಕ್ಕೆ ಎದಕ್ಕ 250 ಇಯರ್ ಆಫ್ ಇಂಡಿಪೆಂಡೆನ್ಸ್ ಡೇ ಅದ್ರ ಸಲ್ಮಂದ್ ಹೋಗೈತಲ್ಲ ಹಾ ಕರೆಕ್ಟ್ ಹಾ ಮತ್ತೆ ಒಳ್ಳೆ ಹಾ ನೆನಪಿತ್ತಲ್ಲ ಈಗ ಆಸ್ಟ್ರೇಲಿಯಾ ಇಂಡೋನೇಷ್ಯಾ ಅದು ಎರಡು ಇಂಡೋನೇಷ್ಯಾದಾಗ ಇನ್ನೊಂದು IIM ಯೂನಿವರ್ಸಿಟಿ ಮಾಡತ್ತೀವಿ ಯಾವ್ದ್ರಿ ಬೆಂಗಳೂರು IIM ಅಹಮದಾಬಾದ್ IIM ಫಸ್ಟ್ IIM ಔಟ್ಸೈಡ್ ಕಂಟ್ರಿ ಅಂತ ಕೇಳ್ರ ದುಬೈದಾಗ ಅಹಮದಾಬಾದ್ ಫಸ್ಟ್ IIT ಔಟ್ಸೈಡ್ ಕಂಟ್ರಿ ಅಂತ ಕೇಳ್ರ ತಾಂಜೇನಿಯಾದ ಜಂಜಿಬಾರ್ ಈಗ IIT ಮದ್ರಾಸ್ ನ್ಯೂಸ್ನಾಗ ಯಾವ ಇರ್ತಾವ ನೆನಪಿಟ್ಕೋರ ಈಗ IIM ಮತ್ತೆ ಯಾವ್ದಾವ್ದು ಮುಗಿಸಿದ್ವಿ ಈಗ ಇಂಡೋನೇಷ್ಯಾ ಮುಗೀತಾ ಅಯ್ಯ ಪಾಪ ಅವನ ಮೇಲೆ ಇಲ್ಲಿ ಹೋಗಿರ್ಬೇಕು ಈಗ ಬತ್ತಾನ ಹೋತಾ ಇಲ್ಲಿ ಆವಾಜ್ ಕಡಿಮೆ ಇಟ್ಟ ನೋಡು ಹಲೋ ಬತ್ತಲ್ಲ ಕೇಳತೈತಲ್ಲ ಬತ್ತಲ್ಲ ಹಾ ಈಗೇನ್ ಮಾಡಿದ್ವಾ ಏಯ್ ಸುಮ್ಮನೆ ಹಾ ಇದೇನೆ ಯಾವ್ದ ಈ ಇಂಡೋನೇಷ್ಯಾ ಆತ ಆಸ್ಟ್ರೇಲಿಯಾ ಸತ್ತ ಇನ್ನೊಂದು ಯಾವ್ದಂದ್ರೆ ನ್ಯೂಜಿಲೆಂಡ್ದಾಗ ಏನು ಇನಿಷಿಯೇಟಿವ್ ಮಾಡಿದ್ರಿ ಅಥವಾ ಕಾರ್ಯಕ್ರಮ ಪ್ರೋಗ್ರಾಮ್ ಏನಾಗಿತ್ತು ನ್ಯೂಜಿಲೆಂಡ್ ಕಿಯಾರಾ ಊರ ಅಂತ ಬರ್ತೈತಿ ಕಿಯಾರಾ ಊರ ನ್ಯೂಜಿಲೆಂಡ್ ಬಡ ಹೇಳ್ರಿ ನೀವು ಇನ್ನು ಬಡ ಕಿಯಾರಾ ಊರ ಒಂದ್ ಹತ್ ನೆಕ್ಸ್ಟ್ ಇವಿ ಬುಡಕಟ್ಟು ಜನಾಂಗ ಹೈಯೆಸ್ಟ್ ಇರೋದ ಮಾವೋರಿ ಬುಡಕಟ್ಟು ಜನಾಂಗ ನ್ಯೂಜಿಲೆಂಡ್ ನೆಕ್ಸ್ಟ್ ಮತ್ತೆ ನ್ಯೂಜಿಲೆಂಡ್ ಒಪ್ಪಂದ ಕಿವಿ ಫ್ರೂಟ್ ಒಪ್ಪಂದ ಇಂಡಿಯಾದಾಗ ಎಲ್ಲೆಲ್ಲಿ ಉತ್ತರಾಖಂಡ ಮತ್ತ ನಾಗಾಲ್ಯಾಂಡ್ ಕಿವಿ ಫ್ರೂಟ್ ಇನಿಷಿಯೇಟಿವ್ ಅಥವಾ ಕಿವಿ ಫ್ರೂಟ್ ಪ್ಲಾಂಟೇಶನ್ ಮಾಡಕ ಎಕ್ಸಲೆನ್ಸ್ ಸೆಂಟರ್ಗಳು ಮಾಡ್ಯಾರ ಎಲ್ಲೆಲ್ಲಿ ಮಾಡ್ಯಾರ ಅಂದ್ರೆ ನಾಗಾಲ್ಯಾಂಡ್ ಮತ್ತ ಉತ್ತರಾಖಂಡ ನೆನಪಿರ್ತೈತಲ್ಲ ನಾಗಾಲ್ಯಾಂಡ್ ಉತ್ತರಾಖಂಡ ಈ ನಾಗಾಲ್ಯಾಂಡ್ ಬಂದಾಗ ರೀಸೆಂಟ್ ಆಗಿ ಒಂದು ಫೆಸ್ಟಿವಲ್ ಆಫ್ ಅಥವಾ ಹಬ್ಬಗಳ ಹಬ್ಬ ಅಂತ ಕರಿತೀವಿ ಯಾವ ಹಬ್ಬ ಯಾವ್ದ ಹಾರ್ನ್ಬಿಲ್ ಹಬ್ಬ ನಾಗಾಲ್ಯಾಂಡ್ ಯಾವ ಹಳ್ಳಿ ಒಳಗೆ ಮಾಡ್ತಾರೆ ಇದು ಹಾರ್ನ್ಬಿಲ್ ಹಬ್ಬ ಕಿಸಿಮಾ ವಿಲೇಜ್ ಈ ಕಿಸಿಮಾ ವಿಲೇಜ್ ಯಾಕೆ ಹೈಲೈಟ್ ಆಗಿತ್ತು ಅಂತ ಹೇಳಿದ್ರಿ ಇವು ನಾವು ನಾರ್ತ್ ಈಸ್ಟರ್ನ್ ರೀಸನ್ದಾಗ ಇನ್ನರ್ ಲೈನ್ ಪರ್ಮಿಟ್ ಹೊಂದಿದ್ದು ಎಷ್ಟು ಕಂಟ್ರಿ ಅದಾವ ಸಾರಿ ಎಷ್ಟು ಸ್ಟೇಟ್ ಅದಾವ ಯಾವ 4 ಸ್ಟೇಟ್ಗಳು ಇನ್ನರ್ ಲೈನ್ ಪರ್ಮಿಟ್ ಬೇರೆ ಮತ್ತೆ ಇನ್ನೊಂದು ಏನಂದ್ರ ಇನ್ನರ್ ಲೈನ್ ಔಟ್ ಲೈನ್ ಪಟ್ನ ಅದನ್ನ ಔಟ್ ಹೇಳ್ತಾನೆ ಇನ್ನೊಂದು ಹೇಳಿ ಎಸ್ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಇವು ಎರಡು ನಮ್ಮಲ್ಲಿ ಅಪ್ಲೈ ಅದಾವ ಇನ್ನರ್ ಲೈನ್ ಔಟರ್ ಲೈನ್ ಅಂತಂದು ಇವತ್ತು ಇನ್ನರ್ ಲೈನ್ ಪರ್ಮಿಟ್ 4 ಸ್ಟೇಟ್ಗಳು ಬರ್ತಾವ ಯಾವ್ಯಾವ ಇನ್ನರ್ ಲೈನ್ ಅರುಣಾಚಲ್ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ ಮತ್ತ ಮಿಜೋರಾಂ ಅದೇ ಮಯನ್ಮಾರ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು 4 ಹೊತ್ತು ಬಂದ್ಬಿಡ್ತಾವ ಹಂಗ ನೆನಪಿಟ್ಕೊಂಡ್ ಇನ್ನರ್ ಲೈನ್ ಪರ್ಮಿಟ್ ಯಾರಿಗೆ ಕೊಡ್ತಾರ ಇನ್ನರ್ ಲೈನ್ ಪರ್ಮಿಟ್ ಯಾರಿಗೆ ಇರ್ತಾವ ಎರಡು ಹೋಮ್ ಅಫೇರ್ಸ್ ಬರ್ತದೆ ಯಾರಿಗೆ ಇನ್ನರ್ ಲೈನ್ ಪರ್ಮಿಟ್ ಯಾರಿಗೆ ಇರ್ತದೆ ಇಂಡಿಯನ್ಸ್ಗೆ ಇಂಡಿಯನ್ದವ್ರ ಔಟ್ ಆಫ್ ಸ್ಟೇಟ್ ದಿಂದ ಯಾರು ಹೋಗಿರ್ತಾರಲ್ಲ ಅವ್ರಿಗೆ ಇನ್ನರ್ ಲೈನ್ ಪರ್ಮಿಟ್ ಬೇಕು ಇದನ್ನ ಯಾರು ಕೊಡ್ತಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದವ್ರು ರೀಸೆಂಟ್ ಆಗಿ ನ್ಯೂಸ್ನಾಗ ಯಾಕಂದ್ರೆ ಫೆಸ್ಟಿವಲ್ ಅಥವಾ ಹಬ್ಬಗಳ ಹಬ್ಬ ಯಾವ್ದು ಕರಿತೀವಿ ಅಂದ್ರೆ ಹಾರ್ನ್ಬಿಲ್ ಹಬ್ಬ ಬಟ್ ಹಾರ್ನ್ಬಿಲ್ ಯಾವ ಒಂದು ಸ್ಟೇಟ್ ಎನಿಮಲ್ ಅಂತ ಘೋಷಣೆ ಮಾಡ್ತಾರೆ ಕೇರಳ ಅರುಣಾಚಲ್ ಪ್ರದೇಶ ಪಕ್ಷಿನ ಅದ ಯಾವ್ದ ಕೇರಳ ಮತ್ತ ಅರುಣಾಚಲ್ ಪ್ರದೇಶ ಎರಡು ಘೋಷಣೆ ಮಾಡ್ಕೊಂಡವ ಬಟ್ ನಾಗಾಲ್ಯಾಂಡ್ದಾಗ ಹಾರ್ನ್ಬಿಲ್ ಇದನ್ನಿಲ್ಲ ಬರೀ ಫೆಸ್ಟಿವಲ್ ಮಾಡ್ತಾರ ಅವ್ರ ಹಬ್ಬ ಮಾಡ್ತಾರ ಅದು ಎಲ್ಲಿ ಅಂದ್ರೆ ಕಿಸಿಮಾ ವಿಲೇಜ್ ಅದು ನ್ಯೂಸ್ನಾಗ ಯಾಕೆ ಬಂದಿತ್ತು ಅಂದ್ರೆ ಕಿಸಿಮಾ ವಿಲೇಜ್ದಾಗ ರೀಸೆಂಟ್ ಆಗಿ ಇನ್ನರ್ ಲೈನ್ ಪರ್ಮಿಟ್ ಯಾರಿಗಿರ್ತೈತೆ ಅಂದ್ರೆ ಸ್ಟೇಟ್ ಆಫ್ ಅಂದ್ರೆ ಓನ್ಲಿ ಇಂಡಿಯನ್ ಇರ್ತಾರ ಅಥವಾ ಇಂಡಿಯಾದಿಂದ ಬೇರೆ ರಾಜ್ಯದವ್ರು ಮಹಾರಾಷ್ಟ್ರ ಕರ್ನಾಟಕದಿಂದ ಹೋಗಿರ್ತಾರಲ್ಲ ಅವ್ರ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇಂದ ಪರ್ಮಿಷನ್ ತಗೋತಾರ್ರಿ 15 ದಿನ 20 ದಿನ ಇರ್ತೀವಿ ಅಂತೇಳಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನಾವು ಫೆಸ್ಟಿವಲ್ ನೋಡ್ಕೊಂಡ್ ಬರ್ಬೋದು ಆ ಕಿಸಿಮಾ ವಿಲೇಜ್ ಯಾಕೆ ನ್ಯೂಸ್ನಾಗ ಇತ್ತಂದ್ರೆ ಅವ್ರು ಪ್ರೊಟೆಸ್ಟ್ ಮಾಡತ್ತಿದ್ರು ಯಾವ್ದು ಇದ್ರ ಸಲ ಅಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಂತ ಬರ್ತದೆ ಈ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಯಾರಿಗೆ ಕೊಡ್ತಾರ ಅಂತ ಕೇಳ್ರ ಯಾರಿಗೆ ವಿದೇಶಿಯರಿಗೆ ನೆನಪಿರ್ತಾವಲ್ಲ ಎರಡು ಅದಾವ ನಮ್ಮಲ್ಲಿ ಇನ್ನರ್ ಲೈನ್ ಪರ್ಮಿಟ್ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಅಥವಾ ಇವನ್ನ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಇತ್ತೀಚೆಗೆ ಸುದ್ದಿ ಇಲ್ಲ ಕೇಳ ಅಥವಾ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಎದಕ್ಕೆ ಬರ್ತೈತಿ ಅಥವಾ ಯಾವ ಮಿನಿಸ್ಟ್ರಿದವ್ರು ಕೊಡ್ತಾರತ್ತ ಏನ ಕೇಳ್ರು ನೆನಪಿಡ್ಬೋರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕಂಟ್ರೋಲ್ ಇರ್ತೈತಿ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಇನ್ನರ್ ಲೈನ್ ಪರ್ಮಿಟ್ ಎರಡು ಕೊಟ್ಟ ಇದ್ರೊಳಗೆ ಫಾರಿನರ್ಸ್ ಕೊಡೋದು ಯಾವ ಪರ್ಮಿಟ್ ಅಂತ ಕೇಳ್ರ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಇನ್ನರ್ ಲೈನ್ ಪರ್ಮಿಟ್ ಒಳಗೆ ಫಾರಿನರ್ಸ್ ಗೆ ಅಲೋ ಮಾಡಂಗಿಲ್ಲ ಯಾವ್ದಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ದಾಗ ಮಾಡ್ತಾರೆ ಅದೇ ಯಾವ ಹಳ್ಳಿ ಅಂದ್ರೆ ಕಿಸಿಮಾ ಹಳ್ಳಿ ಅಂತ ಬರ್ತದೆ ಎಲ್ಲಿ ಅಂದ್ರೆ ನಾಗಾಲ್ಯಾಂಡ್ದಾಗ ಈಗ ನ್ಯೂಜಿಲೆಂಡ್ ಜೋಡ ಅಗ್ರಿಮೆಂಟ್ ಮಾಡ್ಕೊಂಡಾಗ ಏನ್ ಮಾಡತ್ತಾರ ನಾಗಾಲ್ಯಾಂಡ್ದಾಗ ಯಾವ ಫ್ರೂಟ್ ನ ಡೆವಲಪ್ ಮಾಡತ್ತಾರ ಅಂದ್ರೆ ಕಿವಿ ಫ್ರೂಟ್ ಇದನ್ನ ನ್ಯೂಜಿಲೆಂಡ್ದಾಗ ಕಿವಿ ಫ್ರೂಟ್ ಇದ ಮತ್ತೆ ಕಿವಿ ಅನ್ನೋದು ಪಕ್ಷಿನೂ ಐತಲ್ಲ ಇದ್ರದ್ದು ಹಾ ಹಾರ್ಲಾರ್ದ ಪಕ್ಷಿ ಬೆಂಕಿ ನೆಕ್ಸ್ಟ್ ಹಾ ಏನ್ ಬೆಂಗಾಲಿ ಏನು ಏನ್ ಬೆಂಗಾಲಿ ಏನ್ ಬೆಂಗಾಲಿ ಏನ್ ಬೆಂಗಾಲಿ ಏನ ಬೆಂಗಾಲ್ ಈಸ್ಟ್ ಇದನ್ನೇನಂದ್ರೆ ಫ್ರಂಟಿಯರ್ ಆಕ್ಟ್ ಅಂತ ಬರ್ತದೆ ಕಾಯ್ದೆ ಅದನ್ನ ಹೇಳಿದೆ ಅನ್ನ ಬೆಂಗಾಲಿ ಸಾವಕಾಶ ಕೇಳತ್ತೆ ಅದನ್ನ ಹಾ ಕರೆಕ್ಟ್ ಅದೇ ಅಂದ್ರೆ ಇವು ಇನ್ನರ್ ಲೈನ್ ಪ್ರೊಟೆಕ್ಟೆಡ್ ಏರಿಯಾ ಪರ್ಮಿಟ್ ಬರ್ತಾವಲ್ಲ ಯಾವ ಕಾಯ್ದೆ ಅಂಡರ್ ಐತೆ ಅಂದ್ರೆ ಬೆಂಗಾಲ್ ರಾಯಲ್ ಬೆಂಗಾಲಿಯನ್ ಫ್ರಂಟಿಯರ್ ಪ್ರಾವಿನ್ಸಸ್ ಆಕ್ಟ್ ಅಂತ ಬರ್ತದೆ ಅಥವಾ ಎಸ್ 1800 ಬೆಂಕಿ ಆ ಕಾಯ್ದೆ ಪ್ರಕಾರ ಅದ್ರೊಳಗೆ ಮೆನ್ಷನ್ ಮಾಡ್ಯಾರ ಏನಂದ್ರೆ ಪ್ರೊಟೆಕ್ಟೆಡ್ ಏರಿಯಾ ಮತ್ತೆ ಇನ್ನರ್ ಲೈನ್ ಪರ್ಮಿಟ್ ಇವೇನದಾವ ಯಾರು ಕೊಡ್ತಾರಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇವು ನೆನಪಿರ್ತಾವಲ್ಲ ಎರಡರ ಫಾರಿನರ್ಸ್ಗೆ ಯಾರು ಕೊಡ್ತಾರ ಅಥವಾ ದೇಶದವ್ರಿಗೆ ಯಾರು ಕೊಡ್ತಾರ ಅಂತ ಕೇಳಿ ನೆನಪಿರ ಇನ್ನರ್ ಲೈನ್ ಪರ್ಮಿಟ್ ಜಾರಿ ಇರೋ ರಾಜ್ಯ ಯಾವ್ದಂದ್ರೆ 4 ರಾಜ್ಯ ನಾಳೆ ಇನ್ನರ್ ಲೈನ್ ಪರ್ಮಿಟ್ ಕನ್ಫ್ಯೂಸ್ ಆಗಕ್ಕ 6ನೇ ಶೆಡ್ಯೂಲ್ನಾಗ ಬರೋಕೆಲ್ಲ ಇನ್ನರ್ ಲೈನ್ ಪರ್ಮಿಟ್ ಅದ ಅಂದ್ರೆ ಯಾವಕ್ಕೂ ಇಲ್ಲ 6ನೇ ಲೈನ್ ಯಾವಕ್ಕೂ ಇಲ್ಲತ್ತಲ್ಲ 6ನೇ ಶೆಡ್ಯೂಲ್ನಾಗ ಅಥವಾ ಅನುಸೂಚಿ ಒಳಗೆ ಬರೋ 4 ಅದಾವ ಯಾವ್ಯಾವ ಅಸ್ಸಾಮ ಮೇಘಾಲಯ ತ್ರಿಪುರಾ ಮಿಜೋರಾಂ ಇದ್ರೊಳಗೆ ಯಾವ್ದಕ್ಕೆ ಇನ್ನರ್ ಲೈನ್ ಪರ್ಮಿಟ್ ಕೊಡ್ತಾರ ಯಾವ್ದಕ್ಕೆ ಮಿಜೋರಾಂಕೊಂದ ಹೇಳಿನಲ್ಲ ಮಯನ್ಮಾರ್
ಮೇಘಾಲಯಕ್ಕೆ ಇನ್ನರ್ ಲೈನ್ ಪರ್ಮಿಟ್ ಬರ್ತಾ ನಾ ಏನ್ ಹೇಳತ್ನ ಕೇಳಿ ಇವ್ ಕನ್ಫ್ಯೂಸ್ ಮಾಡಕ್ ಅಪ್ಲೈಡ್ ಆಗಿದ್ರೆ ಕೇಳತ್ನ ಮಯನ್ಮಾರ್ ಜೋಡ ಬಾರ್ಡರ್ ಹಂಚ್ಕೊಂಡಿದ್ದು 4 ಸ್ಟೇಟ್ಗೆ ಇನ್ನರ್ ಲೈನ್ ಪರ್ಮಿಟ್ ಕೊಟ್ಟು ಇದು ಈಶಾನ್ಯ ರಾಜ್ಯದಾಗ ಸ್ಟಾರ್ಟ್ ಆಗ್ತೇಳಿ ಅರುಣಾಚಲ್, ಅದ್ರ ಕೆಳಗೆ ಯಾವ್ದಂದ್ರೆ ನಾಗಾಲ್ಯಾಂಡ್, ಅದ್ರ ಕೆಳಗೆ ಯಾವ್ದಂದ್ರೆ ಮಣಿಪುರ, ಅದ್ರ ಕೆಳಗೆ ಯಾವ್ದಾರ ಮಿಜೋರಾಮ್. ಈ ಮಿಜೋರಾಮ್ ಅಂದ್ರೆ ಕೆಳಗೆ ಬರ್ತೈತಿ ಪೂರ್ತಿ ಎಂಡಿ ಬರೋದ ಮಿಜೋರಾಮ್. ಆ ಮಿಜೋರಾಮ್ ಮೇಲೆ ಇದನ್ನ ಆಯ್ತೈತೆ ಇಲ್ಲ ಅದು ಕರ್ನಾಟಕ ಸಂಕ್ರಾಂತಿ ಇರುತ್ತೆ ಅದಕ್ಕೆಲ್ಲ ಈ ಮಿಜೋರಾಮ್. ಆ ಮಿಜೋರಾಮ್ ಒಂದ ಇನ್ನರ್ ಲೈನ್ ಪರ್ಮಿಟ್ನ ಬರ್ತೈತಿ ಯಾವ್ದ್ರೊಳಗೆ ಅಂದ್ರೆ 6ನೇ ಅನುಸೂಚಿ ಒಳಗೆ ಕೇಳಿದಾಗ 6ನೇ ಅನುಸೂಚಿ ನ್ಯೂಸ್ನಾಗ ಐತಲ್ಲ ನೆನಪೈತಲ್ಲ 6ನೇ ಅನುಸೂಚಿ ಒಳಗೆ ಏನ್ ಕೊಡ್ತಾರೆ ಹೇಳ್ರಿ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಅಂತ ಎಲ್ಲಿ ಬರ್ತಾವ 6ನೇ ಅನುಸೂಚಿ ಒಳಗೆ ಲಡಾಖ್ ನ್ಯೂಸ್ನಾಗ ಇತ್ತಲ್ಲ ಕೊಡ್ಬೇಕಂತೇಳಿ. ಈಗ ಇದನ್ನ ಪ್ರೊಟೆಸ್ಟ್ ನಡೆದೈತಲ್ಲ ಈಗ ಜೋರಂಗಿ ಹೊಂಟನ್ ಮ್ಯಾಲತ್ ಪಾಪ ಹೊಂಟಿ ಎಲ್ಲ ಕಳ್ಸಕ ನೋಡ್ತಾನ. ನೆಕ್ಸ್ಟ್ ಪರಿವರ್ತನಾ ಸ್ಕೀಮ್ ಅಂತ ಬರ್ತದ್ರಿ. ಪರಿವರ್ತನಾ ಸ್ಕೀಮ್ ಅಂತ ಮಾಡ್ತಾರೆ ರೀಸೆಂಟ್ ಆಗಿ ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರೆ ಆಪ್ಷನ್ ಕೊಡ್ತೀನಿ. ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಮಿನಿಸ್ಟ್ರಿ ಆಫ್ ಅರ್ಬನ್ ಅಂಡ್ ಹೌಸಿಂಗ್, ಆಮೇಲೆ ಮಿನಿಸ್ಟ್ರಿ ಆಫ್ ಎಜುಕೇಶನ್. ಪರಿವರ್ತನಾ ಸ್ಕೀಮ್ ಅಂತ ಮಾಡ್ರೆ ಯಾವ ಮಿನಿಸ್ಟ್ರಿ ಅಂಡರ್ ಮಾಡ್ತಾರೆ? ಯಾವ್ದ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಲ್ಲ. ಎದ್ರ ಸಲ್ಮಂದ್ ಮಾಡ್ರಿ ಪರಿವರ್ತನಾ ಸ್ಕೀಮ್ ಅಂತೇಳಿ. ಪರಿವರ್ತನಾ ಸ್ಕೀಮ್ ಅಂತ ಬರ್ತದೆ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ. ಎದ್ರ ಸಲ್ಮ ಅಂದ್ರೆ ನಾವು ಹೇಳಿದ್ವಿ ನಮೋ ಸಿಟೀಸ್ ಅಂತ ಎಲ್ಲಿ ಮಾಡತ್ತಾರ ಹೇಳ್ರಿ? ಡೆಲ್ಲಿ NCR ದಾಗ ಡೆಲ್ಲಿ NCR ಅಂತ ಬರ್ತದಲ್ಲ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಅಂತ ಕರಿತೀವಿ. ರಾಜ್ಯದ ಇದನ್ನ ಏನಂತಾರ ಕ್ಯಾಪಿಟಲ್ ರೀಸನ್ ಅಂತ ಕರಿತೀವಲ್ಲ. ಯಾವ ಸ್ಟೇಟ್ಗಳು ಬರ್ತದ್ರು? ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ ಮತ್ತ ದಿಲ್ಲಿ ಹಿಡಿತೀವಲ್ರಿ. ಈಗ ರೀಸೆಂಟ್ ಆಗಿ ಪರಿವರ್ತನ್ ಸ್ಕೀಮ್ ಅಂತ ಕೊಡ್ತಾರ. ಕ್ವಶನ್ದಾಗ ಪರಿವರ್ತನಾ 2026 ಹಾಕಿ ಮಿನಿಸ್ಟ್ರಿ ಕೊಟ್ಟರ್ ಬಿಟ್ರೆ ಪರಿವರ್ತನಾ ಅಂದಾಗ ಎಜುಕೇಶನ್ ಕೊಡ್ಬೋದು, ಎನ್ವಿರಾನ್ಮೆಂಟ್ ಕೊಡ್ಬೋದು, ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಕೊಟ್ರ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ದವರ ರೀಸೆಂಟ್ ಆಗಿ ಪರಿವರ್ತನಾ ಸ್ಕೀಮ್ ಅಂತಂದಾರ. ಇದ್ರ ಉದ್ದೇಶ ಏನೈತಂದ್ರ BS4 ಮತ್ತೆ ಏನ್ ಹಳಿವು ಕಾಲದ್ದು ವೆಹಿಕಲ್ಸ್ ಇರ್ತಾವಲ್ರಿ ಕಮರ್ಷಿಯಲ್ ವೆಹಿಕಲ್ ಏನಾಕಂದ್ರೆ ಇಂಡಿಯಾದಾಗ ಬಂದಾಗ ಹೈಯೆಸ್ಟ್ ಕ್ರೈಸಿಸ್ ಆಗುದು ಇಲ್ಲ ಅಂದ್ರೆ ಪೊಲ್ಯೂಷನ್ ಅಂತ ಬರ್ತೈತಲ್ಲ ಹೈಯೆಸ್ಟ್ ಇಲ್ಲ ಅಂದ್ರೆ ದಿಲ್ಲಿ ಒಳಗ. ಯಾಕಂದ್ರೆ ಅಲ್ಲಿ ಹರಿಯಾಣ ಅಥವಾ ಪಂಜಾಬ್ದಿಂದ ಏನ್ ಹಾರ್ವೆಸ್ಟ್ ಮಾಡಿ ಭತ್ತ ಸುಡ್ತಿರ್ತಾರಲ್ಲ ಅದರಿಂದ ಮಂಜ್ ಕವಿತೈತಿ ಅಥವಾ ಪೊಲ್ಯೂಷನ್ ಆಕೈತಲ್ಲ. ದಿಲ್ಲಿ ರೀಸನ್ ನಾಗ ಯಾಕೆ ಇನ್ ಪರಿವರ್ತನಾ ಸ್ಕೀಮ್ ತಂದಾರ ಅಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲಾ ತರ ರೀಸನ್. ಯಾಕಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಹೇಳ್ರ ಫಸ್ಟ್ ಟ್ರಯಲ್ ಬೇಸಿಸ್ ಮೇಲೆ ಇಂಪ್ಲಿಮೆಂಟ್ ಏನ್ ಮಾಡತ್ತಾರ ಅಂದ್ರೆ ದಿಲ್ಲಿ ಮತ್ತೆ ದಿಲ್ಲಿ NCR ರೀಸನ್ ಎಲ್ಲಾ ಹಳ್ಳಿಗಳು. ದಿಲ್ಲಿ NCR ರೀಸನ್ ಬಂದ್ರೆ 4 ಸ್ಟೇಟ್ಗಳು ಕನ್ಸಿಡರ್ ಆಕವು. ದಿಲ್ಲಿ ಅಂತ ಕನ್ಸಿಡರ್ ಮಾಡಿದಾಗ ಓನ್ಲಿ ದಿಲ್ಲಿ ಇರ್ತದೆ. ಅಪ್ಲೈ ಕೇಳಿ ಏನ ಕೇಳಿ ನೆನಪಿಟ್ಕೊಂಡ್ಬಿಡ್ರಿ. ಇದು ದಿಲ್ಲಿ ಮತ್ತೆ ದಿಲ್ಲಿ NCR ರೀಸನ್ ದಾಗ ಪರಿವರ್ತನಾ ಸ್ಕೀಮ್ ಅಂತಂದಾರ. ಎದ್ರ ಸಲ್ಮಂತಾರ ಅಂದ್ರೆ BS4 ಎಂಜಿನ ಮತ್ತೆ ಓಲ್ಡ್ ಕಮರ್ಷಿಯಲ್ ವೆಹಿಕಲ್ಸ್ ಏನ್ ಇರ್ತಾವಲ್ಲ ಆ ವೆಹಿಕಲ್ಗಳು ಏನ್ ಮಾಡತ್ತಾರ ಅಂದ್ರೆ ಬಂದ್ ಮಾಡತ್ತಾರ ಅಂದ್ರೆ ಸೀಸ್ ಮಾಡೋದು. ಅವು ವೆಹಿಕಲ್ಗಳನ್ನ ಯೂಸ್ ಮಾಡ್ಬೋದು. ಯಾವ ಆದ್ಯತೆ ಕೊಡ್ಬೇಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಆದ್ಯತೆ ಕೊಡ್ಬೇಕು ಅಥವಾ ಯಾವ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ತಲ್ಲ ಅವಕ್ಕ ಅಥವಾ ಸಾರ್ವಜನಿಕ ಸಾರಿಗೆಗಳು ಇರ್ತಲ್ಲ ಅವನ್ನ ಬಳಸ್ರಿ ಅನ್ನತ್ತಾರ. ಹೇಳಿದ್ವಲ್ಲ ಕಾರ್ ಪೂಲಿಂಗ್ ಮಾಡತ್ತಾರ ಅಂತ ಹೇಳಿ. ದಿಲ್ಲಿ ಒಳಗೆ ಕಾರ್ ಪೂಲಿಂಗ್ ಅಂದ್ರೆ ಏನ್ ಹೇಳ್ರಿ? ಎಲ್ಲ ಒಂದ ಕಾರ್ನಾಗ ಹೊಂಟ್ಬಿಡುದು. ಒಂದು ಸ್ಥಳಕ್ಕೆ ಹೊಂಟ್ರೆ ಒಂದು ಡೆಸ್ಟಿನೇಷನ್ಗೆ ಹೋಗುದಿದ್ರೆ ಎಲ್ಲಾರು ಸಪ್ರೇಟ್ ಒಂದೊಂದು ಕಾರ್ ಒಯ್ದೇನೈತಿ 4-5 ಕೂಡ ಒಂದ ಕಾರ್ ಒಯ್ತಾರಲ್ಲ ಸೇಮ್ ಹಂಗ ಕಾರ್ ಪೂಲಿಂಗ್ ಅಪ್ಲೈ ಅಲ್ಲೇ ಮಾಡ್ಕೊಂಡಿದ್ವಿ. ಆ ಸ್ಮಾಗ್ ಟವರ್ ಅಥವಾ ಸ್ಮಾಗ್ ಯಾವ್ದು ಹೋಮ್ ಬಾರ್ ಏನದ ಆಕ್ಸಿಜನ್ ಬಾರ್ ಎಲ್ಲ ಅಲ್ಲೇ ಮಾಡತ್ತಿದ್ರಲ್ಲ. ಇದನ್ನೂ ಒಂದ್ ನೆನಪಿಟ್ಕೋರಿ. ಪರಿವರ್ತನಾ ಅಂತ ಬರ್ತೈತಿ. ಯಾವ ಮಿನಿಸ್ಟ್ರಿ ತರ್ತಾರ ಅಂದ್ರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅವ್ರು. ಎದ್ರ ಸಲ್ ಈಗ BS ಅಂತ ಇದ್ಲ BS ಫುಲ್ ಫಾರ್ಮ್ ಭಾರತ್ ಸೆಕ್ಯೂರಿಟಿ ಭಾರತ್ ಸ್ಟೇಜ್ ಇವಕ್ಕ ಈ ಒಂದೊಂದ್ ಲೈನ್ ಅರ್ಧ ಹಾಕಿರ್ತಾನೆ. ಹೆಂಗ್ ಎಲೆಕ್ಟ್ರಿಕ್ EV ಅಂದಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಕರಿತಿಲ್ಲ BS ಅಂತ ಬರ್ತೈತಿ. ಎಲ್ಲ BS ವೆಹಿಕಲ್ ಅಂತ ಕರಿತಿಲ್ಲ ಭಾರತ್ ಸ್ಟೇಜ್ ಅಂತ ಕರಿತಾರ. ಅಥವಾ ಅವ್ರಿಗೆ ಏನ್ ಕನ್ಫ್ಯೂಸ್ ಮಾಡಕ್ ಭಾರತ್ ಸ್ಟೇಜ್ ಭಾರತ್ ಸೆಕ್ಯೂರಿಟಿ ಏನ ಕೊಡ್ಲಿ ನೆನಪಿರ್ತೈತಿಲ್ಲ. ಇವು ವೆಹಿಕಲ್ ಭಾರತ್ ಸ್ಟೇಜ್ 4 ಏನೈತಿಲ್ಲ ಆ ವೆಹಿಕಲ್ಗಳನ್ನೆಲ್ಲ ಎಲ್ಲಿ ಮಾಡತ್ತಾರ ಅಂದ್ರೆ ಸೀಸ್ ಮಾಡತ್ತಾರ ಅಥವಾ ಬಂದ್ ಮಾಡತ್ತಾರ. ಇಲ್ಲ ಅಂದ್ರೆ ದಿಲ್ಲಿ ಒಳಗೆ ಹೇಳಿದ್ರೆ ನೆನಪೈತಿಲ್ಲ. ಕರ್ನಾಟಕದಾಗ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಆಲ್ ಓವರ್ ಇಂಡಿಯಾ ಒಂದು ನೀತಿ ಐತ್ರಿ. ಎಷ್ಟು ವರ್ಷ ಆದದ್ದು ವೆಹಿಕಲ್ಗಳನ್ನ ಆಟೋಮೆಟಿಕ್ ಏನ್ ಮಾಡ್ಬೇಕು ಸ್ಕ್ರಾಪ್ ಮಾಡ್ಬೇಕತ್ತೈತಿ. 10 ವರ್ಷ 15 ವರ್ಷ 20 ವರ್ಷ 15 ವರ್ಷ ಆಗಿದ್ದು ಬಳಕೆ ಆಗಿದ್ದು ವೆಹಿಕಲ್ಗಳು ಏನ್ ಮಾಡ್ಬೇಕು ಅಂದ್ರೆ ಯಾಕಂದ್ರೆ RTOದಾಗ ಹೋದ್ರು ಏನ್ ಮಾಡಂಗಿಲ್ಲ ಅಂದ್ರೆ ಅದನ್ನ ಹೊಳ್ಳಿ ರಿಜಿಸ್ಟ್ರೇಷನ್ ಅಥವಾ ಏನಂತಾರ ರಿನ್ಯೂವಲ್ ಮಾಡತ್ತಿರಂಗಿಲ್ಲ. ಬಟ್ ಇಲ್ಲಿ ಎಲ್ಲ ನಡೀತಾವ. ಬಟ್ ಆದ್ರೂ ಏನಂದ್ರೆ ಪಾಲಿಸಿ ಇರೋದೇನಂದ್ರೆ 15 ವರ್ಷ ತನ ಏನ್ ಲಿಮಿಟ್ ಐತಲ್ಲ ಸೇಮ್ ಹಂಗ ಬಂದಾಗ ರೀಸೆಂಟ್ ಆಗಿ ಏನ್ ಮಾಡತ್ತಾರ ಪರಿವರ್ತನಾ ಸ್ಕೀಮ್ ಅಂತ ಮಾಡ್ಯಾರ. ಎಲ್ಲ ಕೇಳ್ರಿ ದಿಲ್ಲಿ ಒಳಗೆ ನೆನಪಿರ್ತೈತಲ್ಲ. ಪರಿವರ್ತನೆ ಯಾವ ಮಿನಿಸ್ಟ್ರಿದವ್ರು ತರ್ತಾರ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಅಂತ ಬರ್ತೈತಿ. ಯಾವ ಕನ್ಫ್ಯೂಸ್ ಆದ್ರೂ ನೆನಪಿಟ್ಕೋರಿ. ಯಾಕಂದ್ರೆ ದಿಲ್ಲಿ ಒಳಗೆ ತಂದಾರ. ಈಗ ಹೇಳ್ರಿ ದಿಲ್ಲಿ ಒಳಗೆ ಬಂದಾಗ ಬಡ ಇನಿಷಿಯೇಟಿವ್ ಐತ್ರಿ. ದಿಲ್ಲಿದ ಎಷ್ಟನೇ ಮಹಿಳಾ ಮುಖ್ಯಮಂತ್ರಿ ಅದಾರ ಈಗ ಪ್ರೆಸೆಂಟ್. ಈಗ ನ್ಯೂಸ್ನಾಗ ಐತಿ ಜಂತರ್ ಮಂತರದಿಂದ ಪ್ರೊಟೆಸ್ಟ್ ಹೊಂಟೈತಿ ನೋಡಿ. ಅದ್ರ ಮೇಲೆ ಈಗ ಜಂತರ್ ಮಂತರದಿಂದ CJP ಪ್ರೊಟೆಸ್ಟ್ ಹೊಂಟೈತಲ್ಲ. ಯಾರಂದ್ರೆ 4ನೇ ಮಹಿಳಾ ಮುಖ್ಯಮಂತ್ರಿ ಪ್ರೆಸೆಂಟ್ ಮುಖ್ಯಮಂತ್ರಿ ಯಾರದಾರ ಅಂದ್ರ ರೇಖಾ ಗುಪ್ತಾ ಅದಾರ. ಇನ್ನು 3 ಮಂದಿ ಸುಸ್ಮಿತಾ ಸ್ವರಾಜ್, ನೆಕ್ಸ್ಟ್ ಶೀಲಾ ದೀಕ್ಷಿತ್, ಆತಿಶಿ ಮೋಹನನ ಕ್ಯಾರ ಆತಿಶಿ ಏನದ ಹೆಸರು? ಅದ ಕೇಜ್ರಿವಾಲ್ ಹೆಸರಾಗ ಆತಿಶಿ ಮೋಹನ್ ಐತ ಕೇಜ್ರಿವಾಲ್ ಆತಿಶಿ ಮರ್ಲೇನ ಸಮಥಿಂಗ್ ಹಂಗೈತ್. 4 ಜನ ಮಹಿಳೆಯರಕ್ಕಲ್ಲ. ಈಗ ಹೇಳ್ರಿ ಇಂಡಿಯಾದಾಗ ಫಸ್ಟ್ ಟೈಮ್ ಇಂಡಿಯಾದಾಗ ಫಸ್ಟ್ ಟೈಮ್ ಮೆಡಿಕಲ್ ಒಳಗ ರೋಬೋಟಿಕ್ ಸಿಸ್ಟಮ್ ಲಾಂಚ್ ಮಾಡ್ತಾರೆ ಅಥವಾ ರೋಬೋಟಿಕ್ ಎಜುಕೇಶನ್ ಅಂತ ಎಲ್ಲಿ ಕೊಡ್ತಾರೆ ಹೇಳ್ರಿ?
ರೋಬೋಟಿಕ್ ಎಜುಕೇಶನ್ ಕೊಟ್ಟಿದ್ರಿ. MBBS ಮಾಡ್ತಿರ್ತಾರಲ್ಲ, MBBS ದವ್ರು ರೀಸೆಂಟ್ ಆಗಿ ಆಪರೇಷನ್ ಹೆಂಗ್ ಮಾಡತ್ತಾರ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡತ್ತಾರ. ಅಂದ್ರೆ ಜನ ಮನುಷ್ಯ ಡಾಕ್ಟರ್ ಆಪರೇಷನ್ ಮಾಡಕ್ ಸಣ್ಣ ಸೂಜಿಲೆ ಕೊಯ್ಬೇಕಾದ್ರೆ ಎಲ್ಲರ ವೇರಿಯೇಷನ್ ಮಾಡ್ರಿ ಅಥವಾ ಕೈ ನಡೀತೇಳಿ ಹೋಗ್ಬಿಡ್ತಾವಲ್ಲ, ಮನುಷ್ಯನ ಜೀವನ ಹೋಗಿರ್ತದೆ. ಆ ಟೈಮ್ನಾಗ ರೋಬೋಟಿಕ್ ಮಾಡ್ರೆ ಪ್ರಿಸಿಷನ್ ಆಪರೇಷನ್ ಹಾಕಿರ್ತಾವ. ರೋಬೋಟಿಕ್ ಸ್ಟಡಿ ಮಾಡ್ಬೇಕಂತ ರೀಸೆಂಟ್ ಆಗಿ ಮಾಡಿದ್ರಿ ಇಂಡಿಯಾದಾಗ ಫಸ್ಟ್ ಟೈಮ್ ರೋಬೋಟಿಕ್ ಎಜುಕೇಶನ್ ಅಡಾಪ್ಟ್ ಮಾಡ್ಕೊಂಡಿರಿ. ಅಲ್ಲಿ ಏಮ್ಸ್ದಾಗ ವೆರಿ ಗುಡ್. ಏಮ್ಸ್ದಾಗ ಇನ್ನೊಂದು ಮಾನಸಿಕ ತುರ್ತು ಪರಿಸ್ಥಿತಿ ಸಲ್ಮಾನ್ ಮಾಡಿದ್ರು ನೋಡು. ಯಾವ ಆ್ಯಪ್ ಮಾಡ್ರ ಮಾನಸಿಕವಾಗಿ ಸಾಯ್ತಿರ್ತಾರಲ್ಲ ಅಂಥವ್ರಿಗೆ ಅಲ್ಲಿ MBBS ಸ್ಟೂಡೆಂಟ್ಗಳು ಕ್ವಶನ್ ಕೇಳಿದ್ರು, ನೀನೇ ಕಳಿಸಿದ್ದಂತ ಹೇಳಿ ನನಗೆ ಯಾವ್ದತ್ತು ಮಾಡಿ ಕೇಳಿದ್ರದ್ದು. ಯಾವ ಒಂದು ಆ್ಯಪ್ ಮಾಡ್ತಾರೆ ಏನಂದ್ರೆ ಮಾನಸಿಕ ಆ್ಯಪ್ ಅಥವಾ ಸೂಸೈಡ್ ಮಾಡ್ಕೋತಿರ್ತಾರಲ್ಲ ಅವ್ರ ಸಲ್ಮಂದ್ ಸ್ಟೂಡೆಂಟ್ ಸಲ್ಮಂದ್ ಆಪ್ಷನ್ ಕೊಡ್ಲಿ. ನೆವರ್ ಅಲೋನ್ ಆ್ಯಪ್. ನೆವರ್ ಅಲೋನ್ ಆ್ಯಪ್ ಅಂತ ನೆವರ್ ಅಲೋನ್ ಕೇಳಿದ್ದಲ್ಲ ಮಾನಿ. ಡ್ಯಾವಿನ್ಸಿ ಅದ ಇದ ಹೇಳಿ ರೋಬೋಟಿಕ್ ಡ್ಯಾವಿನ್ಸಿ ರೋಬೋಟಿಕ್ ಡ್ಯಾವಿನ್ಸಿ ರೋಬೋಟಿಕ್ ಅಂತ ಬರ್ತೈತಲ್ಲ. ಈ ಡ್ಯಾವಿನ್ಸಿ ರೋಬೋಟಿಕ್ ಅಂದ್ರ ರೋಬೋಟ್ ಮುಖಾಂತರ ಆಪರೇಷನ್ ಮಾಡೋದೆಲ್ಲ ಕಲಿಸ್ತಾರ. ಅದು ಎಜುಕೇಶನ್ ಎಲ್ಲಿ ಕಳ್ಸತ್ತಾರ ಅಂದ್ರೆ ಏಮ್ಸ್ ಒಳಗೆ ಬರ್ತದೆ. ನೆಕ್ಸ್ಟ್ ಇಂಡಿಯಾದಾಗ ಫಸ್ಟ್ ಟೈಮ್ ವರ್ಟಿಕಲ್ AI ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಅಂತ ಮಾಡ್ರಿ. ಇವು ಎಲ್ಲೂ ಬರ್ತಾವ ಯೂನಿವರ್ಸಿಟಿಗಳು ಅಂದ್ರೆ ಈ AI ಯೂನಿವರ್ಸಿಟಿಗಳು ಬಂದಾಗ ಇಂಡಿಯಾದಾಗ ಫಸ್ಟ್ ಟೈಮ್ AI ಅಥವಾ ಕ್ವಾಂಟಮ್ ಯೂನಿವರ್ಸಿಟಿ ಎಲ್ಲಪ್ಪೆ ಅಮರಾವತಿ ಬೆಂಗಳೂರು ಅಂತ ನೋಡಿ. ಸರ್ಕಾರಿ ನೇಮಕ ಆಗಿದ್ದಂದ್ರ ಬೆಂಗಳೂರು ಕರೆಕ್ಟ್. AICT ಬಿಡದಿದಾಗ ಬರ್ತೈತಲ್ಲ, AICT ಮಾಡೋದು ಎಲ್ಲಂದ್ರೆ ಬಿಡದಿದಾಗ. ಮತ್ತೆ ಇವು ಎರಡು ಕನ್ಫ್ಯೂಸ್ ಆಗ್ಬಿಟ್ರೆ ರೀಸೆಂಟ್ ಆಗಿ ಬಿಡದಿ ಒತ್ತುವರಿ ಮಾಡತ್ತಾರಲ್ಲ, ಇದು AICT ಸಲ್ಮಂದ್ ಒತ್ತುವರಿ ಮಾಡತ್ತಿಲ್ಲ. ಮತ್ತ ಬಿಡದಿ ಮಾಡೋದು ಏನಂದ್ರೆ ಅದನ್ನ ಪೂರ್ತಿ ಡೆವಲಪ್ ಮಾಡತ್ತೀರಿ. ಬೆಂಗಳೂರು ನಾರ್ತ್ ಏನೋ ಇದರಾಗಿ ಡೆವಲಪ್ ಏನ್ ಮಾಡತ್ತೀರಿ ಮತ್ತೆ ಬೇಸ್ ಕೊಡೋದ. ಅದ್ರೊಳಗ ಸ್ವಲ್ಪ ಪಾರ್ಟ್ ಅಥವಾ ಸ್ವಲ್ಪ ಜಾಗ ತಗೊಂಡ್ ಏನ್ ಮಾಡತ್ತಾರೆ AICT ಅಂತ ಮಾಡ್ಬೇಕಂದಿದ್ರಿ. ಎಲ್ಲಿ ಅಂದ್ರೆ ಅದ ಬಿಡದಿ ಒಳಗ ಮಾಡತ್ತಾರ್ರಿ. ಬಿಡದಿ ಒಳಗೆ AICT ಮಾಡಾಕ ಅವ್ರಿಗೆ ಜಾಗ ಐತಿ ಆಲ್ರೆಡಿ. ಬಟ್ ಏನಂದ್ರೆ ಬೆಂಗಳೂರ್ದ ಏನ್ ಡೆವಲಪ್ ಮಾಡ್ಬೇಕತ್ವ ಬೆಂಗಳೂರ್ಗಿಂತ ಇದನ್ನ ಅತಿ ಹೈಯೆಸ್ಟ್ ಡೆವಲಪ್ ಮಾಡ್ಬೇಕಂತ ಏನ್ ಮಾಡ್ತಾರ ಬಿಡದಿ ಒತ್ತುವರಿ ಮಾಡ್ಕೋಬೇಕನ್ನತ್ತಾರ. ಬಟ್ ಅದ್ರೊಳಗೆ AICT ಆಲ್ರೆಡಿ ಅಪ್ರೂವ್ಡ್ ಜಾಗ ಐತಿ ಅವ್ರ ಕಡೆ. ಅದ AICT ಗೌರ್ಮೆಂಟ್ ನೇಮಕ ಆಗಿದ್ದ ಅಥವಾ ಗೌರ್ಮೆಂಟ್ ದಿಂದ AICT ಎಲ್ಲಿ ಮಾಡತ್ತಾರ ಅಂದ್ರ ನಾ ಕ್ವಶನ್ ಏನ್ ಕೇಳ ಗೌರ್ಮೆಂಟ್ ದಿಂದ ಅಥವಾ ಸರ್ಕಾರಿ ನಿರ್ಮಿತ AICT AI ಯೂನಿವರ್ಸಿಟಿ ಎಲ್ಲಿ ಮಾಡತ್ತಾರ ಅಂತ ಕೇಳ್ರ ಬೆಂಗಳೂರೊಳಗ AI ಯೂನಿವರ್ಸಿಟಿ ಕರೆಕ್ಟಾ. ಇದೇನಂದ್ರೆ ಸರ್ಕಾರದಿಂದ. ಅದಾದ್ಮೇಲೆ ಫಸ್ಟ್ ಟೈಮ್ ಕ್ವಾಂಟಮ್ ಅಥವಾ AI ಯೂನಿವರ್ಸಿಟಿ ಪ್ರೈವೇಟ್ ಆಗಿ ಮಾಡಿದ್ದಿಲ್ಲ ಅಂದ್ರೆ ಅಮರಾವತಿ ಆಂಧ್ರ ಪ್ರದೇಶದಾಗ. ಇನ್ನೊಂದು ಪ್ರೈವೇಟ್ ಆಗಿ ಹಾಕತ್ ಇಂಟಿಗ್ರೇಟೆಡ್ ಅಂತ ಯಾಕೆ ಕರಿತೀವಿ ಅಂದ್ರೆ AI ಯೂನಿವರ್ಸಿಟಿಗಳು ಇರ್ತಾವಲ್ಲ ಏನ್ ಮಾಡ್ತಾರ ಅಂದ್ರೆ ಕ್ಯಾಂಪಸ್ಗಳು 100 ಎಕರೆ 200 ಎಕರೆ ಇರ್ತಾವ. ಅಲ್ಲೊಂದು ಇಲ್ಲೊಂದು ಹಾಸ್ಟೆಲ್ ಆಗಿ ಅದು ಮಾಡ್ತಾರಲ್ಲ. ಇವ್ರು ಏನ್ ಮಾಡ್ರ ಅಂದ್ರೆ ಒಂದ ಕಮರ್ಷಿಯಲ್ ಬಿಲ್ಡಿಂಗ್ ಐತೆ, ಅದ ಕಮರ್ಷಿಯಲ್ ಬಿಲ್ಡಿಂಗ್ ನಾಗ ಪೂರ್ತಿ ಯೂನಿವರ್ಸಿಟಿ ಮಾಡ್ಬಿಟ್ರ. ಅದಕ್ಕೆ AI ಇಂಟಿಗ್ರೇಟೆಡ್ ವರ್ಟಿಕಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದು ಎಲ್ಲಿ ಮಾಡತ್ತಾರ ಅಂದ್ರೆ ಚೆನ್ನೈದಾಗ ಮಾಡತ್ತಾರ. ಚೆನ್ನೈದಾಗ ನೆನಪಿಟ್ಬೇಕು. ತಮಿಳ್ನಾಡದ ಚೆನ್ನೈ. ಯಾಕೆ ತಮಿಳ್ನಾಡು ಚೆನ್ನೈ ಅಂದ್ರೆ AI ಫಸ್ಟ್ ಇದನ್ನ AI ಮಿನಿಸ್ಟರ್ ಅಥವಾ AI ಇಲಾಖೆ ತರ್ತಾರೆ. ಎಲ್ಲಿ ಕುನಾಲ್ ಕುಟ್ಟಿ ಎಲ್ಲಿ ಅಂದ್ರೆ ಕೇರಳದಾಗ. ಅದಾದ್ಮೇಲೆ ಸೆಕೆಂಡ್ ತರೋದು ಯಾರಂದ್ರ ತಮಿಳ್ನಾಡದಾಗ. ಕುನಾಲ್ ಕುಟ್ಟಿ ಬಂದ್ರೆ ಓನ್ಲಿ ಕೇರಳದಾಗ. ತಮಿಳ್ನಾಡು ಮಾಡ್ರ ಯಾರು ಮಿನಿಸ್ಟರ್ ಮಾಡ್ಯಾರ? AI ಮಿನಿಸ್ಟರ್ ಯಾರು ಮಾಡ್ಯಾರ ನೋಡಿ ತಮಿಳ್ನಾಡದಾಗ? ಪಕ್ಕ ಹೇಳ ಯಾವ್ದತ್ತ. ಇಂಡಿಯಾದಾಗ ಫಸ್ಟ್ AI ಇಂಟಿಗ್ರೇಟೆಡ್ ವರ್ಟಿಕಲ್ ಯೂನಿವರ್ಸಿಟಿ ಎಲ್ಲಿ ಅಂತ ಕೇಳ್ರ ಚೆನ್ನೈ. ನೆನಪಿರ್ತೈತಲ್ಲ ತಮಿಳ್ನಾಡು ಅಂತ ನೆನಪಿಟ್ಕೊರಿ. ಯಾರ್ದಾರ ತಮಿಳ್ನಾಡದ ಮುಖ್ಯಮಂತ್ರಿ ಜೋಸೆಫ್ ವಿಜಯ್. ಭಾರತದಾಗ ಮೊಟ್ಟ ಮೊದಲ ಬಾರಿಗೆ AI ಇಲಾಖೆ ಮಾಡಿದವ್ರು ಯಾರು ಸ್ಟೇಟ್ ಅಂದ್ರೆ ತಮಿಳ್ನಾಡು, ಕೇರಳ. ಅದಾದ್ಮೇಲೆ ಸೆಕೆಂಡ್ ಮಾಡೋದು ಯಾವ್ದಾರ ತಮಿಳ್ನಾಡು, ಕೇರಳ. ಅಥವಾ ಭಾರತದ ಮೊದಲ AI ಮಿನಿಸ್ಟರ್ ಯಾರತ್ತಂದ್ರೆ ಕುನಾಲ್ ಕುಟ್ಟಿ. ಸೆಕೆಂಡ್ ಯಾರ ಆರ್ ಕುಮಾರ್ ನೆನಪಿಟ್ಕೋರಿ. ಅವರು ಈಗ ಕುಮಾರನ ಇಂಟಿಗ್ರೇಟೆಡ್ AI ಯೂನಿವರ್ಸಿಟಿ ಎಲ್ಲಿ ಅಂತಂದ್ರ ತಮಿಳ್ನಾಡಿನ ಚೆನ್ನೈ. ಯಾರದಾರಲ್ಲಿ ಮುಖ್ಯಮಂತ್ರಿ ಜೋಸೆಫ್ ವಿಜಯ್. ಇನ್ನೊಂದು ಏನು ತಮಿಳ್ನಾಡು ಬಂದಾಗ ನ್ಯೂಸ್ನಾಗ ಏನ್ ಬಂದಿತ್ತಾನ ಅದು ಇದನ್ನ ಮಾಡ್ತಾರ ಅಂತ ಹೇಳಿಂದ ರೀಸೆಂಟ್ ಆಗಿ ತಮಿಳ್ನಾಡು ನಿಯರ್ ಎಲ್ಲಿ ಮಾಡ್ತಾರ ಹೇಳ್ರಿ ನೋಡು. ಫಸ್ಟ್ ಟೈಮ್ ಇದನ್ನ ಮಾಡ್ತಾರ. ಏನಂತ ಆಪ್ಷನ್ ಕೊಡ್ತೀನಿ ತಡಿ. ಮಾಡೆಲ್ ಆನ್ಸರ್ ಹೇಳೋಕಿತ್ತ. ಮಾಡೆಲ್ ಮಾಡ್ತಾರೆ. ಯಾವ್ದ್ರ ಮಾಡೆಲ್ ಅಂದ್ರೆ ಕೋರಲ್ ರೀಪ್ ಮಾಡೆಲ್ ಅಂತ ಮಾಡ್ತಾರೆ. 3D ಪ್ರಿಂಟೆಡ್ ಕೋರಲ್ ರೀಪ್ ಮಾಡೆಲ್. ಎಲ್ಲಿ ರಾಮನಾಥಪುರಂ ಅಥವಾ ತಮಿಳ್ನಾಡದಾಗ ರಾಮನಾಥಪುರಂ ಅಂತ ಬರ್ತದೆ. ಆ ಪ್ಲೇಸ್ ಅಂತ ಇಲ್ಲಿ ಮಾಡತ್ತಾರ. ತಿರುಪಣ ಕುಂದ್ರ ಮತ್ತೊಂದು ನ್ಯೂಸ್ನಾಗ ಇತ್ತು ತಮಿಳ್ನಾಡದಿಂದ. ಎದ್ರ ಸಲ್ಮಾನ್ ಯಾವ್ದ ದೀಪ ಹಚ್ಚೋದು ಅದು ನ್ಯೂಸ್ನಾಗ ಇತ್ತಲ್ಲ. ಸಾಕು ಟಿ ರಾಜನ್ ಹೇಳಿಲ್ಲ ರಾಜಗೆ